ಹರೇ ರಾಮ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿಃ ಪ್ರಸನ್ನ ಮನಸಸ್ತೆ ಮೇ ಸತ್ಯಾಂ ಕುರ್ವಂತು ಭಾರತೀಂ. ನಿನ್ನೆ ಭಾಮತಿ ಕೇಳಿದ ಪ್ರಶ್ನೆಯನ್ನು ಮೆಲುಕು ಹಾಕ್ತಾ ಇದ್ವು. ಯಾಕೆ ಮೇಷರಾಶಿಗೆ ರವಿ, ವೃಷಭ ರಾಶಿಗೆ ಚಂದ್ರ, ಮಿಥುನ ರಾಶಿಗೆ ಕುಜ ಹೀಗೆ ಸಾಲಾಗಿ ಯಾಕೆ ಬರಬಾರ್ದು? ಯಾಕೆ ವ್ಯತ್ಯಸ್ತವಾಗಿ ಕಾಣ್ತಾ ಇದೆ? ಮೇಷಕ್ಕೆ ಕುಜ, ವೃಷಭಕ್ಕೆ ಶುಕ್ರ, ಮಿಥುನಕ್ಕೆ ಬುಧ, ಈ ತರಹ ಯಾಕಿದೆ ಅನ್ನೋ ಜಿಜ್ಞಾಸೆ ನಿನ್ನೆ ಭಾಮತಿ ಕಡೆಯಿಂದ ಇತ್ತು. ನಿನ್ನೆ ಒಂದು ಉತ್ತರ ಹೇಳಿದೆ ಅದಕ್ಕೆ. ಯಾಕೆಂದರೆ ಈಗ ಒಂದು ಪುಸ್ತಕ ಅಂದ್ಕೊಳ್ಳಿ, ತಮಾಷೆಗೆ ಹೇಳೋದು ನಾವಿದು. ಒಂದು ಪುಸ್ತಕ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಳ್ಳಿ, ಹೊಸದು ಹೇಗಿರುತ್ತೋ ಹಾಗಿದೆ, ಪರಿಮಳ ಕೂಡ ವ್ಯತ್ಯಾಸ ಆಗಿಲ್ಲ, ಒಂದು ಗೆರೆ ಕೂಡ ಬಿದ್ದಿಲ್ಲ ಅಂದರೆ ಏನರ್ಥ ಅದಕ್ಕೆ? ಅಂದರೆ ಓದಿಲ್ಲ ಅದನ್ನು ಅಂತ, ಉಪಯೋಗಿಸಿಲ್ಲ ಅದನ್ನು ಅಂತ. ಉಪಯೋಗಿಸಿದರೆ ಒಂದು ಗೆರೆ ಬೀಳುತ್ತೆ, ಇಲ್ಲೊಂದು ಸ್ವಲ್ಪ ಹಳತಾಗತ್ತೆ, ಇಲ್ಲೊಂದು ಸ್ವಲ್ಪ ಕೆಂಪಾಗತ್ತೆ, ಇದೆಲ್ಲ ಹಾಗೆ ಆಗತ್ತೆ. ಉಪಯೋಗಿಸ್ತಾನೆ ಇದ್ದರೆ ಇದ್ದ ಹಾಗೆ ಇರುತ್ತೆ ಅದು ಅಂತ ಅಲ್ವಾ? ಸಹಜತೆ ಅಂತ, ಸಹಜತೆಗೆ ಬಂದು ಕೂಡಲೇ ಅಂಥದ್ದೆಲ್ಲ ಗೊತ್ತಾಗುವಂಥದ್ದು ಅಂತ. ಈ ಸೃಷ್ಟಿ ಬಗ್ಗೆನೂ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಸೃಷ್ಟಿಯಲ್ಲಿ ಒಂದು ಸ್ಟ್ರೈಟ್ ಲೈನ್ ಅಂತ ಇಲ್ಲ ಅಂತ. ಯಾವುದನ್ನು ತಗೊಂಡ್ರೂ ಒಂದು ಡೊಂಕಿದೆ ನೋಡಿ ಅದಕ್ಕೆ ಅಂತ. ಈಗ ಭೂಮಿ ಡೊಂಕಿದೆ, ನೀರು ಡೊಂಕಿದೆ, ಬೆಂಕಿ ಡೊಂಕಿದೆ, ನಕ್ಷತ್ರ, ಗ್ರಹ, ಏನು ತಗೊಳ್ಳಿ ಅದಕ್ಕೆ ಕತ್ತರಿಸಿಟ್ಟಾಗಿ ಇರೋದಿಲ್ಲ ಅದು ಅಂತ. ಅದು ಮನುಷ್ಯ ಮಾಡಿದ ಮಾತ್ರ ಹಾಗಿರೋದು ಹೊರತು ದೈವ ಸೃಷ್ಟಿ ಅದು ಹೀಗೆ ಇರುತ್ತೆ ಅದು ಅಂತ. ನಿಸರ್ಗ ಸಹಜ, ಅದು ನೆಟ್ಟಿಗೆ ಹೋಗೋ ಥರ ಇರೋದಿಲ್ಲ ಅದು ಅಂತ. ಅದು ಪರಬ್ರಹ್ಮ ಮಾತ್ರ ಆಗಿರುವಂಥದ್ದು ಅಂತ. ಹಾಗಾಗಿ ಆ ನಿಸರ್ಗ ಸಹಜವಾಗಿ ಅದನ್ನೇ ಗುರುತಿಸಿ ಮಾಡಿದಾಗ ಹಾಗೆ ಬರುತ್ತೆ ಅದು ಅಂತ. ಇಲ್ಲೊಂದು ಅಲ್ಲೊಂದು ಅನ್ನೋ ಥರ ಬರ್ಬೋದು ಅಂತ. ಅದೇ ಮನುಷ್ಯ ನಿರ್ಮಿತವಾಗಿ ಕೃತ್ರಿಮವಾಗಿ ಮಾಡಿದರೆ ಆಗ ಆ ಥರ ಎಲ್ಲ ಆಗತ್ತೆ, ಒಂದು ಕ್ರಮ ಪ್ರಕಾರ ಹೀಗೇ ಹೋಗೋದು ಅನ್ನೋ ಥರ ಬರ್ಬೋದು ಅಂತ ನಾನು ಒಂದು ಹತ್ರ ಹೇಳಿದ್ವು. ಇನ್ನೊಂದು ಸ್ವಾರಸ್ಯಕರವಾದ ಸಂಗತಿ ಹೇಳೋಣ ಅಂತ ಅಂದ್ಕೊಂಡ್ವು. ಈಗ ಮೇಷ ವೃಷಭಾದಿಗಳು ಮತ್ತು ಅದಕ್ಕಿರೋ ಅಧಿಪತಿಗಳು ಈಗಿರೋ ಕ್ರಮದಲ್ಲಿ ಅದನ್ನು ಬೇರೆ ಥರ ಒಂಥರ ನೋಡೋಕ್ಕೆ ಬರುತ್ತೆ ಅದನ್ನು ಅಂತ ನಿಮ್ಗೆ ತೋರಿಸೋಣ ಅಂತಿದ್ದೀವಿ ಇವತ್ತು. ತೋರಿಸು ಸುರೇಶ, ಮೊದಲನೇ ಕುಂಡ್ಲಿ ತೋರಿಸು ಅದನ್ನು. ಇಲ್ಲೇನಿಲ್ಲ, ರಾಶಿಗಳ ಒಳಗಡೆಗೆ ಅಧಿಪತಿಗಳ ಹೆಸರಿದೆ ಇದರಲ್ಲಿ. ಇದನ್ನು ಒಂದು ರಾಜಾಸ್ಥಾನವಾಗಿ ನೋಡಿ ಇದನ್ನು ಅಂತ, ರಾಜಾಸ್ಥಾನವಾಗಿ ಇದನ್ನು ನೋಡಿ ಅಂತ. ನೋಡಿದರೆ ಈಗ ನೋಡಿ, ಸಿಂಹ ಮತ್ತು ಕರ್ಕ ಅಲ್ಲಿ ರಾಜಾರಾಣಿ ಕೂತಿದ್ದಾರೆ ಅಲ್ವಾ? ಸೂರ್ಯ ಚಂದ್ರ ರಾಜಾರಾಣಿಯರು ಕೂತಿದ್ದಾರೆ. ಪಕ್ಕದಲ್ಲಿ ಯುವರಾಜ ಅಂತ, ಬುಧ ಅಂದರೆ ಯುವರಾಜ. ಅದರ ಪಕ್ಕದಲ್ಲಿ ಮಂತ್ರಿ ಶುಕ್ರ, ಅದರ ಪಕ್ಕದಲ್ಲಿ ಸೇನಾಪತಿ ಕುಜ. ಅದಾದ ಮೇಲೆ ರಾಜಗುರುಗಳು ಸ್ವಲ್ಪ ಮಡಿಯಾಗಿದ್ದರಿಂದ ಒಂಚೂರು ದೂರದಲ್ಲಿ ಉನ್ನತ ಸ್ಥಾನದಲ್ಲಿ ಗುರು. ಅದರ ನಂತರ ಕೊನೆಯಲ್ಲಿ ದಾಸ ಶನಿ. ಈಗ ಎರಡೂ ಕಡೆಯಿಂದ ಹೋದರೆ, ಈ ಕಡೆಯಿಂದ ತಗೊಂಡ್ರು ಹಾಗೆ ಹೋಗುತ್ತೆ, ಈ ಕಡೆಯಿಂದ ತಗೊಂಡ್ರು ಹಾಗೆ ಹೋಗುತ್ತೆ ಅಂತ. ಒಂದು ಕಡೆ ಮಾತ್ರ ಅಲ್ಲ, ಎರಡೂ ಕಡೆಯಿಂದಲೂ ಹಾಗೆ ಹೋಗುತ್ತೆ ಅದು ಅಂತ. ಈಗಿರೋ ವಿನ್ಯಾಸದಲ್ಲಿ ಮಾತ್ರ ಅದು ಹೀಗೆ ಬರೋಕ್ಕೆ ಸಾಧ್ಯ ಅದು ಅಂತ. ಈಗ ನೀನು ಮೇಷ ವೃಷಭವನ್ನು ಸೂರ್ಯ ಚಂದ್ರ ಮಂಗಲ ಅಂತ ತಗೊಂಡ್ರೆ ಈ ಥರ ಬರೋದಿಲ್ಲ ಅದು ಅಂತ. ತಿರುಗಿಸು ಸುರೇಶ, ಇದನ್ನೇ ತಿರುಗಿಸಿದ್ದು ಇನ್ನೊಂದು ತೋರಿಸು. ಇದನ್ನು ತಿರುಗಿಸಿದೆ, ಇದನ್ನು ತಿರುಗಿಸಿದೆ. ಈ ಕಡೆಗೆ ಪೂರ್ವ ಹೀಗಿದೆ, ಪೂರ್ವ ಮೇಷ ವೃಷಭ ಹೀಗೆ ಬರುತ್ತೆ. ಅದು ಯಾಕೆಂದ್ರೆ ನಿಮಗಿನ್ನೂ ಸರಿಯಾಗಿ ಗೊತ್ತಾಗಲಿ ಅಂತ. ಉತ್ತರಾಭಿಮುಖವಾಗಿ ರಾಜ ಕೂತಿದ್ದಾನೆ ಅಲ್ಲಿ. ರಾಜರಾಣಿಯರು ಉತ್ತರಾಭಿಮುಖವಾಗಿ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಮೇಲ್ ಕಾಣ್ತಾ ಇದೆ ನೋಡಿ. ಉತ್ತರ ಅಂದರೆ ಎತ್ತರ ಅಂತ. ಉತ್ತರಾಭಿಮುಖ, ಉತ್ತರದಲ್ಲಿ ಕೂತಿರೋದಲ್ಲ, ಉತ್ತರಾಭಿಮುಖವಾಗಿ ರಾಜರಾಣಿಯರು ಕೂತಿದ್ದಾರೆ. ಪಕ್ಕದಲ್ಲಿ ಯುವರಾಜ, ಅದರ ಪಕ್ಕದಲ್ಲಿ ಮಂತ್ರಿ, ಪಕ್ಕದಲ್ಲಿ ಸೇನಾಪತಿ, ಗುರುಗಳು, ಕೊನೆಯಲ್ಲಿ ಇದು ಗುರುಗಳು ಹಿಂದೆ ಮುಂದೆ ಮತ್ತು ಯಾರು ಕೂತಿರ್ಬೋದು ಅಲ್ಲಿ. ಅದೆಲ್ಲ ಆದಮೇಲೆ ಕೊನೆಯಲ್ಲಿ ಸೇವಕ ಅಂತ, ದಾಸ ಅಂತ. ಸ್ವಾರಸ್ಯ ಅಂದರೆ
ಹೀಗೆ ಹೋದರೂ ಹಾಗೆ ಬರುತ್ತೆ, ಅದು ಹೀಗೆ ಹೋದರೂ ಹಾಗೆ ಬರುತ್ತೆ. ಈಗ ರಾಜನ ಕಡೆಯಿಂದ ಹೋದರೂ ಅದೇ ಥರ ಬರುತ್ತೆ, ಅದು ರಾಣಿ ಕಡೆಯಿಂದ ಹೋದರೂ ಕೂಡ ಅದೇ ಥರ ಬರುತ್ತೆ ಅಂತ. ಅಂದರೆ ಇಲ್ಲಿ ಏನೇನೋ ಮರ್ಮಗಳಿರ್ಬೋದು ಅಂತ, ಇನ್ನೇನೇನೋ ಸೂಕ್ಷ್ಮಗಳಿರ್ಬೋದು ನಮ್ಮ ಗ್ರಹಿಕೆಗೆ ಬಂದಿದ್ದು ಬರದೇದಿದ್ದು. ಅದು ಯಾಕೆ ಆಗಿದೆ ಅನ್ನೋದಕ್ಕೆ ತುಂಬ ವಿಚಿತ್ರವಾದ ಕಾರಣಗಳಿರ್ಬೋದು ಅಂತ. ಕೆಲವು ನಮ್ಮ ಮನಸ್ಸಿಗೆ ಬರ್ಬೋದು, ಕೆಲವು ನಮ್ಮ ಮನಸ್ಸಿಗೆ ಬರದೇ ಇರ್ಬೋದು, ಕಾಲಾನುಕಾಲ ಇನ್ಯಾರ್ದೋ ಮನಸ್ಸಿಗೆ ಬರ್ಬೋದು. ಆದರೆ ತನ್ನದೇ ಆದ ಕಾರಣಗಳು ಇಟ್ಕೊಂಡು ಕೂತಿದೆ ಅದು ಅಂತ. ಅಷ್ಟು ದೂರದಲ್ಲಿದೆ ಅವೆಲ್ಲ, ಎಷ್ಟೋ ದೂರದಲ್ಲಿದೆ ಇಲ್ಲಿಂದ ಹಾಗೆ ನೋಡಿದರೆ. ಆದರೆ ಇಲ್ಲಿ ಸಣ್ಣ ಸಣ್ಣ ವಿಷಯಗಳ ಮೇಲೆ ಕೂಡ ಪರಿಣಾಮ ಇದೆ ಅದರದ್ದು. ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ನಿರೂಪಣೆ ಮಾಡಬಲ್ಲದು ಅದು ಅಂತ. ಇಷ್ಟು ಏನೇ ಭಾಮತಿ ಕೇಳಿದ ಪ್ರಶ್ನೆಯ ಮುಂದುವರಿಕೆ. ಹಾಗಾಗಿ ಇದು ಗ್ರಹಗಳ ದರ್ಬಾರ್. ನಿಮಗೊಂದು ಹಿಂದೊಂದು ಸರ್ತಿ ಆ ದರ್ಬಾರ್ ಬಗ್ಗೆ ಹೇಳಿದ್ವಲ್ವ, ಈ ದರ್ಬಾರ್ ಕಾಣ್ತಾ ಇದೆ ನೋಡಿ ಅಂತ ನಮಗೆ ಅಂತ. ಅಲ್ಲಿ ಗುರು ಯಾಕೆ ಸ್ವಲ್ಪ ದೂರ ಇದೆ ಅಂತ ಕೇಳ್ಬೋದು. ಅಲ್ಲಿ ಗುರು ಶುಕ್ರ ಎರಡು ಗ್ರಹಗಳು, ಎರಡೂ ಗ್ರಹಗಳು ಆಚಾರ್ಯ ಗ್ರಹಗಳೇ, ಇಬ್ಬರು ಗುರುಗಳೇ. ಒಬ್ಬ ದೈತ್ಯ ಗುರು, ಇನ್ನೊಬ್ಬ ದೇವಗುರು ಅಂತ ವ್ಯತ್ಯಾಸ ಅದು. ಮತ್ತು ಎರಡೂ ಗ್ರಹಗಳು ಮಂತ್ರಿ ಗ್ರಹಗಳೇ. ಗುರುವು ಮಂತ್ರಿಯೇ ಹೌದು, ಶುಕ್ರನು ಕೂಡ ಮಂತ್ರಿಯೇ ಹೌದು. ಒಬ್ಬ ದೇವ ಮಂತ್ರಿ, ಇನ್ನೊಬ್ಬ ದಾನವ ಮಂತ್ರಿ ಅಂತ. ಹಾಗೆ ಇಬ್ಬರು ಮಂತ್ರಿಗಳೇ ಹೌದು. ಆದರೆ ಗುರುವಿನಲ್ಲಿ ಗುರುತ್ವ ಪ್ರಧಾನವಾಗಿದೆ ಅಂತ. ಮಂತ್ರಿಯೇ ಹೋದಾಗಿದ್ದರೂ ಕೂಡ ಹೆಸರೇ ಹೇಳೋ ಹಾಗೆ ಗುರುವಿನಲ್ಲಿ ಗುರುತ್ವ ಪ್ರಧಾನವಾಗಿದೆ ಅಂತ. ಶುಕ್ರನಲ್ಲಿ ಸಚಿವತ್ವ ಪ್ರಧಾನವಾಗಿದೆ ಅಂತ. ಅದಕ್ಕೆ ಹೆಚ್ಚು ಒತ್ತಿರೋಂಥದ್ದು. ಒಂಚೂರು ತೂಕ ಹಾಕಿದಾಗ ಶುಕ್ರ ಹೆಚ್ಚು ಮಂತ್ರಿ, ಗುರು ಹೆಚ್ಚು ಗುರು ಅಂತ ಶಬ್ದವೇ ಹೇಳೋ ಹಾಗೆ ಗುರು ಹೆಚ್ಚು ಗುರು ಅಂತ. ಹಾಗಾಗಿ ಮಂತ್ರಿ ಸ್ಥಾನದಲ್ಲಿ ಶುಕ್ರನ ಕೂರಿಸಿದೆ, ಅಲ್ಲಿ ಗುರುಗಳ ಸ್ಥಾನದಲ್ಲಿ ಗುರುವನ್ನು ಕೂರಿಸಿದೆ. ಚೂರು ಮುಂದಕ್ಕಿರೋದು ಯಾಕೆ ಅಂತಂದರೆ ರಾಜನ ತತ್ಕ್ಷಣದ ಪರಿವಾರ ಅಂತ, ಅಂದರೆ ಇಮ್ಮಿಡಿಯೇಟ್ ಪರಿವಾರ ಅಂತ ಇರುತ್ತಲ್ಲ, ಅದು ಪಕ್ಕದಲ್ಲಿ ಬಂದಿದೆ ಅದು. ಈಗ ಯಾವುದೇ ರಾಜ ಹೋಗ್ತಾ ಬರ್ತಾ ಅಕ್ಕಪಕ್ಕ ಅಮಾತ್ಯರು ಸೇನಾಪತಿಗಳು ಅಕ್ಕಪಕ್ಕ ಇರ್ತಾರೆ. ಗುರುಗಳು ಹಾಗೆ ಅಕ್ಕಪಕ್ಕ ಇರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ, ಯಾಕೆಂದರೆ ಒಂದು ಗೌರವದ ಸ್ಥಾನ ಅದು. ಮತ್ತು ಉನ್ನತ ಸ್ಥಾನ ಕೂಡ ಹೌದು. ರಾಜನ ಪಕ್ಕದಲ್ಲಿ ಒಂದು ಉನ್ನತ ಸಿಂಹಾಸನ ಹಾಕೋಕ್ಕಾಗೋದಿಲ್ಲ ಯಾವಾಗಲೂ. ಹಾಗಾಗಿ ಒಂದು ಕೊಂಚ ಈ ರಾಜನ ಪರಿವಾರ ದಾಟಿದ, ಈಗ ನೋಡಿ ನಾವೇ ಪೀಠದಲ್ಲಿದ್ದರೆ ಅಕ್ಕಪಕ್ಕ ಪರಿವಾರದಲ್ಲಿ ಇರ್ತಾರೆ. ಈಗ ಮಠದ ಸರ್ವಾಧಿಕಾರಿಗಳು ಮತ್ತೊಬ್ಬರು ಅಥವಾ ಅಂಥವರು ಸ್ವಲ್ಪ ಆ ಕಡೆಗಿರ್ತಾರೆ ಅಂತ, ಇನ್ನೊಂದು ಚೂರು ಅಂತ. ಅದನ್ನು ಮನಸ್ಸಲ್ಲಿ ಇಟ್ಕೋಬೇಕು ಅಂತ. ಹಾಗಾಗಿ ಒಂದು ಸ್ವಲ್ಪ ಮುಂದಕ್ಕೆ ಗುರುವಿನ ಸ್ಥಾನ ಬಂತು ಇಲ್ಲಿ. ಗೌರವ ಕಡಿಮೆ ಅನ್ನೋ ಅರ್ಥದಲ್ಲ, ಈ ಶಾಸ್ತ್ರದಲ್ಲಿ ಗುರುವಿಗಿರುವ ಗೌರವ ಬೇರೆ ಯಾರಿಗೂ ಇಲ್ಲ. ಈ ಜ್ಯೋತಿಷದಲ್ಲಿ ಪರಮೋಚ್ಚ ಗೌರವ ಇರತಕ್ಕಂಥದ್ದು ಗ್ರಹ ರಾಜ ರವಿ ಆದರೂ ಕೂಡ ಪರಮೋಚ್ಚ ಗೌರವ ಇರುವಂಥದ್ದು ಗುರುವಿಗೆ. ಶುಭ ಅಲ್ಲಿಂದಲೇ, ಶುಭಗಳ ನಾಯಕ ಗುರುವೇ. ಗ್ರಹನಾಯಕ ಸೂರ್ಯ ಹೌದಾದರೂ ಶುಭಗಳ ನಾಯಕ ಗುರುವೇ, ಸಂಶಯ ಏನೂ ಇಲ್ಲ. ಇನ್ನು ಚಾತುರ್ಮಾಸ್ಯದ ಕೊನೆಯ ದಿನಕ್ಕಿಂತ ಹಿಂದಿನ ದಿನ ಅಷ್ಟಮಂಗಲ ಪ್ರಶ್ನೆಯನ್ನು ಅವತ್ತು ಪೂರ್ತಿ ಮಾಡಿದ್ವು. ಆದರೆ ಅವತ್ತು ಸಮಯದ ಒತ್ತಡ ಇತ್ತು, ಆ ಸಮಯದ ಕೊಟ್ಟಿದೆ ತುಂಬ. ಇದು ಇನ್ನೂ ಜಾಸ್ತಿ ಇತ್ತು, ವಿಷಯ ಸ್ವಲ್ಪ ಜಾಸ್ತಿ ಇತ್ತು. ಹಾಗಾಗಿ ಅವಸರದಲ್ಲಿ ಅದನ್ನು ಪೂರ್ತಿ ಮಾಡಿತ್ತು. ಒಂದು ಸಮಪ್ಪ ಅದನ್ನು ಮಾಡಬೇಕಾಗಿದೆ. ಮತ್ತು ಚೂರು ಚೂರು ಬಿಟ್ಟು ಹೋದ ವಿಷಯಗಳನ್ನು ಕೂಡ ಹೇಳಬೇಕಾಗಿದೆ. ಮತ್ತು ಸುಲಭವಾಗಿ ಅದನ್ನು ತುಂಬ ದೊಡ್ಡದು ಅನ್ನೋ ಥರ ಅನಿಸ್ತಿರೋ ಹಾಗೆ ಮುಷ್ಟಿ ಒಳಗೆ ಅಷ್ಟಮಂಗಲ ಹೇಗೆ ಬರುತ್ತೆ ಅನ್ನೋದನ್ನು ತೋರಿಸ್ಬೇಕಾಗಿದೆ. ಹಾಗಾಗಿ ಒಂದು ಚೂರು ಹೊತ್ತು, ಸ್ವಲ್ಪ ಹೊತ್ತು ಅದನ್ನು ಮಾಡಿ ನಾಳೆಯಿಂದ ನಿಮಗೆ ಜಾತಕಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಕೆಲವು ಹೇಳಬೇಕು ಅಂತ ಅಂದ್ಕೊಂಡಿದ್ದೇವೆ. ಅದನ್ನು ಹೇಳ್ತೇವೆ. ಅದನ್ನು ಆ ಶ್ಲೋಕ ಬರುತ್ತಾ, ಪೃಚ್ಛ ನಿರ್ಗಮ ಮಾರ್ಗಮಂದಿರ ಗತಿ ಪ್ರಶ್ನಕ್ರಿಯಾ ಸಂಭವ ಸೂತ್ರಂ ಆಯುಃ ಖೇಟವಶಾಚ ಜಾತಕವಶಾತ್ ಸಂಚಿತ್ಯ ಭಾವಾನ್ ಪರಾನ್ ದೇವಾನ ಅನುಕೂಲತಾದ ಚ ವದೇತ್ ಬಾಧಾಭಿಚಾರಾದ್ಯಪಿ ಅಂತ. ಸುರೇಶ ಇದನ್ನು ತೋರಿಸು, ಚಾರ್ಟ್ ತೋರಿಸು. ಇದರಲ್ಲಿ ನಿಮ್ಗೆ ಗೊತ್ತಿರೋ ಚಾರ್ಟೇ, ಹೊಸದೇನೂ ಅಲ್ಲ. ಬಂತಾ? ಓದಕ್ಕೆ ಸಿಗತ್ತಾ? ಓದಕ್ಕೆ ಕಾಣಿಸತ್ತಾ? ಓಂಕಾರಂಗೆ ಕಾಣ್ತಾ ಇದೆಯೇನೋ? ನನಗೆ ಚಾರ್ಟ್ ಕಾಣ್ತಿರಲಿಲ್ಲ, ಇಲ್ಲೇ ಕೂರೋದ್ರಿಂದ. ಇಷ್ಟೇ ಅಷ್ಟಮಂಗಲ ಅಂತಂದರೆ ಅಂತ. ಅಷ್ಟಮಂಗಲ ಸಂಕ್ಷೇಪ, ಇದು ಒಂದು ಶ್ಲೋಕದಲ್ಲಿ ಬಂತು ಅಷ್ಟಮಂಗಲ. ಅದನ್ನು ನಿಮಗೆ ಒಂದು 10 ನಿಮಿಷದಲ್ಲಿ ಅದನ್ನು ಹೇಳೋಕ್ಕೆ ನಾನು ಪ್ರಯತ್ನ ಮಾಡ್ತೀವಿ. ಅವತ್ತು ಹೇಳಿದ ವಿಷಯಗಳನ್ನು ಚೂರು ನಿಮಗೆ ಒಂದು ಸ್ವಲ್ಪ, ಅದು ಟೆಕ್ನಿಕಲ್ ಇದೆ ಕೆಲವು, ಅದೊಂದು ಸ್ವಲ್ಪ ಹೇಳಬೇಕು ಅಂತ ಯೋಚನೆ ಇರೋಂಥದ್ದು. ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದರೆ ಪೃಚ್ಛ, ಪ್ರಥಮ ನಿವೇದನ, ಅಂದರೆ ದೈವಜ್ಞ ಮತ್ತು ಪೃಚ್ಛಕರ ಮೊದಲ ಭೇಟಿ ಅಂತ.
ಅಲ್ಲಿ ಕಾಲ ದೇಶ ಸನ್ನಿವೇಶ ಮೂರನ್ನು ಗುರುತಿಸಿ ಇಟ್ಕೊಳ್ಬೇಕು, ಬರೆದಿಟ್ಕೊಳ್ಬೇಕು ದೈವಜ್ಞಾನದವನು. ಅದು ಅಷ್ಟು ವಿಸ್ತಾರ. ಕಾಲ ದೇಶ ಸನ್ನಿವೇಶ 3 ಶಬ್ದದಲ್ಲಿ ಹೇಳಿದ್ವು. ಆ ಶ್ಲೋಕದಿಂದ ಹೇಳಿದರೆ ತುಂಬ ವಿಸ್ತಾರ ಆಗುತ್ತೆ. ದೈವಜ್ಞೇನ ಸಮಾಹಿತೇನ ಸಮಯೋ ದೇಶ ಸ್ವವಾಯು ದಶ, ಅದು ತುಂಬ ವಿಸ್ತಾರ ಆಯ್ತದು. ಹಾಗಾಗಿ ನಿಮ್ಗೆ ಆ ಸಮಯ ತುಂಬ ತಗೊಂಡಿರ್ತಕ್ಕಂಥದ್ದು ಅದು ಅಂತ. ಅದನ್ನು ಒಂದೇ ಶಬ್ದದಲ್ಲಿ ಹೇಳಿದಾದ್ರೆ ಪೃಚ್ಛ ಅಂತ. 3 ಶಬ್ದದಲ್ಲಿ ಹೇಳಿದಾದ್ರೆ ಆ ಪೃಚ್ಛೆಯ ಸಮಯದ ಕಾಲ ಯಾವುದು, ದೇಶ ಯಾವುದು, ಸನ್ನಿವೇಶ ಏನು, ಕಾಲ ಹೇಗಿತ್ತು, ದೇಶ ಹೇಗಿತ್ತು, ಸನ್ನಿವೇಶ ಏನಿತ್ತು ಅಂತ ಇದನ್ನು ಗುರ್ಸ್ಕೋಬೇಕು ಅಂತ. ಹಾಗಾಗಿ ಇದು ಪ್ರಥಮ ನಿವೇದನೆ. ಮುಂದಿನ ಹೆಜ್ಜೆ ನಿರ್ಗಮ ಅಂತ. ದೈವಜ್ಞ ಪ್ರಶ್ನೆಗೋಸ್ಕರವಾಗಿ ಮನೆಯಿಂದ ಹೊರಡ್ತಾನೆ ಅಂತ, ಅದು ನಿರ್ಗಮ. ಅದು ಹೊರಡುವಾಗ ಗುರುವಿನ ಕಾಲ ಹೊರಲಿ ಹೊರಡಬೇಕು ಅವನು. ನಿಮಿತ್ತಗಳನ್ನು ಗುರುತಿಸ್ಕೊಳ್ಬೇಕು. ಆಮೇಲೆ ದೈವಜ್ಞ ಪ್ರಯಾಣ ಮಾಡ್ತಾನೆ, ಮಾರ್ಗ ಅದು, ಅಲ್ಲೂ ನಿಮಿತ್ತಗಳನ್ನು ಗುರುತಿಸ್ಕೊಳ್ಬೇಕು ಅವನು. ಪೃಚ್ಛಕನ ಮನೆಗೆ ಹೋಗ್ತಾನೆ, ಅಲ್ಲಿಯೂ ಕೂಡ ಅವನು ನಿಮಿತ್ತಗಳನ್ನು ಗುರುತಿಸ್ಕೊಳ್ಬೇಕು. ಇಲ್ಲೆಲ್ಲ ತುಂಬ ನಿಮಿತ್ತಗಳು ಸಿಗ್ಬೋದು. ಮನೆಯಿಂದ ಹೊರಟು ಒಂದು 100 ಬಿಲ್ಲು, ಆಮೇಲೆ ಇಡೀ ಪ್ರಯಾಣ, ತುಂಬ ಘಟನೆಗಳು ನಡೀಬೋದು ಪ್ರಯಾಣದಲ್ಲಿ. ಮುಖ್ಯವಾದನ್ನು ಗುರ್ತಿಟ್ಕೊಳ್ತಾನೆ ಅವನು. ಇದು ಪೃಚ್ಛಕನ ಮನೆಗೆ ಒಂದು 100 ಬಿಲ್ಲು ದೂರ ಇರುವಾಗಲೇ ಆ ನಿಮಿತ್ತಗಳು, ಅಲ್ಲಿಗೆ ಸಂಬಂಧಪಟ್ಟ ನಿಮಿತ್ತಗಳು ಪ್ರಾರಂಭ ಆಗುತ್ತೆ, ಅದನ್ನು ಗುರುತಿಟ್ಕೊಳ್ತಾನೆ ಅವನು. ಅಲ್ಲಿಗೆ ಪೃಚ್ಛ ಆಯಿತು, ನಿರ್ಗಮ ಆಯಿತು, ಮಾರ್ಗ ಆಯಿತು, ಮಂದಿರಗತಿ ಅಂದರೆ ಅದೇನೆ, ಮನೆ ಒಳಗೆ ಮಂದಿರ ಅಂದರೆ ಪೃಚ್ಛಕನ ಮಂದಿರ ಮನೆ, ಅದರೊಳಗೆ ಪ್ರವೇಶ ಮಾಡುವಂಥದ್ದು. ಪ್ರಶ್ನಕ್ರಿಯಾ ಸಂಭವ, ಅಲ್ಲಿ ಒಂದು ವಿಶಾಲವಾದ ಸ್ಥಳದಲ್ಲಿ ನೆಲದ ಮೇಲೆ ಗ್ರಹಚಕ್ರವನ್ನು ಬರೆದು ಪೂಜೆ ಮಾಡುವಂಥದ್ದು, ಸ್ವರ್ಣನ್ಯಾಸ ಆಗ್ತದೆ ಅಲ್ಲಿ. ಮತ್ತು ಒಂದು ಕಬಡೆಯಲ್ಲೂ ಕೂಡ ಪೂಜೆ ಮಾಡಿ ಕಬಡೆಯನ್ನು ಬೇರೆ ಬೇರೆ ಮಾಡುವಂಥದ್ದು, ಭೂತ ಭವಿಷ್ಯದ ವರ್ತಮಾನಕ್ಕೆ ಸರಿಯಾಗುವ ಹಾಗೆ ಕಬಡೆಗಳನ್ನು 108 ಕಬಡೆಗಳನ್ನು 3 ಗುಂಪಾಗಿ ವಿಂಗಡಿಸಿ ಅದರಲ್ಲಿ ಭೂತ ವರ್ತಮಾನ ಭವಿಷ್ಯದ ಫಲಗಳನ್ನು ಅವನು ಒಂದೊಂದು ಶಬ್ದದಲ್ಲಿ ನಿರೂಪಣೆ ಮಾಡ್ತಾನೆ, ಮಾಡಬೇಕಾಗಂಥ ವ್ಯವಸ್ಥೆ ಇಟ್ಕೊಳ್ತಾನೆ. ಈ ಪ್ರಶ್ನಕ್ರಿಯಾ ಸಂಭವ, ಇದು ಪ್ರಶ್ನಕ್ರಿಯೆಯಲ್ಲಿ ಏನಿದೆ ಅಂದರೆ ಒಂದು ಗ್ರಹಚಕ್ರ ಬರೆಯುವಂಥದ್ದು, ಪೂಜೆ ಮಾಡುವಂಥದ್ದು, ಸ್ವರ್ಣ ಇಡುವಂಥದ್ದು. ಮಗು ಸ್ವರ್ಣವನ್ನು ತನಗೆ ಬೇಕೆನಿಸಿದ ರಾಶಿಯಲ್ಲಿಟ್ಟು ಅದರಿಂದ ಸ್ವರ್ಣಾರೂಢ ತೀರ್ಮಾನ ಆಗುತ್ತೆ. ಪ್ರಧಾನವಾದ ಆರೂಢ ಯಾವ ಲಗ್ನದಿಂದ ಅಷ್ಟಮಂಗಲದ ಮುಖ್ಯವಾದ ಚಿಂತನೆ ಆಗಬೇಕು ಆ ಲಗ್ನ ಆರೂಢ ಲಗ್ನ ಅಂತ ಕರೀತಾರೆ, ಸ್ವರ್ಣಾರೂಢ ಅಂತ ಕರೀತಾರೆ. ಅದರ ನಿರ್ಣಯವನ್ನು ಮಗು ಮಾಡುತ್ತೆ. ಪುಷ್ಪಾಕ್ಷತೆಗಳು ಮತ್ತು ಚಿನ್ನದ ಮೂಲಕವಾಗಿ ಮಗು ಮಾಡುತ್ತೆ ಸ್ವರ್ಣನ್ಯಾಸ. ತತ್ಸಮಕಾಲದಲ್ಲಿ ಅಷ್ಟಮಂಗಲ ಕಬಡೆಗಳನ್ನು ಬೇರೆ ಬೇರೆ ಮಾಡಿ ಭೂತಕಾಲ, ಭಾವಿಕಾಲ, ವರ್ತಮಾನ ಕಾಲದ ಶುಭಾಶುಭವನ್ನು ಒಂದೊಂದು ಶಬ್ದದಲ್ಲಿ ಹೇಳುತ್ತಾ ಇರ್ತದೆ. ಆಯಿತಾ? ಇದು ಪ್ರಶ್ನಕ್ರಿಯಾ ಸಂಭವ. ಇದರ ನಂತರ ಚಿಂತನೆ ಮಾಡಬೇಕಾಗಿರೋದು ಸೂತ್ರ ಚಿಂತನೆ ಮಾಡಬೇಕು. ಸೂತ್ರ ಅಂದರೆ ಈ ಗ್ರಹಗಳ ಕಾರಕತ್ವದ ಮೂಲಕ ಚಿಂತನೆ ಮಾಡುವಂಥದ್ದು. ನಿಮಗದನ್ನು ವಾಪಸ್ ಸ್ವಲ್ಪ ವಿಸ್ತರಿಸಿ ಹೇಳ್ತೀನಿ ನಿಮಗದನ್ನ ಮುಂದಕ್ಕೆ. ಗ್ರಹಗಳ ಕಾರಕತ್ವ ಇದೆಯಲ್ಲ, ಬುಧನಿಗೆ ಒಂದಷ್ಟು ಕಾರಕತ್ವ ಇದೆ, ಗುರುವಿಗೆ ಕಾರಕತ್ವ ಇದೆ, ಕುಜನಿಗೆ ಅದರ ಮೂಲಕವಾಗಿ ಮೊದಲು ಮಾಡಿದ ಚಿಂತನೆಯನ್ನು ಸ್ಪಷ್ಟಪಡಿಸುವಂಥದ್ದು ಅದು. ಆಮೇಲೆ ಅಷ್ಟಮಂಗಲ ಫಲ ಆಮೇಲೆ ಹೇಳೋಕ್ಕಿರುವಂಥದ್ದು. ಭೂತ ಶುಭವೋ ಅಶುಭವೋ, ಭಾವಿ ಶುಭವೋ ಅಶುಭವೋ, ವರ್ತಮಾನ ಶುಭವೋ ಅಶುಭವೋ ಆಮೇಲೆ ಹೇಳೋಕ್ಕಿರುವಂಥದ್ದು, ಅಲ್ಲೇ ಹೇಳೋಕ್ಕಿರುವಂಥದ್ದು. ಆರೂಢದಿಂದ 12 ಭಾವಗಳನ್ನು ಚಿಂತನೆ ಮಾಡಬೇಕು. ಸ್ವರ್ಣಾರೂಢದಿಂದ 12 ಭಾವಗಳು ಅಲ್ವಾ? 12 ಭಾವ ನಿಮಗೆ ಗೊತ್ತಲ್ಲ. ಒಂದೊಂದೇ ಭಾವ ಚಿಂತನೆ ಮಾಡಿದಾಗ ಇಡೀ ಜೀವನವೇ ಚಿಂತನೆ ಆಗಿಬಿಡುತ್ತೆ ಅದರಲ್ಲಿ ಅಂತ, ಎಲ್ಲ ಸಂಗತಿಗಳು ಬಂದುಬಿಡುತ್ತೆ. ಹಾಗೆ 12 ಭಾವ ಚಿಂತನೆ ಆರೂಢದಿಂದ. ಸ್ವರ್ಣಾರೂಢ ಮಗು ಯಾವ ರಾಶಿಯಲ್ಲಿ ಸ್ವರ್ಣವನ್ನು ಇರಿಸಿದೆ ಅಲ್ಲಿಂದ ಅಂತ. ಆಮೇಲೆ ಉದಯದಿಂದ ಅಂದರೆ ತತ್ಕಾಲ ಲಗ್ನ ಅಂತ. ಪ್ರಶ್ನೆ ಇಡುವ ಸಮಯದಲ್ಲಿ ತತ್ಕಾಲ ಲಗ್ನ ಯಾವುದು ಉದಯ ಆಗಿತ್ತು ಅದರ ಮೂಲಕವಾಗಿ ಇದೆಲ್ಲವನ್ನು ಚಿಂತನೆ ಮಾಡುವಂಥದ್ದು. ಚಂದ್ರನಿರುವ ರಾಶಿ ಅಲ್ಲಿಂದ 12 ಭಾವ ಚಿಂತನೆ. 3 ರೀತಿ 12 ಭಾವ ಚಿಂತನೆ ಬರುತ್ತೆ ಅಲ್ಲಿ. ಸ್ವರ್ಣಾರೂಢದಿಂದ, ತತ್ಕಾಲ ಲಗ್ನದಿಂದ ಮತ್ತು ಚಂದ್ರಾಧಿಷ್ಠಿತ ರಾಶಿ, ಚಂದ್ರನ ರಾಶಿ, 3 ಕಡೆಯಿಂದ 12 ಭಾವಗಳನ್ನು ಚಿಂತನೆ ಮಾಡುವಂಥದ್ದು. ಆಮೇಲೆ ಆಯುಸ್ಸನ್ನು ಚಿಂತನೆ ಮಾಡುವಂಥದ್ದು. ಯಾರದು? ಪೃಚ್ಛಕನದು. ಅವನ ಆಯುಸ್ಸನ್ನು ಚಿಂತನೆ ಮಾಡುವಂಥದ್ದು. ಆಯುಸ್ಸನ್ನು ಅಷ್ಟಮಂಗಲದ ಆ ಗ್ರಹ ಕೊಂಡಿನ ಮೂಲಕವೂ ಚಿಂತನೆ ಮಾಡ್ತಾರೆ, ಜಾತಕದ ಮೂಲಕವೂ ಚಿಂತನೆ ಮಾಡ್ತಾರೆ. ಅವನ ಆಯುಸ್ಸನ್ನು ಚಿಂತನೆ ಮಾಡುವಂಥದ್ದು. ಆಮೇಲೆ ಹೆಚ್ಚಿನ ಸಂಗತಿಗಳಿದೆ. 12 ಭಾವ ಚಿಂತನೆ ಅಂತ ಅಷ್ಟೇ ಇದೆ ಅಲ್ಲಿ. ಇದಷ್ಟಕ್ಕೂ ತಪ್ಪಿಸ್ಕೊಂಡು ಬೇರೆ ಏನಾದ್ರು ಉಳ್ಕೊಂಡಿದ್ರೆ, ಸಂಚಿಂತ್ಯ ಭಾವಾನ್ ಪರಾನ್, ಇದರ ಆಚೆ ಇರುವ ವಿಷಯಗಳು ಅಂತ ಇಷ್ಟಕ್ಕೂ ಮೀರಿ ಏನಾದ್ರು ಉಳ್ಕೊಂಡಿದ್ರೆ ಅದನ್ನು ಚಿಂತನೆ ಮಾಡು ಈ ಸಮಯದಲ್ಲಿ ಅಂತ, ಭಾವದ ಮೂಲಕವೇ ಅಂತ. ಅದಾದ ಮೇಲೆ ದೈವಾನುಕೂಲತೆ. ನಿಮಗೀಗ ಪ್ರಶ್ನೆ ಬರಬೇಕು, ಯಾಕೆಂದರೆ
ದೈವಾನುಕೂಲ ಮೊಟ್ಟ ಮೊದಲು ನೋಡಬೇಕು ಅಂತ ನೀವು ಹೇಳಿದ್ದೀರಿ, ಇದು ಕೊನೆಯಲ್ಲಿ ಬಂತಲ್ಲ ಇದು ಅಂತ. ಈಗಲೂ ಕೂಡ ಮೊಟ್ಟ ಮೊದಲೇ ನೋಡಬೇಕು ದೈವಾನುಕೂಲವನ್ನು, ಆರಂಭದಲ್ಲೇ ನೋಡಬೇಕು. ಆರಂಭದಲ್ಲಿ ನೋಡೋದು ಸ್ಥೂಲ, ಅದು ಗುರು ಅನುಕೂಲ ಇದೆಯೋ ಇಲ್ವೋ, ಶುಭ ಗ್ರಹಗಳು ಅನುಕೂಲ ಇದೆಯೋ ಇಲ್ವೋ, ಪಾಪಗ್ರಹಗಳ ಉದಯ ಆಗಿದೆಯೋ ಆಗಿಲ್ವೋ ಅಲ್ಲಿ ಲಗ್ನದಲ್ಲಿ, ಅದರ ಮೂಲಕ ಹೇಳುವಂಥದ್ದು ದೈವಾನುಕೂಲವನ್ನು. ಆದರೆ ಕೊನೆಯಲ್ಲಿ ಹೇಳೋದು ಹಾಗಲ್ಲ, ತುಂಬ ವಿಷಯ ಬಂದುಬಿಟ್ಟಿರುತ್ತೆ, ಶುಭಾಶುಭಗಳ ಸಮುದ್ರ ಅಂತ ಅಷ್ಟು ವಿಷಯ ಬಂದಿರುತ್ತೆ. ಇದೆಲ್ಲ ತೂಕ ಹಾಕಿ ಲೆಕ್ಕಾಚಾರ ಮಾಡಿ ದೈವಾನುಕೂಲ ಎಷ್ಟು ಇದೆ ಇಲ್ಲ ಅನ್ನೋದನ್ನು ನಿಷ್ಕೃಷ್ಟವಾಗಿ ನಿರ್ದಿಷ್ಟವಾಗಿ ಹೇಳೋದಕ್ಕೆ ಕೊನೆಯಲ್ಲೇ ಸಾಧ್ಯ ಅಂತ. ಯಾಕೆಂದರೆ ಅಷ್ಟು ವಿಷಯ ಬಂದಿರುತ್ತೆ ಮೊದಲು ಅಂತ. ಹಾಗಾಗಿ ಕೊನೆಯಲ್ಲಿ ಒಂದು ಸಾರಿ ದೈವಾನುಕೂಲತೆಯ ಚಿಂತನೆ ಮಾಡುವಂಥದ್ದು. ಅದಾದ ಮೇಲೆ ಬಾಧೆ ಅಭಿಚಾರ ಇತ್ಯಾದಿ ಏನಾದರೂ ಇದೆಯಾ ಅಂತ ಅದನ್ನು ಬಂದು ಹೋಗಿರುತ್ತೆ, ತುಂಬ ಫೈನಲ್ ಮಾಡುವಂಥದ್ದು, ಅಂತಿಮಗೊಳಿಸುವಂಥದ್ದು ಅಂತ. ಇಷ್ಟು ಇದರಲ್ಲಿ ನಿಮಗೆ ಏನೊಂಚೂರು ಎಲ್ಲಿ ನಿಮಗೆ ಏನು ಬಿಡಿಸೋ ಸಂದರ್ಭ ಇದೆ ಸ್ವಲ್ಪ ಮಾತ್ರ ಅದನ್ನು ಮಾತ್ರ ಬಿಡಿಸಿ ಹೇಳ್ತೀವಿ. ಮಂದಿರಗತಿವರೆಗೆ ನಿಮಗೆ ನಾವು ಹೇಳಿದ್ದೀವಿ. ಪ್ರಶ್ನಕ್ರಿಯಾ ಸಂಭವ ಇದೆ ಅಲ್ವಾ, ಆ ಪ್ರಶ್ನಕ್ರಿಯಾ ಸಂಭವದಲ್ಲಿ ಏನೇನಿದೆ ಅನ್ನೋದನ್ನು ನೋಡೋಣ ಒಂದು ಸರ್ತಿ. ಒಂದು ಪ್ರಥಮಾನೀತ, ಮೊಟ್ಟ ಮೊದಲು ಯಾವ ವಸ್ತು ತಂದರು. ಈಗ ಪ್ರಶ್ನಕ್ರಿಯೆಯಲ್ಲಿ ಪೂಜೆ ಬರುತ್ತಲ್ವ, ಪೂಜೆಗೆ ಅಂತೆಲ್ಲ ವಸ್ತುಗಳನ್ನ ತಂದಿಡ್ತಾರೆ. ಈಗ ಒಂದು ಇದು ಏನು ಬರೆಯೋದಿರುತ್ತೆ, ಗ್ರಹಚಕ್ರ ಬರೆಯೋದಿರುತ್ತೆ, ರಂಗೋಲಿ ಅಥವಾ ಭಸ್ಮ ಬೇಕು, ಅದಕ್ಕೆ ಪೂಜೆಗೆ ದೀಪ ಬೇಕು, ಬತ್ತಿ ಬೇಕು, ಎಣ್ಣೆ ಬೇಕು, ಹೂವು ಬೇಕು ಪೂಜೆಗೆ, ಅಥವಾ ಚಿನ್ನ ಬೇಕು. ಅಲ್ಲಿ ಏನೇನೋ ಒಂದು ದೊಡ್ಡ ಪಟ್ಟಿ ಇದೆ ಏನೇನು ಬೇಕು ಅಂತ. ಮೊಟ್ಟ ಮೊದಲು ಯಾವುದನ್ನು ತಂದಿಟ್ರು ಪ್ರಥಮಾನೀತ, ಅದು ಪ್ರಶ್ನಕ್ರಿಯೆಯಲ್ಲಿ ಬರುವಂಥದ್ದು. ಅದರ ಮೇಲೆ ತುಂಬ ಫಲಗಳನ್ನ ಹೇಳೋಕ್ಕಿರುವಂಥದ್ದು ಅಂತ. ನಿಮ್ಗೆ ಅವತ್ತೇ ಹೇಳಿದ ಹಾಗೆ ಭಸ್ಮ ತಂದಿಟ್ಟರೆ ಭಸ್ಮ ಹೋಗುತ್ತೆ ಅಲ್ಲೋದು, ದೀಪ ತಂದಿಟ್ಟರೆ ಬೆಳಗತ್ತೆ ಅಂತ, ಅಂದರೆ ಅಷ್ಟು ವ್ಯತ್ಯಾಸ ಇದೆ ಅಂತ. ಹಾಗಾಗಿ ಏನು ತಂದಿಟ್ರು ಮೊದಲು ಅಂತ ಅನ್ನೋದು ಆ ಪ್ರಶ್ನಕ್ರಿಯಾ ಸಂಭವದಲ್ಲಿ ಬರೋಂಥದ್ದು. ರೇಖೆ ಪ್ರಶ್ನಕ್ರಿಯಾ ಸಂಭವದಲ್ಲಿ ಬರೋಂಥದ್ದು ಅಲ್ವಾ. ಈ ದ್ವಾದಶ ರಾಶಿಗಳನ್ನು ಅವನು ಬರಿಬೇಕು ಅಂತ ಲೆಕ್ಕ, ಯಾರು ಪೃಚ್ಛಕ ಬರಿಬೇಕು, ಗ್ರಹಚಕ್ರ ಬರಿಬೇಕು ಅವನು. ಎಲ್ಲಿ ಮೊದಲು ರೇಖೆ ಹಾಕಿದ, ಪೂರ್ವಕ್ಕೆ ಹಾಕಿದ್ನೋ, ಪಶ್ಚಿಮಕ್ಕೆ ಹಾಕಿದ್ನೋ, ಉತ್ತರಕ್ಕೆ ಹಾಕಿದ್ನೋ, ದಕ್ಷಿಣಕ್ಕೆ ಹಾಕಿದ್ನೋ, ಯಾವ ರೇಖೆ ಮೊದಲು ಹಾಕಿದ, ರೇಖೆ ದಪ್ಪ ಇತ್ತೋ ತಿಳಿಯುತ್ತೋ, ಮಧ್ಯೆ ಏನಾದ್ರು ತುಂಡಾಗಿತ್ತ, ಅದು ಅಖಂಡವಾಗಿತ್ತ, ಇದ್ರ ಮೇಲೆ ಫಲಗಳನ್ನ ಹೇಳ್ತಾರೆ ಅಂತ ಅವತ್ತೇ ನಿಮ್ಗೆ ಹೇಳಿದ್ವು. ರೇಖೆ ಅದು ಅಲ್ಲೇ ಬರುತ್ತೆ. ದೀಪ ಅಲ್ಲೇ ಬರುತ್ತೆ. ದೀಪದ ಶ್ಲೋಕ ನೆನಪಿದೆ ನಿಮಗೆ? ದೀಪಕ್ಕೆ ಶ್ಲೋಕ ಹೇಳಿದ್ವಲ್ವಾ, ದೀಪಕ್ಕೆ ಅದು ಬೇರೆ ಸಮಯಕ್ಕೂ ಉಪಯೋಗ ಆಗುವಂಥದ್ದು ಶ್ಲೋಕ, ಅದು ಹಾಗೆ ನೆನಪು ಮಾಡಿದ್ವು. ಹೀಗಿರಬಾರ್ದು ದೀಪ ಅಂತ. ಯಾಕೆಂದರೆ ಅಷ್ಟಮಂಗಲಕ್ಕೆ ಮಾತ್ರ ಅಲ್ಲ, ಬೇರೆ ಸಮಯಕ್ಕೂ ಇದು ಸಲ್ಲುವಂಥದ್ದು ಅಂತ. ವಾಮಾವರ್ತಃ ಅಂದರೆ ಅಪ್ರದಕ್ಷಿಣಾಕಾರವಾಗಿ ಅದು ಸಂಚಾರ ಮಾಡಬಾರ್ದು ದೀಪ ಅಂತ. ಶವದ ಬೆಂಕಿ ಕೂಡ ಅದು ಅಪ್ರದಕ್ಷಿಣಾಕಾರವಾಗಿ ಸಂಚಾರ ಮಾಡ್ತು ಅಂದರೆ ಸತ್ತವನಿಗೆ ಉತ್ತಮ ಗತಿ ಆಗಿಲ್ಲ ಅಂತ ಅರ್ಥ. ಅದಕ್ಕೆ ಅವನು ನರಕಕ್ಕೆ ಹೋಗಿದ್ದಾನೋ ಇನ್ನೆಲ್ಲೂ ದುರ್ಗತಿಯನ್ನು ಹೊಂದಿದ್ದಾನೆ ಅಂತ ಅರ್ಥ. ಅದಕ್ಕೆ ಶವದ ಬೆಂಕಿ ಕೂಡ ಪ್ರದಕ್ಷಿಣಾಕಾರವಾಗಿ ಸಂಚಾರ ಮಾಡಬೇಕು. ಇನ್ನೊಂದು ಸಂದರ್ಭ ನೆನಪಿದೆ ನಿಮಗೆ, ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದಾಗ ಸೀತೆ ಪ್ರಾರ್ಥನೆ ಮಾಡ್ತಾಳೆ, ಅಗ್ನಿ ಸಮ್ಮುಖಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾಳೆ, ಶೀತೋಭವ ಹನುಮತಃ, ಹನುಮಂತನ ಪಾಲಿಗೆ ತಂಪಾಗಬೇಕು ನೀನು ಅಂತ. ಅಗ್ನಿ ಉತ್ತರ ಕೊಡ್ತಾನೆ ಸೀತೆಗೆ, ತಂಪಾಗ್ತೀನಿ ಅಂತ. ಬಂದು ಮಾತಾಡೋದಿಲ್ಲ, ಉತ್ತರ ಕೊಡ್ತಾನೆ. ಹೇಗೆ ಉತ್ತರ ಕೊಡ್ತಾನೆ ಅಂದರೆ ಪ್ರದಕ್ಷಿಣಾಕಾರವಾಗಿ ಜ್ವಾಲೆ ಸಂಚಾರ ಮಾಡ್ತು ಅಂತ. ಅಗ್ನಿ ಜ್ವಾಲೆ ಇದೆಯಲ್ಲ, ಪ್ರದಕ್ಷಿಣಾಕಾರವಾಗಿ ಸಂಚಾರ ಮಾಡ್ತು ಅಂತ, ಅದು ಉತ್ತರ. ಆಯಿತು ಹಾಗೆ ಮಾಡ್ತೇನೆ ಅಂತ ಅದಕ್ಕೆ ಅರ್ಥ ಅದು ಅಂತ. ಹನುಮಂತನಿಗೆ ಮಂಗಲವನ್ನೇ ಮಾಡ್ತೇನೆ ಅಂತ. ಹಾಗೆ ವಾಮಾವರ್ತ ಅಂದರೆ ಅದು ಅಪ್ರದಕ್ಷಿಣವಾಗಿ ಹೀಗೆ ವಾಮಾವರ್ತ ಈ ಕಡೆಯಿಂದ ಸುತ್ತು ಬರುವಂಥದ್ದು, ಅದಾಗಬಾರ್ದು. ಗಾಳಿಯಿಂದ ಹಾಗಾಗತ್ತೆ ಅದು. ಮಲಿನ ಕಿರಣ ಅಂದರೆ ಮಲಿನ ಆಗಬಾರ್ದು. ಕಿರಣಗಳಲ್ಲೂ ಕೂಡ ತುಂಬ ವೈವಿಧ್ಯ ಹೇಳಿದ್ದಾರೆ, ಇನ್ನೊಂದು ಸರ್ತಿ ನಿಮ್ಗೆ ಅದನ್ನ ಹೇಳ್ತೀವಿ. ಕಿರಣಗಳಲ್ಲಿ ಎಷ್ಟು ಥರ ಇರುತ್ತೆ ಅಂತ ಅದನ್ನು ಒಂದು ದೊಡ್ಡ ಪಟ್ಟಿನೇ ಇದೆ. ಅದು ಬೇರೆ ಬೇರೆ ಶೇಡ್ಸ್ ಹೇಳಿದ್ದಾರೆ ಅಂತ, ಬಣ್ಣಗಳು ಅಂತ. ಅದಕ್ಕೆಲ್ಲ ಬೇರೆ ಬೇರೆ ಹೆಸರಿದೆ, ದೇವತೆಗಳಿದ್ದಾರೆ, ಬೇರೆ ಬೇರೆ ಅದಕ್ಕೆ ಫಲಗಳಿದೆ, ಎಲ್ಲ ಇದೆ. ಆದರೆ ನಿಮಗೆ ಸರಳವಾಗಿ ಹೇಳೋದಾದರೆ ಆ ದೀಪ ಸ್ವಚ್ಛವಾಗಿರಬೇಕು. ಅಂದರೆ ಆ ಎಣ್ಣೆ ಬತ್ತಿ ಜ್ವಾಲೆ ಸ್ವಚ್ಛವಾಗಿರಬೇಕು. ಅಲ್ಲಿ ಮಸಿ ಕಟ್ಟಿರೋದು, ಕೆಂಡ ಕಟ್ಟಿರೋದು, ಆ ಜ್ವಾಲೆ ಕೆಂಪಾಗಿರೋದು, ಹೊಗೆ ಈ ಥರ ಇರಬಾರ್ದು ಅಂತ. ಆ ಕಾರಣಕ್ಕೆ ಅಂತ ಸ್ವಸ್ಫುಲಿಂಗ ಅಂದರೆ ಕೆಂಡ ಇರಬಾರ್ದು. ಅಲ್ಲಿ ಅಲ್ಪಮೂರ್ತಿ ಅಂದರೆ ಚಿಕ್ಕದಾಗಿರುವಂಥದ್ದು, ಇದು ಚೂರು ಇದೆಯೋ ಇಲ್ವೋ ಅನ್ನೋ ಥರ, ಇದ್ದನೋ ಸತ್ತನೋ ಅನ್ನೋ ಥರ ಇರಬಾರ್ದು. ಅದು
ಕ್ಷಿಪ್ರಂ ನಾಶಂ ವ್ರಜತಿ ವಿಮಲ ಸ್ನೇಹ ವರ್ತನ್ವಿತೋಪಿ. ಎಣ್ಣೆ ಇದೆ, ಒಳ್ಳೆ ಎಣ್ಣೆ ಹಾಕಿದ್ದಾರೆ ಅಥವಾ ತುಪ್ಪ ಹಾಕಿದ್ದಾರೆ, ಏನು ಕೊರತೆ ಇಲ್ಲ, ಆದರೂ ಆರೋಗುತ್ತೆ. ಇದು ಅಶುಭವನ್ನು ಹೇಳುತ್ತೆ ಅಂತ. ಈಗ ಜೋರು ಗಾಳಿ ಬಂತು, ಆರೋಯ್ತು, ಎಣ್ಣೆ ಖರ್ಚಾಯಿತು, ಆರೋಯ್ತು, ಬೇರೆ ವಿಷಯ. ಆದರೆ ಎಲ್ಲ ಇದ್ದರೂ ಕೂಡ ದೀಪ ಆರ್ತಾ ಇದೆ ಅಂದರೆ ಒಂದು ವಿಧಿ, ಒಂದು ಸೂಚನೆ ಕೊಡ್ತಾ ಇದೆ ಅಂತ ಅರ್ಥ ಅದಕ್ಕೆ ಅಂತ. ಹಾಗಾಗಿ ಕ್ಷಿಪ್ರಂ ನಾಶಂ ವ್ರಜತಿ ವಿಮಲ ಸ್ನೇಹ ವರ್ತನ್ವಿತೋಪಿ. ಒಳ್ಳೆ ಎಣ್ಣೆ ತುಪ್ಪ ಇದ್ರೂ ಕೂಡ ದೀಪ ಆರುವಂಥದ್ದು ಇಂಥ ದೀಪ. ಮತ್ತು ಶಬ್ದವಾನ್, ದೀಪ ಕಾಣಬೇಕು, ಕೇಳಬಾರದು. ದೀಪ ಕಾಣಬೇಕು, ಕೇಳಬಾರ್ದು, ಶಬ್ದ ಬರಬಾರ್ದು ದೀಪದಿಂದ ಅಂತ. ಚಟ ಚಟ ಶಬ್ದ ಬರಬಾರ್ದು ದೀಪದಿಂದ ಅಂತ, ಶಬ್ದ ದೋಷ ಅಂತ. ಹಾಗಾಗಿ ಶಬ್ದವಾನ್ ವೇಪಥುಶ್ಚ ಅಂತ, ನಡುಗ್ತಾ ಇರಬಾರ್ದು ದೀಪ. ದೀಪ ಚಂಚಲವಾಗಿದ್ದರೆ, ನಡುಗ್ತಾ ಇದ್ದರೆ ಶುಭ ಅಲ್ಲ ಅದು ಅಂತ, ಸ್ಥಿರವಾಗಿರ್ಬೇಕದು ಅಂತ. ವ್ಯಾಕೀರ್ಣ ಅರ್ಚಿಹಿ ಅಂತ, ವ್ಯಗ್ರ ಆಗುತ್ತೆ ಜ್ವಾಲೆ, ಹೀಗೆ ಸಮಗ್ರ ಆಗಿರೋದಿಲ್ಲ, ಚದುರುತ್ತೆ ಜ್ವಾಲೆ, ಆ ಥರ ಆಗಬಾರ್ದು. ಅಸಕೃದ್ಯಶ್ಚ ನಾಶಂ ಪ್ರಯಾತಿ, ಇದು ಅಷ್ಟಮಂಗಲ ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆರತ್ತೆ ಹಚ್ಚುತ್ತಾರೆ, ಆರತ್ತೆ ಹಚ್ಚುತ್ತಾರೆ, ಒಂದು 2-3 ಸತಿ ಆಗುತ್ತೆ ಅಂದರೆ ಅದಕ್ಕೆಲ್ಲ ಫಲ ಇದೆ. ಹಾಗೆಲ್ಲ ಯಾಕಾಯಿತು, ಅದಕ್ಕೆ ಅಶುಭ ಫಲವನ್ನು ಹೇಳ್ತಾರೆ ಅಂತ. ಹೀಗೆ ಈ ಥರ ದೀಪ ಪಾಪಂ ಕಥೆ ಐತಿ, ಪಾಪ ಇದೆ ಅಂತ ಹೇಳುತ್ತೆ ಅದು. ಹೀಗಿದ್ದಾಗ ದೀಪ ಯಾವುದೋ ಪಾಪವನ್ನು, ಪಾಪಗಳ ಸಂಕುಲವನ್ನು ಅದು ಹೇಳುತ್ತೆ ಅದು ಅಂತ. ಹಾಗಾಗಿ ಅಶುಭವಾದ ದೀಪವನ್ನು ನಮಗೆ ಅಶುಭ ಹೇಗಿರುತ್ತೆ ಅಂತ ಗೊತ್ತಿರಬೇಕು, ಯಾಕಂದ್ರೆ ಹಾಗಿರಕ್ಕೆ ಬಿಡಬಾರ್ದು ನಾವು ಅಂತ. ನಿತ್ಯ ಹಚ್ಚೋ ದೀಪ ಆದರೂ ಕೂಡ ಹೀಗೆ. ಕೆಲವು ಸಾರಿ ದೀಪ ಹಚ್ಚಿಬಿಟ್ರೆ ಅದು ಒಳ್ಳೆ ಫ್ಯಾಕ್ಟ್ರಿ ಇದ್ದಾಗೆ ಅಂತ, ಅದು ಸೂಡಿ ಉರಿದಾಗಿ ಉರಿತಾ ಇರುತ್ತೆ, ಅದು ಹೊಗೆ ಇರಕೂಡ್ದು ಅಂತ, ಆ ಥರ ಇರಬಾರ್ದು ಅಂತ. ಮತ್ತು ಅದನ್ನು ಹಚ್ಚಿಟ್ಟ ಮೇಲೆ ಅದು ಕೇಳೋರೇ ಗೊತ್ತಿರೋದಿಲ್ಲ, ಅದು ಕೆಂಡ ಕಟ್ಟಿ ಆಗಿ ಒಂದು ಎದುರುಗಡೆ ಒಂದಿಷ್ಟು ದೊಡ್ಡ ಕೆಂಡ, ಆಮೇಲೆ ಒಂದು ಸ್ವಲ್ಪ ಬೆಳಕು ದೀಪ ಅದರಲ್ಲಿ. ಅದು ನೋಡ್ತಾನೆ ಇರಬೇಕು, ಕೆಂಡ ತೆಗಿಬೇಕು, ಕೆಂಡ ಇರೋಕ್ಕೆ ಬಿಡಬಾರ್ದು, ಮಸಿ ಇರೋಕ್ಕೆ ಬಿಡಬಾರ್ದು ಅಲ್ಲಿ. ಆಮೇಲೆ ಎಣ್ಣೆ ತುಪ್ಪ ಅದು ಕಲಬೆರಕೆ ಆಗಬಾರ್ದು. ಈಗ ಕಲಬೆರಕೆ ಎಣ್ಣೆ ತುಪ್ಪ ಆದರೆ ದೇಹಕ್ಕೂ ಅದೇ ಫಲ ಇದೆ, ಅಷ್ಟಮಂಗಲದಲ್ಲಿ ದೇಹಕ್ಕೂ ಅದೇ ಫಲ ಇದೆ. ಮತ್ತು ಇಲ್ಲಾದರೂ ಹಾಗೆ ಪರಿಣಾಮ ನಮ್ಮ ದೇಹದ ಮೇಲೆ ಆಗ್ಬೋದು ಅಂತ. ಹಾಗೆಲ್ಲ ಮಾಡಿ ಇವತ್ತು ಕಲಬೆರಕೆ, ಸಮಾಜವೇ ಕಲಬೆರಕೆ ಆಗ್ತಾ ಇದೆ ಒಟ್ಟಾರೆ. ಎಲ್ಲಿ ನೋಡಿದ್ರು ಕಲಬೆರಕೆ ಅನ್ನೋ ಥರ ಇದೆ ನೋಡಿ ಇವತ್ತು ಅಂತ. ಶುಭ ದೀಪ ಹೇಗಿರುತ್ತೆ ಅಂದರೆ ದೀಪ ಸಂಹತ ಮೂರ್ತಿ ಅಂತ, ಚದುರಿರೋದಿಲ್ಲ ಅದು ಹೀಗಿರುತ್ತೆ ಅದು, ಸಂಹತ ಮೂರ್ತಿ ಆಗಿರುತ್ತೆ ಅದು ಅಂತ. ಸಂಹತ ಅಂದರೆ ವಿಹತ ಅಲ್ಲ, ವ್ಯಗ್ರ ಅಲ್ಲ, ಅದು ಚದುರಿಲ್ಲ ಅದು ಅಂತ. ಆಯತತನು ಒಂದು ದೀರ್ಘ ಇದೆ ಅಂತ. ನಿರ್ವೇಪತು ನಡುಗ್ತಾ ಇಲ್ಲ, ಅದು ಚಾಂಚಲ್ಯ ಇಲ್ಲ. ದೀಪ್ತಿಮಾನ್ ಬೆಳಕಿದೆ, ಒಳ್ಳೆ ಪ್ರಕಾಶ ಇದೆ. ನಿಶ್ಶಬ್ದ ಶಬ್ದ ಇರ್ಕೊಡೋದು. ರುಚಿರಹ ನೋಡಿದರೆ ಒಂದು ಮನಸ್ಸಿಗೆ ಸಂತೋಷ ಆಗೋ ಥರ ಇರಬೇಕು, ಚಂದ ಇರಬೇಕು. ಪ್ರದಕ್ಷಿಣ ಗತಿ ಹೀಗಿರಬೇಕು ಹೊರತು ಉಲ್ಟಾ ಇರಬಾರ್ದು. ವೈಡೂರ್ಯ ಹೇಮದ್ಯುತಿ, ವೈಡೂರ್ಯ ರತ್ನದಂತೆ, ಅದು ಚಿನ್ನದಂತೆ ಅದು ಶೋಭಿಸಬೇಕದು. ಇಂತಹ ದೀಪ ಲಕ್ಷ್ಮೀಂ ಕ್ಷಿಪ್ರಂ ಅಭಿವ್ಯನಕ್ತಿ, ಸಂಪತ್ತನ್ನು ಹೇಳುತ್ತೆ. ಇಂಥ ದೀಪ ಪುಣ್ಯವನ್ನು ಹೇಳುತ್ತೆ. ರುಚಿರಾಮ್ ಲಕ್ಷ್ಮೀಂ, ಸಮೃದ್ಧವಾದ ಮನಸ್ಸಂತೋಷಕಾರಕವಾದ ಲಕ್ಷ್ಮಿಯನ್ನು, ಸಂಪತ್ತನ್ನು ಈ ದೀಪ ಅಭಿವ್ಯನಕ್ತಿ ಸೂಚನೆ ಕೊಡುತ್ತೆ. ಉಚ್ಛಿಖ ಅಂದರೆ ಅದರ ಜುಟ್ಟು, ಅಂದರೆ ಅದು ಅಗ್ರಭಾಗ ಮೇಲ್ಮುಖವಾಗಿದೆ ಅಂತ, ಹೀಗೆ ಬಗ್ಗಿಲ್ಲ. ದೀಪ ಯಾವ್ದಾದ್ರು ಕಡೆ ಬಗ್ಬೋದು ಗಾಳಿ ಬಂದರೆ, ಬಾಗಿಲ್ಲ, ಮೇಲ್ಮುಖವಾಗಿದೆ ಅಂತ, ಊರ್ಧ್ವಮುಖವಾಗಿದೆ ಅಂತ. ಅಂಥ ದೀಪ ತುಂಬ ಶುಭ ಅಂತ. ಎಷ್ಟು ಓಚ್ಛಿಖೋ ದೃಶ್ಯತೆ ಶೇಷಂ ಲಕ್ಷಣ ಅಗ್ನಿಲಕ್ಷಣ ಸಮಂ. ಏನು ಅಗ್ನಿಲಕ್ಷಣ ಹೇಳ್ತಾರೆ, ಅದಕ್ಕೆ ತಕ್ಕಂತೆ ಇಲ್ಲೂ ಕೂಡ ನಾವು ಅನ್ವಯ ಮಾಡ್ಕೋಬೇಕು ಅಂತ. ಈಗ ಅಗ್ನಿಲಿ ಹೊಗೆ ಇರಬಾರ್ದು ಆ ತರಹ ಅಂತ. ಹಾಗಲ್ಲಿ ಇಲ್ಲಿ ಅನ್ವಯ ಮಾಡ್ಕೊಡಿ ಅದನ್ನು. ಯೋಜ್ಯಂ ಯಥಾ ಯುಕ್ತಿತಃ ಅಂತಂದರೆ ಪರಮಾತ್ಮನ ಪ್ರತೀಕವಾಗಿರಬೇಕು ಅದು ದೀಪ ಅಂತ. ಯೋಗಿಗಳಿಗೆ ಪರಮಾತ್ಮ ದರ್ಶನ ಹೇಗಾಗುತ್ತೋ ಅದರಂತೆ ಇರಬೇಕು. ಅದನ್ನೇ ನೋಡ್ತಾ ಇದ್ದರೆ, ಅದನ್ನೇ ಭಾವಿಸ್ತಾ ಇದ್ದರೆ ನೋಡುವವರಿಗೆ, ಭಾವಿಸೋರಿಗೆ ಪರಮಾತ್ಮ ದರ್ಶನ ಆಗೋ ಥರ, ಆ ಕಡೆಗೆ ಲೀಡ್ ಮಾಡೋ ಥರ ಇರಬೇಕು ಅದು ದೀಪ. ಆತ್ಮಜ್ಯೋತಿ ಅದು ವಿಶ್ವವ್ಯಾಪಿಯಾದರೂ ಕೂಡ ಒಂದು ಪುಟ್ಟ
ಬೆಳಕಾಗಿ ಕಾಣಿಸ್ಕೊಳ್ಬೋದು, ಅದು ಆ ರೂಪದಲ್ಲಿ ಗೋಚರಿಸ್ಬೋದು ನಮ್ಮ ಬೆಳಗ್ಗೆ. ಯಾಕೆ ನಾವು ಹೀಗಿದ್ದೀವಲ್ಲ, ನಮಗೆ ತಕ್ಕಂತೆ ಅದು ಅಂತ. ಯಾವ ಆಕೃತಿಯಲ್ಲಿ ಗೋಚರಿಸುತ್ತೋ ಅದು, ಯಾವ ಯಾವ ಆಕೃತಿಗಳಲ್ಲಿ ಗೋಚರಿಸುತ್ತೋ ಆಯಾ ಆಕೃತಿಗಳಲ್ಲಿ ಇದ್ದರೆ ದೀಪ ಶುಭ, ಪರಮಾತ್ಮನನ್ನು ಪ್ರತಿನಿಧಿಸುತ್ತೆ. ಹಾಗಿಲ್ಲದೆ ಅಂದರೆ ಪರಮಾತ್ಮನನ್ನು ಪ್ರತಿನಿಧಿಸೋದಿಲ್ಲ, ಮತ್ತು ಇನ್ನೇನನ್ನು ಬೇಡದಿರೋದನ್ನು ಪ್ರತಿನಿಧಿಸುತ್ತೆ ಅದು ಅಂತ. ಹಾಗಾಗಿ ದೀಪ ಆತ್ಮದೀಪ, ಪರಮಾತ್ಮ ದೀಪವಾಗಿರಬೇಕು, ಅದಕ್ಕೆ ತಕ್ಕಂತೆ ಇರಬೇಕು. ಈಗ ಪರಮಾತ್ಮ ಅಂದರೆ ಹೊಗೆ ಬರ್ತಾ ಇರುತ್ತಾ? ನಾನು ಕೇಳೋದು ನಿಮ್ಮನ್ನು, ಹಾಗಿರ್ಬೋದಾ? ನೀವು ಕಲ್ಪನೆ ಮಾಡ್ಕೊಳ್ಳಿ, ಹಾಗಿರುತ್ತಾ? ಭೂತ ಆದರೆ ಹೊಗೆ ಬರ್ತಾ ಇರ್ಬೋದು, ಯಾವುದೋ ದೇವ ಆದರೆ ಭೂತ ಆದರೆ ಹೊಗೆ ಬರ್ತಾ ಇರ್ಬೋದು. ಪರಮಾತ್ಮ ಆದರೆ ಹಾಗಿರುತ್ತಾ ಅದು? ಅಥವಾ ಪರಮಾತ್ಮ ಪಟ 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 ಅಲ್ಗಾಡ್ತಾ ಇರುತ್ತೆ, ಅದು ಸ್ಥಿರವಾಗಿರುತ್ತೆ. ನೀವು ಯೋಚನೆ ಮಾಡ್ಕೊಳ್ಳಿ ನೀವು ಅದನ್ನು ಅಂತ. ಸ್ಥಿರವಾಗಿದ್ದರೆ ಪರಮಾತ್ಮ ದರ್ಶನ ಆಗುವಂಥದ್ದು. ಸ್ಥೈರ್ಯದ ಪರಮಾವಧಿ ಪರಮಾತ್ಮ ಅಂದರೆ, ಅಚಲತೆ ಪರಮಾವಧಿ. ನಾವು ಕಲ್ಲಾಗಿಬಿಡ್ಬೇಕು, ಗೊಂಬೆ ಆಗಿಬಿಡ್ಬೇಕು ಧ್ಯಾನ ಮಾಡ್ತಾ ಮಾಡ್ತಾ, ಆಗ ಪರಮಾತ್ಮ ಗೋಚರ ಆಗುವಂಥದ್ದು ತಾನೇ. ಮತ್ತು ಆತ್ಮಗತಿ ಅನ್ನೋದು ಹೀಗೆ, ಅದು ಮಾಯಾಗತಿ ಹೀಗೆ ಬರುತ್ತೆ. ನೀವು ಎಡ ಪ್ರಕೃತಿ ಬಲ ಪುರುಷ, ರಾಮಭದ್ರಾಚಾರ್ಯ ನೆನಪಡ್ಕೊಡ್ತಾ ಇದ್ದೀವಿ ನಾವು ಈ ಸಮಯದಲ್ಲಿ. ಪ್ರದಕ್ಷಿಣ ಅನ್ನೋದು ಏನು ಹೇಳುತ್ತೆ ಅಂದರೆ ಎಡದಿಂದ ಬಲಕ್ಕೆ ಅಂತ, ಅಂದರೆ ಪ್ರಕೃತಿಯಿಂದ ಪುರುಷನ ಕಡೆ ಹೋಗುತ್ತೆ ಗತಿ ಇದು ಅಂತ, ಆತ್ಮಾಭಿಮುಖವಾದ ಗತಿ ಇದು ಅಂತ. ಹೀಗೆ ಬಂದರೆ ಏನಾಗುತ್ತೆ ಅದು? ಪರಮಾತ್ಮನಿಂದ ಮಾಯ ಕಡೆಗೆ ಅಂತ, ಪ್ರಕೃತಿ ಕಡೆಗೆ, ಮಾಯ ಕಡೆಗೆ, ಸಂಸಾರ ಚಕ್ರದ ಕಡೆಗೆ ಅಂತ. ಹಾಗೆ ಹೋಗ್ಬಾರ್ದು ಅದು ಅಂತ. ನಮ್ಮನ್ನು ಪರಮಾತ್ಮನ ಕಡೆ ಲೀಡ್ ಮಾಡಬೇಕು ಅದು ಅಂತ. ಹಾಗಾಗಿ ಈ ಗತಿಯನ್ನು ಎತ್ತಿ ಹೇಳ್ತಾ ಇರುವಂಥದ್ದು, ಈಚೆ ಗತಿಯನ್ನು ಹೇಳ್ತಾ ಇಲ್ಲ ಅದನ್ನು. ಹಾಗಾಗಿ ಅದು ಆತ್ಮಚಕ್ರ ಆಗಬೇಕು ಹೊರತು ಮಾಯಾಚಕ್ರ ಆಗಬಾರ್ದು ಅಂತ. ಮಾಯಾಚಕ್ರ ಉಲ್ಟಾ ಬರುತ್ತೆ, ಪರಮಾತ್ಮ ಚಕ್ರ ಹೀಗೆ ಬರುತ್ತೆ. ಇಂಗ್ಲೀಷ್ನವರಿಗೂ ಸ್ವಲ್ಪ ಬುದ್ಧಿ ಇದೆ ಈ ವಿಷಯಕ್ಕೆ. ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ ಅಂತ ಹೇಳ್ತಾರೆ. ಈಗ ಆ್ಯಂಟಿ ಕ್ಲಾಕ್ ಅದೊಂದು ಶಬ್ದ ಇದೆ ಅದಕ್ಕೆ ಅಲ್ಲಿಂದ. ಅಪದಕ್ಷಿಣ ಅನ್ಬೇಕಾದ್ರೆ ಸಾಮಾನ್ಯವಾದೆಲ್ಲ ಉಲ್ಟಾನೇ ಇರೋದು, ಆದರೆ ಇದೊಂದು ಮಾತ್ರ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಶಬ್ದ ಇಟ್ಕೊಂಡಿದ್ದಾರೆ ಅಲ್ಲಿ ಅಂತ. ಹಾಗಾಗಿ ಅದು ಆ್ಯಂಟಿನೇ ಇದು, ಪರಮಾತ್ಮ ಗತಿಗೆ ತದ್ವಿರುದ್ಧನೇ ಇರುವಂಥದ್ದು ಅದು ಅಂತ. ಇನ್ನೊಂದು ದೀಪ, ಇನ್ನೊಂದು ಶಬ್ದ ನಿಮಗೆ ಅದು ಹೇಳಿದ್ದೀನಿ ನಿಮ್ಗೆ ಅದನ್ನ. ಸ್ನೇಹೋ ಯಸ್ಯೇಹ ದೇಹೋ ಭವತಿ. ಸ್ನೇಹವೇ ದೇಹ. ಸ್ನೇಹ ಅಂದರೆ ಎಣ್ಣೆ ಅಥವಾ ತುಪ್ಪ, ಅದನ್ನು ಸ್ನೇಹ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಮೂಲಭೂತವಾಗಿ ಸ್ನೇಹ ಅಂದರೆ ಇದೇ ಅರ್ಥ ಇರುವಂಥದ್ದು. ಯಾವುದು? ಜಿಡ್ಡಿನ ಅಂಶ ಅಂತ. ಮತ್ತು ಈ ಫ್ರೆಂಡ್ಶಿಪ್ಪಿಗೂ ಸ್ನೇಹ ಅಂತ ಹೇಳ್ತಾರಲ್ಲ, ಯಾಕೆಂದರೆ ಅದು ಜಿಡ್ಡಿನ ಥರ ಅಂಟ್ಕೊಳ್ಳುತ್ತೆ ಅದು ಕೂಡ ಅಂತ ಅಲ್ವಾ. ಯಾರು ಸ್ನೇಹ ಇರುತ್ತೆ ನಾವು ಅಂಟ್ಕೊಳ್ತೀವಿ, ಸ್ನೇಹ ಇಲ್ಲದೆ ಆದರೆ ಅಂಟ್ಕೊಳ್ಳೋದೇ ಅಲ್ಲ. ಒಟ್ಟಿಗೆ ಇದ್ರೂ ಬೇರೆ ಬೇರೆ ಇರ್ತೀವಿ, ಅಕ್ಕಪಕ್ಕ ಇದ್ರೂ ಕೂಡ ಬೇರೆ ಬೇರೆ ಇರ್ತೀವಿ. ರಾಮಭದ್ರಾಚಾರ್ಯ ಉದಾಹರಣೆ ಕೊಡ್ತಾಯಿದ್ರು. ಅಲ್ಲಿ ತರ್ಕಶಾಸ್ತ್ರದಲ್ಲಿ ಚೂರ್ಣಾದಿ ಪಿಂಡಿ ಭಾವ ಹೇತು ಸ್ನೇಹ ಅಂತ ಶಬ್ದ ಇದೆ, ಗೊತ್ತಿದೆ ನಿಮಗೆ? ಅದು ಸ್ನೇಹ ಅನ್ನೋ ಗುಣವನ್ನು ನಿರೂಪಣೆ ಮಾಡಬೇಕಾದ್ರೆ ಶರ್ಮರಿದ್ದಾರೆ, ಎಲ್ಲೇ ಅವ್ರು ಕಲ್ತಿರೋದು ನಾವು ಚಿಕ್ಕ ವಯಸ್ಸಲ್ಲಿ. ಅದು ನ್ಯಾಯಶಾಸ್ತ್ರದಲ್ಲಿ ಸ್ನೇಹ ಅಂದರೆ ಏನಂತ ನಿರೂಪಣೆ ಮಾಡಬೇಕಾದ್ರೆ ಚೂರ್ಣಾದಿ ಪಿಂಡಿ ಭಾವ ಹೇತು ಸ್ನೇಹ ಅಂತ. ಚೂರ್ಣ ಅಂದರೆ ಹಿಟ್ಟು. ಆ ಹಿಟ್ಟು ಬಿಡಿ ಬಿಡಿ ಹಿಟ್ಟಿದ್ದಿಲ್ಲ, ಒಣ ಹಿಟ್ಟು, ಅದು ಒಟ್ಟಾಗಬೇಕು, ಒಂದಾಗಬೇಕು, ಸಂಘಟಿತ ಆಗಬೇಕು ಅಂದರೆ ಅದಕ್ಕೇನು ಕಾರಣವೋ ಅದಕ್ಕೆ ಸ್ನೇಹ ಅಂತ ಹೆಸರು ಅಂತ. ನೀವು ಎಣ್ಣೆ ಹಾಕಿ, ನೀರು ಹಾಕಿ, ತುಪ್ಪ ಹಾಕಿ, ಅದು ಹಾಕಿದಾಗ ಈಗ ನಿಜವಾಗಿ ಒಟ್ಟಿಗಿದ್ರೂ ಬೇರೆ ಬೇರೆ ಇದೆ. ಈಗ ಒಣ ಹಿಟ್ಟು ಇದೆಯಲ್ಲ, ಜೊತೆಗಿರೋದು ಅದು, ಅದ್ರ ಜೊತೆಗಿದೆಯಾ ಅಂದರೆ ಎಲ್ಲ ಬೇರೆ ಬೇರೆನೇ ಇದೆ ಅದು. ಆದರೆ ನೀವು ತುಪ್ಪನೋ ಎಣ್ಣೆನೋ ಹಾಕಿ ಹಿಂಗಂದರೆ ಒಂದು ಸರ್ತಿ ಅಲ್ವಾ, ಒಂದಕ್ಕೊಂದು ಗಟ್ಟಿ ಸೇರ್ಕೊಂಡ್ಬಿಡುತ್ತೆ, ಬಿಡೋದೇ ಇಲ್ಲ ಅಂತ ಪರಸ್ಪರವಾಗಿ ಅಂತ. ಅದೇ ಸ್ನೇಹ ಅಂದರೆ ಅಂತ ಭೌತಿಕವಾಗಿ. ಅದೇ ಮಾನಸಿಕವಾಗಿ ಬಂದಾಗ, ಮನುಷ್ಯರ ಮನಸ್ಸುಗಳ ಮಧ್ಯೆ ಅದೇ ಬಂದಾಗ ಅದನ್ನು ಸ್ನೇಹ ಅಂತಲೇ ಕರೆದ್ರು ಅಂತ. ಸ್ನಿಗ್ಧ, ಸ್ನೇಹ ಅನ್ನೋ ಶಬ್ದದಿಂದ ಕರೆದ್ರು ಅಂತ. ಹಾಗಾಗಿ ಸ್ನಿಗ್ಧವಾಗಿದೆ ಅಂತಂದ್ರೆ ಏನು? ಆ ಜಿಡ್ಡಿನ ಅಂಶ ಇದೆ. ಈ ಚರ್ಮ ಸ್ನಿಗ್ಧವಾಗಿದೆ ಅಂದರೆ ಜಿಡ್ಡಿನ ಅಂಶ ಇದೆ. ಇಲ್ಲ ಒಣಗಿ ಹೋಗಿದೆ ಅಂದರೆ ಸ್ನಿಗ್ಧ ಅಂತ ಕರೆಯೋಕ್ಕಾಗಲ್ಲ ಅದನ್ನು ಅಂತ, ಶುಷ್ಕ ಅದು ಅಂತ. ಹಾಗೆ ಸ್ನೇಹ ಅಂದರೆ ಎಣ್ಣೆ ಅಥವಾ ತುಪ್ಪ ಅಂತ. ಅದು ದೇಹ. ಒಂದು ದೀಪದಲ್ಲಿ ಎಣ್ಣೆ ಅಥವಾ ತುಪ್ಪ ಏನಿದೆಯೋ ಅದು ದೇಹ. ಬತ್ತಿ ಆತ್ಮ, ಜ್ವಾಲೆ ಆಯುಸ್ಸು, ಮತ್ತು ಶುದ್ಧಿ ಅಶುದ್ಧಿಗಳು ಸುಖ ದುಃಖಗಳು. ಪಾತ್ರವೇ ಗೃಹ, ದೀಪ ಪಾತ್ರವೇ ಗೃಹ. ಮತ್ತು ಗಾಳಿ ಏನು ಬರುತ್ತೆ ಅದೇ ಶತ್ರು ಮಿತ್ರ. ಅದು ಗಾಳಿ ಹಿತವಾಗಿ ಬಂದರೆ, ದೀಪಕ್ಕೆ ಹಿತವಾಗಿ ಬಂದರೆ ಮಿತ್ರ, ದೀಪಕ್ಕೆ ಅಹಿತವಾಗಿ ಬಂದರೆ ಶತ್ರು ಅಂತ. ಇದು ಆ ಸಮಯಕ್ಕಿರುವಂಥದ್ದು. ಇದು ಸಾಕ್ಷಿ ದೀಪ ಅಂತ ಇಟ್ಕೊಂಡಿರ್ತಾರೆ. ಅಷ್ಟಮಂಗಲ ಅಲ್ಲಿ ಆ ಗ್ರಹಚಕ್ರದ ಅಲ್ಲೊಂದು ದೀಪ ಇಟ್ಕೊಂಡು ಪೂಜೆ ಮಾಡ್ತಾರೆ, ಅದಲ್ಲ.
ಮೊದಲೇ ಇನ್ನೊಂದು ದೀಪ ತಂದಿಟ್ಟು ಹಚ್ಚಿರ್ತಾರೆ, ಅದನ್ನು ಸಾಕ್ಷಿ ದೀಪ ಅಂತ. ಅದಕ್ಕೆ ಈ ಲಕ್ಷಣಗಳನ್ನ ಅವರು ಹೇಳೋದು ಅಲ್ಲಿ ಹೇಳುವಂಥದ್ದು. ಹಾಗಾಗಿ ಎಲ್ಲಿ ಹಾಕಿದ ಎಣ್ಣೆ ಹೇಗಿದೆ ಅದನ್ನು ನೋಡಿ ಪೃಚ್ಛಕ ಅವ್ರ ಕುಟುಂಬದಲ್ಲಿದ್ದ ಶರೀರಗಳು ಹೇಗಿದ್ದಾವೆ ಅಂತ ಅಲ್ಲಿಂದ ಹೇಳಬೇಕು ಅಂತ. ಎಣ್ಣೆಯೋ ತುಪ್ಪವೋ ಅದು ಹೇಗಿದೆ ಅನ್ನೋದ್ರ ಮೇಲೆ ಶರೀರಗಳನ್ನ ಬಗ್ಗೆ ನಿರ್ಣಯ ತಗೊಳ್ಬೋದು ಅಂತ. ಹಾಗೆ ಆತ್ಮ ಅಥವಾ ದೇವಸ್ಥಾನ ಆದರೆ ಸಾನ್ನಿಧ್ಯಗಳು, ಮನೆ ಆದರೆ ಜೀವಗಳು, ಆ ಬತ್ತಿ ಮೇಲೆ ಹೇಳುವಂಥದ್ದು ಅಂತ. ಹೇಗಿದೆ ಜೀವಗಳು ಆ ಮನೆಯಲ್ಲಿ, ಪ್ರೇತಗಳು ಎಷ್ಟಿರ್ಬೋದು, ಅಥವಾ ಮುಕ್ತಾತ್ಮರು ಎಷ್ಟಿರ್ಬೋದು, ಸಾಧಕರು ಎಷ್ಟಿರ್ಬೋದು. ಒತ್ತಿರ ಆತ್ಮ ಅಂದರೆ ಅಂಥದ್ದನ್ನು ಸೂಚನೆ ಮಾಡುವಂಥದ್ದು ಅಂತ. ಜ್ವಾಲಾ ಚಾಯುಹು ಅಲ್ವಾ, ದೀಪ ಆರೋಯ್ತು ಅಂದರೆ ಮುಗೀತು ಅಂತ. ಆಮೇಲೆ ಸ್ವಚ್ಛವಾಗಿದ್ದರೆ ಸುಖವನ್ನು ಹೇಳಬೇಕು, ಮಲಿನವಾಗಿದ್ದರೆ ದುಃಖವನ್ನು ಹೇಳಬೇಕು, ಅದಕ್ಕಿರೋಂಥದ್ದು. ಗಾಳಿ ಬಲವಾಗಿ ಬೀಸ್ತಾ ಇದ್ದರೆ ಶತ್ರುಗಳ ಬಾಧೆಯನ್ನು ಹೇಳಬೇಕು. ದೀಪ ಆರೋಗ್ತಾ ಇದೆ ಅನ್ನೋ ಥರ ಇದ್ದರೆ, ಆರೋ ತರಹ ಇದೆ, ಆರೋ ಆತಂಕ ಇದೆ, ಕೈ ಅಡ್ಡಾಡ್ಕೋಬೇಕಾಗತ್ತೆ ಅಂದರೆ ಶತ್ರುಗಳ ಬಾಧೆಯನ್ನು ಹೇಳಬೇಕು ಆ ಮನೆಗೆ. ಇಲ್ಲ ಹಿತವಾಗಿ ಎಷ್ಟು ಬೇಕೋ ಅಷ್ಟೇ, ಗಾಳಿನೂ ಬೇಕಲ್ಲ, ಗಾಳಿ ಇಲ್ಲದ್ರೆ ದೀಪ ಉರಿಯೋದೇ ಇಲ್ಲ, ಆಕ್ಸಿಜನ್ ಬೇಕು ತಾನೇ ಅದಕ್ಕೆ, ದೀಪ ಉರಿಯೋದಿಲ್ಲ ಇಲ್ಲದೆ ಇದ್ರೆ ಅಂತ. ಹಾಗಾಗಿ ಮಿತ್ರ ಅಂತ ಉರಿಯೋಕ್ಕೆ ಪೂರ್ವಕವಾಗಿ ಬಂದರೆ ಅದು ಮಿತ್ರರಿದ್ದಾರೆ ಸಾಕಷ್ಟು ಅಂತಲೇ ಅರ್ಥ ಅದಕ್ಕೆ ಅಂತ. ಪಾತ್ರೆ ಮೇಲೆ ಹರಕು ಮುರುಕು ಪಾತ್ರೆ ಆಗಿದ್ದರೆ ಮನೆಗೂ ಅದೇ ಸ್ಥಿತಿ ಹೇಳಬೇಕು, ಅದು ದೇವಸ್ಥಾನಕ್ಕೂ ಅದೇ ಸ್ಥಿತಿನ ಹೇಳಬೇಕು. ಚೆನ್ನಾಗಿದ್ದರೆ ಒಳ್ಳೆ ಮನೆ, ಚೆನ್ನಾಗಿರೋ ಮನೆ, ಭವ್ಯವಾಗಿರ್ತಕ್ಕಂಥ ಆಲಯ, ಅದನ್ನು ಹೇಳಬೇಕು ಅಂತ. ಇಷ್ಟು ಇರೋವಂಥದ್ದು ಅವತ್ತು ಹೇಳಿದ್ದು ನೆನಪು ಮಾಡ್ಕೊಡೋಂಥದ್ದು ನಿಮಗಷ್ಟೇ. ಜಸ್ಟ್ ಇದನ್ನು ಏನಂದರೆ, ದೀಪವನ್ನು ನೋಡದೆಯೇ ಅದೆಲ್ಲವನ್ನು ಹೇಳ್ಬೋದು. ಇವತ್ತಿಗೂ ಕೂಡ ಪರಿಣತ ದೈವಜ್ಞರು ದೀಪ ನೋಡ್ದೇ ದೀಪದ ಗುಣಾಗುಣಗಳನ್ನ ಹೇಳ್ತಾರೆ. ಚಂದ್ರನಿಂದ ಇಂಧನ ಹೇಳ್ತಾರೆ, ಎಣ್ಣೆಯು ತುಪ್ಪವು ಏನಿದೆ ಚಂದ್ರನಿಂದ ಹೇಳ್ತಾರೆ. ಚಂದ್ರ ಶುದ್ಧನಾಗಿದ್ದರೆ ಶುದ್ಧವಾಗಿರುತ್ತೆ ಅದು, ಚಂದ್ರ ಮಲಿನನಾಗಿದ್ದರೆ ಮಲಿನವಾಗಿರುತ್ತೆ ಅದು. ಮಲಿನಾಗಿದ್ದರೆ ಚಂದ್ರನಿಗೆ ಪಾಪ ಸಂಪರ್ಕ ಇದ್ದರೆ ಅಥವಾ ಚಂದ್ರನಿಗೆ ದೋಷಗಳಿದ್ದರೆ ಎಣ್ಣೆನೂ ಹಾಗೆ ಇರುತ್ತೆ ಅಲ್ಲಿ. ಹಾಗಾಗಿ ಅವರು ಚಂದ್ರನ ನೋಡಿ ಎಣ್ಣೆ ತುಪ್ಪ ಈ ಥರ ಇದೆ ಅಂತವ್ರು ನಿರೂಪಣೆ ಮಾಡ್ತಾರೆ ಅಲ್ಲಿಂದ. ಹಾಗೆ ಉದಯ ಲಗ್ನದಿಂದ ಬತ್ತಿಯನ್ನು ಹೇಳ್ತಾರೆ ಅವರು. ಬತ್ತಿ ಎಷ್ಟಿದೆ, ಅದರ ಅಂಶಕಗಳ ಮೂಲಕ ಬತ್ತಿ ಎಷ್ಟಿದೆ, ಹೇಗಿದೆ ಬತ್ತಿ, ಅದನ್ನೆಲ್ಲ ಹೇಳ್ತಾರೆ. ಸೂರ್ಯನಿರುವ ರಾಶಿಯ ಮೂಲಕವಾಗಿ ಪಾತ್ರೆಯನ್ನು ಕೂಡ ಹೇಳ್ತಾರೆ. ಪಾತ್ರೆ ಅಂದರೆ ಉದಾಹರಣೆಗೆ ದೀಪ ಒಂದು ಬೇರೆ ಬೇರೆ ಥರ ಇರ್ಬೋದಲ್ಲ, ನೆಲದ ಮೇಲೆ ಇಡೋ ದೀಪ ಆಗ್ಬೋದು, ಮೇಲಿಂದ ತೂಗು ಹಾಕೋ ದೀಪ ಆಗ್ಬೋದು, ಅಥವಾ ಗೋಡೆಗೆ ಇಡೋ ದೀಪ ಆಗ್ಬೋದು, ಅದನ್ನೆಲ್ಲ ಹೇಳ್ಬೋದು. ಚರರಾಶಿ ಆದರೆ ಚರದೀಪ, ಅದು ಸ್ಥಿರರಾಶಿ ಆದರೆ ಸ್ಥಿರ ದೀಪ. ಅದು ಸೂರ್ಯನಿರುವ ರಾಶಿ ಯಾವುದು ಹೇಗಿದೆ ಅಂತ ನೋಡಿಕೊಂಡು ಚರವೋ ಸ್ಥಿರವೋ ಉಭಯೋ ಅದರ ಆಧಾರದ ಮೇಲೆ ಅಥವಾ ಇನ್ನೂ ಆ ಲಕ್ಷಣಗಳ ಮೇಲೆ ದೀಪ ಅದು ಎಂಥ ದೀಪ ಅನ್ನೋದನ್ನು ಈ ಪ್ರಸೂತಿ ಬಗ್ಗೆನೂ ಅದನ್ನು ಹೇಳ್ತಾರೆ. ಪ್ರಸೂತಿ ಗೃಹದಲ್ಲಿ ನಿಮ್ಮ ಜಾತಕ ತಗೊಂಡು ಹಿಂದಿನ ಕಾಲದ ಪ್ರಸೂತಿ ಗೃಹಗಳಲ್ಲಿ ದೀಪ ಇಡ್ತಾಯಿದ್ರು ಒಳಗಡೆಗೆ, ಅದನ್ನು ಇಡೋ ಪದ್ಧತಿ ಇತ್ತು. ಈಗಿನ ಕತೆ ಬೇರೆಯಾಗಿದೆ. ಜಾತಕದಲ್ಲಿಯೇ ಆ ದೀಪ ಎಲ್ಲಿತ್ತು, ಯಾವ ದಿಕ್ಕಲ್ಲಿತ್ತು, ಹೇಗಿತ್ತು ಅನ್ನೋದನ್ನೆಲ್ಲ ಹೇಳ್ತಾಯಿದ್ರು ಅಂತ ಆವತ್ತಿನ ಕಾಲದಲ್ಲಿಂದ. ಚರದೀಪ, ಸ್ಥಿರದೀಪ, ಗೋಡೆ ದೀಪ ಎಲ್ಲವನ್ನೂ ಕೂಡ ಹೇಳ್ತಾಯಿದ್ರು. ನೆಲದ ಮೇಲೆ ಇಡೋಂಥ ದೀಪನ ಹೇಗಿತ್ತು ಅದೆಲ್ಲವನ್ನು ಹೇಳ್ತಾಯಿದ್ರು, ಹೇಳೋಕ್ಕೆ ಸಾಧ್ಯ ಇತ್ತು ಅಂತ. ಇದಿಷ್ಟು. ಇನ್ನು ಸ್ವರ್ಣದ ಬಗ್ಗೆ ಅವತ್ತು ಹೇಳಿದ್ವು, ಆದರೂ ಇನ್ನೊಂದು ಸತಿ ನಮಗೆ ಅದನ್ನು ಅದೇ ಮುಖ್ಯ ವಿಷಯ, ಅದಕ್ಕೋಸ್ಕರ ಎಲ್ಲ ಮಾಡಿದ್ದಾಗಿದ್ದರಿಂದ ಮಗು ಸ್ವರ್ಣ ಇಡತ್ತೆ ಅಂತ ಹೇಳಬೇಕಿತ್ತು ನಿಮಗಷ್ಟೇ. ನಾವು ಅದ್ರ ಮೂಲಕ ಲಗ್ನ ತೀರ್ಮಾನ ಆಗುತ್ತೆ ಅಂತ. ಅದಕ್ಕೆ ಇಷ್ಟು ದೊಡ್ಡ ಕಥೆ ಹಿಂದೆ ಮುಂದೆ ಎಲ್ಲ ಸೇರಿಸಿ ಅದನ್ನು ಮಹಾಭಾರತ ರಾಮಾಯಣ ಮಾಡಿ ಹೇಳಿದ್ದು ನಾನು ನಿಮಗೆ. ಒಟ್ಟು ವಿಷಯ ಏನಪ್ಪ ಅಂದರೆ, ಹೇಳೋಕೆ ಹೊರಟಿದ್ದು, ಮಗು ತನ್ನ ಕೈಯಿಂದ ಪುಷ್ಪಾಕ್ಷತೆಗಳ ಮಧ್ಯೆ ಸ್ವರ್ಣ ಇಟ್ಕೊಂಡು ಅದನ್ನು ಇಟ್ಟು ರಾಶಿ ತೀರ್ಮಾನ ಆಗುತ್ತೆ ಅಷ್ಟಮಂಗಲದಲ್ಲಿ ಅಂತ ಹೇಳೋಕ್ಕಿದ್ದಿದ್ದು ನಮಗೆ. ಅದು ಅರ್ಥ ಆಗಬೇಕಲ್ಲ, ಮತ್ತು ಆವತ್ತಲ್ಲಿ ಉಳಿದಿದ್ದು ನಿಮ್ಗೆ ಗೊತ್ತಾಗಲಿಲ್ಲ ಕಾರಣಕ್ಕೆ ಹೇಳಿದ್ವು ಅದನ್ನು. ಅದೇ ನೆನಪು ಮಾಡೋದು ನಿಮಗೆ. ರಾಶಿ ಮತ್ತು ಗ್ರಹಗಳ ಪರಿಜ್ಞಾನ ಇಲ್ಲದೆ ಇರೋಂಥ ಮಗು ಸ್ನಾನ ಎಲ್ಲ ಮಾಡಿ ಮಡಿ ಉಟ್ಕೊಂಡು ಬಂದು ಅದಕ್ಕೆಲ್ಲಿ ಪೂಜೆನೂ ಮಾಡಿಸ್ತಾರೆ, ಚಿಕ್ಕ ಪೂಜೆ ಪ್ರಾರ್ಥನೆ ಎಲ್ಲ ಮಾಡಿಸ್ತಾರೆ ಆ ಮಗುವಿನ ಹತ್ರ. ಆಮೇಲೆ ಒಂದು ಪ್ರದಕ್ಷಿಣೆ ಬರುತ್ತೆ, ಅದು 3 ಪ್ರದಕ್ಷಿಣೆ ಎಲ್ಲ ಬಂದು ಆಮೇಲೆ ಇಡ್ಬೇಕು ಅದನ್ನು. ಅದಕ್ಕೆ ಯಾವ ರಾಶಿ ಬೇಕು ಅದು ಹೇಳ್ಬೇಕಾದ್ರೆ ಹಾಗೆ ಹೇಳ್ತಾರೆ. ಈ 12 ರಾಶಿ ನೋಡು ಲೆಕ್ಕ ಹಾಕು ಅಂತ ಹೇಳ್ತಾರೆ, ಲೆಕ್ಕ ಹಾಕಿಸ್ತಾರೆ. 1, 2, 3, 4 ಅಂತ ಮೇಷವರ್ಷ ಎಲ್ಲ ಹೇಳೋದಿಲ್ಲ ಅಲ್ಲಿ. ಎಲ್ಲಿಂದ ಅವರು ಲೆಕ್ಕ ಹಾಕಿಸ್ತಾರೆ, ಒಂದು ಮೂಲೆಯಿಂದ 1, 2, 3, 4 ಎಷ್ಟಿದೆ ನೋಡು, 12 ಇದೆ. ನಿಂಗೆ ಎಲ್ಲಿ ಬೇಕು ಅಲ್ಲಿ ಆ ಕಡೆನೂ ಹೋಗ್ಬೋದು, ಈ ಕಡೆನೂ ಬರ್ಬೋದು, ಎಲ್ಲಿ ಬೇಕಾದ್ರೂ ಬರ್ಬೋದು ನೀನು. ನಿಂಗೆ ಎಲ್ಲಿ ಖುಷಿ ಅನಿಸುತ್ತೋ ಅಲ್ಲಿ ಆ ರಾಶಿ ಇಡು ಅಂತ ಹೇಳ್ತಾರೆ ಅವರು. ಮಗು ಇಡತ್ತೆ.
ಇಡಬೇಕಾದ್ರೆ ಮಗು ಕೈಲಿ ಏನಿರುತ್ತೆ ಅಂದರೆ 6 ವಸ್ತು ಇರುತ್ತೆ ಅಲ್ವಾ? 6 ವಸ್ತು ಏನಿರುತ್ತೆ? ಹೂವು, ಅಕ್ಷತೆ, ಭತ್ತ, ಎಷ್ಟಾಯ್ತು ಒಟ್ಟು? ಎಷ್ಟಾಯ್ತು? ಹಾಂ, ಬಗೆಹರಿತಾ? ಎಷ್ಟಾಯ್ತು? 6 ಆಯ್ತಾ? 6 ಆಗಬೇಕು. ಹಾಂ, ಸ್ವರ್ಣ ಸೇರಿ 6 ಆಗಬೇಕು. ಜಲ, ಗಂಧ, ಪುಷ್ಪ, ವ್ರೀಹಿ ಮತ್ತು ತಂಡುಲ ಅಂತ, ಆಮೇಲೆ ಸ್ವರ್ಣ ಅಂತ. ಅದು ಒದ್ದೆ ಇರೋದ್ರಿಂದ ಜಲನೂ ಸೇರ್ಕೊಳ್ತದೆ ಅದರಲ್ಲಿ ಅಂತ. ಒದ್ದೆ ಇರುತ್ತೆ ಅದು ಅಂತ. ಇಷ್ಟನ್ನು ಕೈಲಿ ಇಟ್ಕೊಂಡಿರುತ್ತೆ ಅದು ಮಗು. ಅದರ ಮಧ್ಯೆ ಚಿನ್ನನೂ ಇರುತ್ತೆ. ಚಿನ್ನಕ್ಕೆ ಬೆನ್ನು ಮತ್ತು ಮುಖ ಇರುತ್ತೆ. ಚಿನ್ನಕ್ಕೆ ಗೊತ್ತಾಗೋ ಥರ ಇರುತ್ತೆ. ಅದು ತೀರ್ಮಾನ ಮಾಡಿರ್ತಾರೆ ಯಾವುದು ಬೆನ್ನು ಮತ್ತು ಯಾವುದು ಮುಖ ಅಂತ. ಮಗು ತನಗೆ ಯಾವ ರಾಶಿ ಬೇಕೋ ಆ ರಾಶಿಯ ಒಳಗಡೆ ಅದನ್ನ ಇಡುತ್ತೆ ಅಂತ. ಇಟ್ಟ ಮೇಲೆ ಕಥೆ ಪ್ರಾರಂಭ. ಎಲ್ಲಿಡ್ತು ಮಗು ಅದನ್ನು, ಆ ಚಿನ್ನ ಎಲ್ಲಿದೆ, ಅದರ ಮೇಲೆ ತುಂಬ ವಿಷಯಗಳು ಬರುತ್ತೆ ಅಂತ. ಸುರೇಶ್ ಚಿನ್ನದ ಅವತ್ತೊಂದು ಮ್ಯಾಪ್ ತೋರ್ಸೋಕ್ಕೆ ಬಿಟ್ಟೋಗಿತ್ತು. ಅದಕ್ಕೆ ಪನ್ನ ತೊಗೊಂಡು ಇದನ್ನು ಒಂದು ಮ್ಯಾಪು ತೋರ್ಸೋಕ್ಕಾಗಿರಲಿಲ್ಲ ಅವತ್ತು. ಈ ಮುಗಿಯೋ ಹೊತ್ತಿಗೆ ಪ್ರಶ್ನೆ ಕ್ರಿಯೆ ಸಂಭವದ ಮ್ಯಾಪ್ ತೋರಿಸು. ಇದಾಗೋ ಹೊತ್ತಿಗೆ, ಈ ಕೊನೆಯಲ್ಲಿ ಈ ಸ್ವರ್ಣ ಇದು ಪ್ರಶ್ನೆ ಕ್ರಿಯೆ ಸಂಭವ ಮುಗಿಯೋ ಹೊತ್ತಿಗೆ. ಇದು ಅವತ್ತು ತೋರ್ಸೋಕ್ಕೆ ಬಿಟ್ಟೋಗಿತ್ತು ನನಗೆ. ಕಷ್ಟಪಟ್ಟು ಮಾಡಿದ್ದಾಗಿತ್ತು. ನವನೀತ ಅದನ್ನೆಲ್ಲ ವ್ಯವಸ್ಥೆ ಮಾಡಿದ್ದ. ಅದಕ್ಕೆ ಬೇಕಾದಾಗೆ ತೋರ್ಸೋಕ್ಕಾಗಿರಲಿಲ್ಲ ಅವತ್ತು ಗಡಿಬಿಡಿಯಲ್ಲಿ. ಅದಕ್ಕೆ ಪುನಃ ತೋರಿಸಿದ್ದು. ಸ್ವರ್ಣ ಹೇಗಿರ್ಬೋದು ಅಂದರೆ ಖಂಡಗಳು, ಊರ್ಧ್ವಖಂಡ, ಮಧ್ಯಖಂಡ, ಅಧಃಖಂಡ, 3 ಖಂಡಗಳು ಅಂತ. ಪುಷ್ಪಾಕ್ಷತೆಗಳ ಮೇಲ್ಭಾಗ, ಮಧ್ಯಭಾಗ, ಕೆಳಭಾಗ ಅಂತ. ಮೇಲ್ಭಾಗದಲ್ಲಿರ್ಬೋದು, ಮಧ್ಯಭಾಗದಲ್ಲಿರ್ಬೋದು, ಕೆಳಭಾಗದಲ್ಲಿರ್ಬೋದು, ಹೊರಗಿರ್ಬೋದು ಅಂತ. ಅದು ಭೂಸ್ಪರ್ಶ. ಅದು ಪುಷ್ಪಾಕ್ಷತೆಗಳನ್ನು ಬಿಟ್ಟು ಆ ಕಡೆ ಹೋಗಿ ಬಿದ್ದಿರ್ಬೋದು. ಮಗುವಿನಲ್ಲಿ ಕುಜನ ಆವೇಶ ಆದರೆ, ಕುಜನ ಸಂಚಾರ ಆದರೆ, ಸರಿಯಾಗಿ ಕುಕ್ಕಿದ್ರೆ ಮಗು ಅದನ್ನು, ಆ ಸ್ವರ್ಣ ಆ ಕಡೆ ಬಿಡ್ಬೋದು. ಅಂದರೆ ಪುಷ್ಪಾಕ್ಷತೆಗಳನ್ನು ಬಿಟ್ಟು ಬಿಡ್ಬೋದು ಅಂತ. ಅಲ್ಲಿದ್ರೂ ಕೂಡ ಬಿಡೋಕ್ಕೆ ಅವಕಾಶ ಇರುತ್ತೆ ಅದು. ಹಾಗೆ 4 ಅಂದರೆ ಊರ್ಧ್ವಖಂಡ, ಮಧ್ಯಖಂಡ, ಅಧಃಖಂಡ, 3 ಖಂಡಗಳು. ಇದು ಹೊರತಾಗಿ ಭೂಸ್ಪರ್ಶ ಅಂತ 4 ರೀತಿಯಲ್ಲಿ ಸ್ವರ್ಣ ಬೀಳೋಕ್ಕೆ ಸಾಧ್ಯ ಇದೆ ಅಂತ. ಆಮೇಲೆ ಸ್ಥಿತಿ, ಅದರದ್ದು ಸ್ಥಿತಿ ಊರ್ಧ್ವಮುಖ ಆಗ್ಬೋದು ಮತ್ತು ಅಧೋಮುಖ ಆಗ್ಬೋದು. ಬಂತ ಮನಸ್ಸಿಗೆ? ಪ್ಲವ ದಿಕ್ಕಿಗಿರ್ಬೋದು. ಪ್ಲವ ಅಂದರೆ ಯಾವುದೋ ಒಂದು ಕಡೆ ಬಗ್ಗಿರುತ್ತಲ್ವ. ಅದೀಗ ಪುಷ್ಪಾಕ್ಷತೆಗಳ ಮೇಲೆ ಇರುತ್ತೆ, ಮೇಲೆ ಮಧ್ಯನ ಎಲ್ಲೋ ಇರುತ್ತೆ. ನೆಟ್ಟಗೆ ಹೀಗೆ ಇರಬೇಕು ಅಂತಿಲ್ಲ. ಅದು ಸ್ವಲ್ಪ ಹೀಗಾಗಿರ್ಬೋದಲ್ಲ. ಅದು ಯಾವ ಕಡೆ ಆಗಿದೆ? ಅದು ದಿಕ್ಕಿಗಾಗಿದೆಯಾ ವಿದಿಕ್ಕಿಗಾಗಿದೆಯಾ ಅಂತ. ದಿಕ್ಕಿಗಾದರೆ ಶುಭ, ವಿದಿಕ್ಕಿಗಾದರೆ ಅಶುಭ ಅಂತ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣದಲ್ಲಿ ಆದರೆ ಶುಭ, ಆಗ್ನೇಯ, ವಾಯುವ್ಯ, ನೈಋತ್ಯ, ಈಶಾನ್ಯಕ್ಕಾದರೆ ಅಶುಭ ಅಂತ. ಹಾಗಾಗಿ ದಿಕ್ಕು ವಿದಿಕ್ಕು ಅದನ್ನು ಕೂಡ ನೋಡಬೇಕು. ಅಂಶಕ ಅಂದರೆ ನವಾಂಶ ಅಂತ. ರಾಶಿಯನ್ನು 90 ಭಾಗ ಮಾಡಿದರೆ ಎಲ್ಲಿ ಬಂತದು ಅಂತ ನಿಮ್ಗದು ಗೊತ್ತು ಈಗಾಗಲೇ, ನವಾಂಶದ ವಿಷಯ ಅಂತ. ಅಲ್ಲೇ ಈ ರಾಶಿ ಚಕ್ರದಲ್ಲಿ ಆ ರಾಶಿ ಒಂದು ಮಕರ ರಾಶಿಯಲ್ಲಿ ಇಡ್ತು ಮಗು ಅಂದರೆ ಆ ರಾಶಿಯನ್ನು ಅವರು ಸ್ಕೇಲ್ ಇಟ್ಟು 9 ಭಾಗ ಮಾಡ್ಕೊಂಡದನ್ನು ಅವರು ಅದರಲ್ಲಿ ಎಲ್ಲಿ ಬಂತು ಅಂತ, ಯಾವ ನವಾಂಶದಲ್ಲಿ ಬಂತು ಅಂತ ನೋಡ್ತಾರೆ ಅವರು. ಇದರಿಂದ ಏನು ಹೇಳ್ತಾರೆ ಅಂದರೆ ತುಂಬ ವಿಷಯಗಳನ್ನ ಹೇಳ್ತಾರೆ. ಇದರಿಂದ ನಿಮ್ಗೆ ಅದನ್ನ ಹೇಳಿದ್ವಲ್ವ ಅವತ್ತು. ಸ್ವರ್ಣ ಮೇಲಿದೆ, ಊರ್ಧ್ವಮುಖವಾಗಿದೆ. ಅದಕ್ಕೇನರ್ಥ? ಮೇಲ್ ಬರುವಷ್ಟು ಬಂದಿದೆ ಅಂತ. ಆ ಕುಟುಂಬ ಅಥವಾ ಆ ದೇವಸ್ಥಾನ ಅಥವಾ ಆ ವ್ಯಕ್ತಿ ಅಷ್ಟಮಂಗಲ ಇಟ್ಟ ಆ ಸಂಕಲ್ಪ ಯಾರ್ದಿದೆಯೋ ಅವರು ಮೇಲೆ ಬರುವಷ್ಟು ಕೂಡ ಬಂದಿದ್ದಾರೆ ಅಂತ. ಹಾಗಿರ್ಬೋದು ಇನ್ನೂ ಕೆಲವು ಕಾಲ ಅಂತ. ಯಾಕೆಂದ್ರೆ ಅಧೋಮುಖ ಆಗಿಲ್ಲ ಅದು. ಹಾಗಾಗಿ ಇನ್ನೂ ಕೆಲವು ಸಮಯ ಹಾಗೆ ಇರ್ಬೋದು ಅಂತ ಅರ್ಥ ಅದಕ್ಕೆ ಅಂತ. ಅದೇ ಮೇಲ್ಭಾಗ ಇದ್ದು ಚಿನ್ನ ಅಧೋಮುಖ ಆಗಿದ್ದರೆ ಮೇಲ್ ಬರುವಷ್ಟು ಬಂದಿದ್ದಾರೆ, ಇನ್ನು ಪತನ ಶುರುವಾಗತ್ತೆ ಅಂತ. ಡೌನ್ಫಾಲ್ ಇನ್ನು ಮುಂದೆ ಪ್ರಾರಂಭ ಆಗತ್ತೆ ಅಂತ ನೋಡಿ. ಹೀಗೆ ಅದರ ಯುಕ್ತಿ ಹೋಗುವಂಥದ್ದು ಅಂತ. ಮಧ್ಯಖಂಡದಲ್ಲಿದ್ದರೆ ಮೇಲ್ಮುಖವಾಗಿದ್ದರೆ ಅದು ಉನ್ನತಿ ಆಗ್ತಾ ಇದೆ, ಇನ್ನೂ ಸಾಕಷ್ಟು ಆಗತ್ತೆ ಅಂತ.
ಇನ್ನು ಮಧ್ಯದಲ್ಲಿದೆ ಅಷ್ಟೇ, ಇನ್ನೂ ಸಾಕಷ್ಟಾಗತ್ತೆ ಅಂತ. ಅದು ಮಧ್ಯಖಂಡದಲ್ಲಿದ್ದು ಕೆಳಮುಖ ಆಗಿದ್ದರೆ ಮೇಲಿಂದ ಕೆಳಗೆ ಬೀಳ್ತಾ ಇದೆ ಆ ವಂಶ ಅಥವಾ ವ್ಯಕ್ತಿ, ಆ ದೇವಸ್ಥಾನ ಪತನ ಆಗ್ತಾ ಇದೆ. ಒಂದು ಅರ್ಧ ಆಗಿದೆ, ಇನ್ನೊಂದು ಅರ್ಧ ಆಗೋಕ್ಕಿದೆ ಮುಂದೆ ಅಂತ, ಇನ್ನೂ ಪತನ ಆಗುತ್ತೆ ಅಂತ. ಇನ್ನು ಅಧಃಖಂಡದಲ್ಲಿ ಮೇಲ್ಮುಖವಾಗಿದ್ದರೆ ಕೆಳಗೆ ಬರುವಷ್ಟು ಬಂದಿದೆ, ಇನ್ನು ಮೇಲೆ ಹೋಗಿ ಶುರುವಾಗುತ್ತೆ ಅದಂತ. ಮೇಲ್ಮುಖವಾಗಿದೆ, ಇನ್ನು ಮೇಲೆ ಹೋಗಿ ಶುರುವಾಗುತ್ತೆ, ಉನ್ನತಿಯ ಶಕೆ ಪ್ರಾರಂಭ ಅಂತ. ಅಧಮುಖವಾಗಿದ್ದರೆ ಕೆಳಗೆ ಬರುವಷ್ಟು ಬಂದಿದೆ ಮಾತ್ರ ಅಲ್ಲ, ಇನ್ನೂ ಕೆಳಗೆ ಹೋಗುತ್ತೆ ಅಂದರೆ ನಾಶ ಆಗತ್ತೆ ಅಂತ. ಅದಕ್ಕೆ ಸೂಚನೆ, ಈಗಾಗಿಲ್ಲ ಆಗತ್ತೆ ಅಂತ. ಚಿನ್ನ ಮತ್ತು ಅಕ್ಷತೆ ಬೇರೆ ಬೇರೆ ಆದಾಗ ಜೀವ ಇಲ್ಲ ಅಂತ ಇರ್ತಾರೆ. ಅದಕ್ಕೆ ದೇವಸ್ಥಾನ ಆದರೆ ಸಾನ್ನಿಧ್ಯ ಇಲ್ಲ ಅಂತ. ದೇವಸ್ಥಾನ ಆದರೆ ದೇವರಿಲ್ಲ ಅಲ್ಲಿ ಅಂತ. ದೇವರು ಯಾವುದೋ ಕಾಲಾಗಿದೆ ಬಿಟ್ಟು ಹೋಗಿ ಅಂತ. ಹಾಗಾಗಿ ತುಂಬ ಗಂಭೀರ ಅದು ಅಂತ. ವ್ಯಕ್ತಿ ಆದರೂ ಕೂಡ ಅದು ಚೈತನ್ಯ ಹೋಗಿದೆ ಅಂತ, ಅಲ್ಲಿ ಹುರುಳಿಲ್ಲ, ಸ್ವಾರಸ್ಯ ಇಲ್ಲ ಇನ್ನೇನು ಅಂತ. ನಾಶಾವಸ್ಥೆ, ಸರ್ವನಾಶ ಆಗಿದೆ ಅಥವಾ ಆಗಲಿಕ್ಕಿದೆ, ಸದ್ಯದಲ್ಲಿ ಆಗಲಿಕ್ಕಿದೆ ಅನ್ನೋದನ್ನು ತೋರಿಸುತ್ತೆ. ಅದು ಭೂಸ್ಪರ್ಶ ತುಂಬ ಅಶುಭ ಅದು. ಅಲ್ಲಿ ಮತ್ತೆ ಯಾವ ಮುಖ ಅಂತ ನೋಡೋ ಕೆಲಸ ಇಲ್ಲ. ಭೂಸ್ಪರ್ಶ ಆದಮೇಲೆ ಸತ್ತ ಮೇಲೆ ಮೇಲ್ಮುಖ ಆದ್ರೂ ಕೆಳಮುಖ ಆದ್ರೂ ಎಲ್ಲ ಒಂದೇ, ಎದ್ದು ಬರೋಕ್ಕಿದೆ ಇನ್ನೇನು ಅಂತ, ಆ ಸ್ಥಿತಿ ಅದು ಅಂತ. ಪರಿಹಾರಗಳಿಂದ ಇದನ್ನು ಸರಿಪಡಿಸ್ಕೋಬೇಕಾಗತ್ತೆ ಅಂತ. ಈಗ ಸ್ವರ್ಣ ಅಧೋಮುಖ ಆಗಿದೆ ಅಂದರೆ ಈ ಪರಿಹಾರಗಳ ಮೂಲಕ ಊರ್ಧ್ವಮುಖ ಮಾಡ್ಕೋಬೇಕು ಅದನ್ನು. ಭೂಸ್ಪರ್ಶ ಆಗಿದೆ ಅಂದರೆ ಚೈತನ್ಯ ಮತ್ತೆ ಬರೋಕ್ಕೆ ಏನು ಬೇಕು ಅದನ್ನು ಮಾಡಬೇಕು. ದೇವಸ್ಥಾನಕ್ಕೆ ದೇವರು ಮತ್ತೆ ಬರೋಕ್ಕೆ ಏನು ಬೇಕು ಅದನ್ನು ಮಾಡಬೇಕು ಅಂತ. ಇದಿಷ್ಟು ಸ್ವರ್ಣದ ಖಂಡ ಮತ್ತು ಸ್ಥಿತಿಯ ಕಥೆ ಇದು. ಅದು ಪ್ಲವದ ಮೂಲಕವಾಗಿ ಭೂತಕಾಲ ಹೇಳಬೇಕು ಅಂತ. ಈಗ ಶುದ್ಧ ದಿಕ್ಕಿಗೆ ಪ್ಲವ ಇದ್ದರೆ ಹಿಂದೆ ಒಳ್ಳೇದಿತ್ತು ಅಂತ ಹೇಳಬೇಕು ಅಂತ. ವಿದಿಕ್ಕಿಗೆ ಪ್ಲವ ಇದ್ದರೆ ಹಿಂದೆ ಅಶುಭ ಇತ್ತು, ಭೂತಕಾಲ ಅಶುಭ ಅಂತ ಹೇಳಬೇಕು ಅಂತ. ಹಾಗೆ ಅಂಶಕ ನವಾಂಶ, ಅದರಿಂದ ವರ್ತಮಾನ ಚಿಂತನೆ ಮಾಡಬೇಕು. ಸ್ವರ್ಣದ ನವಾಂಶದ ಮೂಲಕವಾಗಿ ಈಗಿನ ಸ್ಥಿತಿ ಏನು ಅಂತ ಚಿಂತನೆ ಮಾಡಬೇಕು. ಸ್ಥಿತಿ ಅಂದರೆ ಇದು ಊರ್ಧ್ವಮುಖವೋ ಅಧೋಮುಖವೋ, ಅದರ ಮೂಲಕವಾಗಿ ಭವಿಷ್ಯತ್ತು ಮುಂದೆ ಏನಾಗುತ್ತೆ ಅಂತ. ಊರ್ಧ್ವಮುಖ ಆಗಿದ್ರೆ ಮುಂದೆ ಉನ್ನತಿ ಅಂತ, ಅಧೋಮುಖ ಆದರೆ ಮುಂದೆ ಅವನತಿ ಅಂತ, ಅದನ್ನು ಚಿಂತನೆ ಮಾಡಬೇಕು ಅಂತ. ಸ್ಥಿತಿಯ ಮೂಲಕವಾಗಿ ಅದನ್ನು ಚಿಂತನೆ ಮಾಡೋಕ್ಕಿರೋವಂಥದ್ದು. ಇದಿಷ್ಟು ಸ್ವರ್ಣದ ಬಗ್ಗೆ ನಿಮಗೆ ಹೇಳೋಕ್ಕಿದ್ದು. ಆ ಪ್ರಶ್ನೆ ಕ್ರಿಯಾ ಸಂಭವ ಇದ್ದರೆ ತೋರಿಸಿ ಒಂದು ಸತಿ. ನೋಡಿ, ಪ್ರಶ್ನೆ ಕ್ರಿಯಾ ಸಂಭವದಲ್ಲಿ ಏನೇನು ಐಟಮ್ ಬರುತ್ತೆ, ಅದರಲ್ಲಿ ಏನೇನಿದೆ ಅದನ್ನು ತೋರಿಸ್ತಾ ಇದ್ದೀವಿ. ಇಲ್ಲಿ ನಮ್ಮ ಪ್ರಥಮ ಅನೇತ ಹೇಳಿದ್ವು, ರೇಖೆ ಹೇಳಿದ್ವು, ದೀಪ ಹೇಳಿದ್ವು, ಪೂಜೆ ಮಾಡೋದನ್ನು ಹೇಳಿದ್ವು. ಯಾವುದು ಪ್ರಧಾನ ದೇವತೆ ಪೂಜೆಯಲ್ಲಿ ಅಷ್ಟಮಂಗಳದಲ್ಲಿ? ದಕ್ಷಿಣಾಮೂರ್ತಿಯ ಪ್ರಧಾನ. ಗುರು ಗಣಪತಿ ಪೂಜೆ ಮಾಡಲೇಬೇಕು. ಹಾಗಿದ್ದರು ಮಂಗಲಾರ್ಥವಾಗಿ ಪ್ರಧಾನ ಪೂಜೆ ಸಲ್ಲುವಂಥದ್ದು ದಕ್ಷಿಣಾಮೂರ್ತಿ, ನವಗ್ರಹಗಳು, ದ್ವಾದಶ ರಾಶಿಗಳು ಅವುಗಳಿಗೆ ಸಲ್ಲುವಂಥದ್ದು. ದೀಪದ ಬುಡದಲ್ಲಿ ಲಕ್ಷ್ಮಿಯನ್ನು ಕೂಡ ಪೂಜಿಸ್ತಾರೆ. ಗ್ರಂಥದಲ್ಲಿ ಸರಸ್ವತಿಯನ್ನು ಪೂಜಿಸ್ತಾರೆ. ಅಷ್ಟಮಂಗಲ ದೇವತೆ ಅಂತ ಒಂದು ಪೂಜೆ ಇದೆ, ಅದೊಂದು ಇಷ್ಟು ಪೂಜೆ ಮಾಡೋವಂಥದ್ದು. ಸ್ವರ್ಣನ್ಯಾಸ ಅಷ್ಟಮಂಗಲ ನೆನಪಿದೆ ಅಲ್ವಾ? 108 ಕಬಡಿಗಳ ಸಮೂಹ, 3 ರಾಶಿ ಮಾಡಬೇಕು. ಅದನ್ನು ಸ್ವರ್ಣನ್ಯಾಸ ಮಾಡೋ ಹೊತ್ತಿಗೆ ಮಾಡಬೇಕು. ಅದನ್ನು ಮೊದಲು ಎಡಗೈ ಈ ಥರ ಮಾಡಬೇಕಾದ್ರೆ ಉತ್ತರ ದಿಕ್ಕಿಂದ ಮೊದಲಾಗಬೇಕು ಅನ್ನೋ ಕಾರಣಕ್ಕೆ 3 ಮಾಡಿ ಒಂದೊಂದು ರಾಶಿಯಲ್ಲಿ 8 ಬೇರೆ ಮಾಡಿದಾಗ ಎಷ್ಟು ಉಳಿಯುತ್ತೆ ಅದು ಶುಭಾಶುಭ ಅಂತ ತೋರಿಸುತ್ತೆ. ವಿಷಮ ಶುಭ, ಸಮ ಅಶುಭ. ಈ ಕಡೆ ಭೂತ, ಮಧ್ಯ ವರ್ತಮಾನ, ಬಲಗಡೆಗೆ ಭವಿಷ್ಯತ್ತು ಅಂತ. ಅದು ಅಷ್ಟಮಂಗಲ ಅಂತ. ಅದು ಆ ಸಮಯದಲ್ಲಿ ಆಗುವಂಥದ್ದು. ಫಲ ಮುಂದಕ್ಕೆ ಹೇಳ್ತಾರೆ, ಮಾಡೋದು ಮಾಡಿರ್ತಾರೆ, ಫಲ ಹೇಳೋದು ಮುಂದಕ್ಕಿದೆ. ಗ್ರಂಥ ಪಠಣ ಹೇಳಿದ್ವಿ ನಿಮಗೆ, ಅಲ್ಲಿ ಒಂದು ಗ್ರಂಥ ಇಟ್ಟಿರ್ತಾರೆ. ಯಾವುದು ಬಂತು ಅದನ್ನು ಓದಬೇಕು. ಒಂದು ಸತಿ ತೆಗೆದದನ್ನು ಯಾವುದು ಏನು ಬಂತು ಅದನ್ನು ಓದಬೇಕು. ಅದು ಕೂಡ ಭವಿಷ್ಯ ಸೂಚಕವಾಗಿರುತ್ತೆ ಅಂತ. ಕಿಂಚಿತ್ ಫಲಕಥನ, ಒಂಚೂರು 2 ನಿಮಿಷ ಫಲ ಹೇಳ್ತಾರೆ. ಇಷ್ಟೆಲ್ಲ ಮಾಡಿ ಪಾಪ ಅವನು ಕಾಯ್ತಾ ಇರ್ತಾನೆ, ಅವನು ಈಗ ಫಲ ಹೇಳ್ತಾರೆ ಇಷ್ಟೇ ಫಲ ಹೇಳಿ ನಿಲ್ಲಿಸ್ತಾರೆ. ಯಾಕೆಂದರೆ ಅದು ಇದು ಗಣಿತ ಆಗಬೇಕು ತುಂಬ, ಇನ್ನು ಗಣಿತ ಆದಮೇಲೆ ಹೇಳುವಂಥದ್ದು ಅಂತ. ಹಾಗಾಗಿ ನಿಲ್ಲಿಸ್ತಾರೆ, ಅದನ್ನಷ್ಟೇ ಹೇಳಿ. ಹೀಗೆ ಈ ಅಷ್ಟಮಂಗಲದ ಪ್ರಕ್ರಿಯೆ, ಉತ್ತರ ಪೂಜೆಯಲ್ಲಿ ಅಷ್ಟಮಂಗಲ ಪ್ರಕ್ರಿಯೆ ಮುಗಿದು ಗಣಿತ ಎಲ್ಲ ಆದಮೇಲೆ ಚಿಂತನೆ ಮಾಡಬೇಕಾದ್ರೆ ಈ ಹಿಂದಿನ ಭಾಗ ಎಲ್ಲ ಚಿಂತನೆ ಮಾಡ್ಕೋಬೇಕು. ಎಲ್ಲಿಂದ ಪೃಚ್ಛ, ನಿರ್ಗಮ, ಆಮೇಲೆ ಶುರುವಾಗೋದು ಚಿಂತನೆ. ಇದು
ಅವನು ಪ್ರಥಮಾನೀತ ಇದು ಇಲ್ಲಿ ಹಿಂದೆ ಅನೇಕ ಅಲ್ಲೆಲ್ಲ ಚಿಂತನೆ ಇಲ್ಲ. ಚಿಂತನೆ ಇರೋದು ಎಲ್ಲಿ ಅಂದರೆ ಈಗ ಅಷ್ಟು ಪೂಜೆ ಎಲ್ಲ ಮುಗಿದ ಮೇಲೆ ಗಣಿತ ಪ್ರಕ್ರಿಯೆ ಆದಮೇಲೆ ಒಂದು ಸಭೆ ಸೇರಿ ಎಲ್ಲ ಕೂತ್ಕೊಂಡು ಒಂದು ಕಡೆಯಿಂದ ಶುರು ಮಾಡ್ತಾರೆ ಅವರು. ಎಲ್ಲಿಂದ ಪೃಚ್ಛ ನಿರ್ಗಮ ಮಾರ್ಗ ಮಂದಿರಗತಿ ಆ ಪ್ರಥಮ ನಿವೇದನೆ ಇದೆಯಲ್ಲ ಅಲ್ಲಿಂದ ಶುರು ಮಾಡ್ತಾರೆ. ದೈವಜ್ಞಾನ ಸಮಾಹಿತಿನ ಸಮಯೋದೇಶ ಶ್ವಾಸ ಸ್ವವಾಯು ದಶ ಅಲ್ಲಿಂದ ಶುರು ಮಾಡ್ತಾರೆ ಅವರು. ಚಿಂತನೆ ಮಾಡ್ಕೊಂಡು ಪ್ರಶ್ನಕ್ರಿಯಾ ಸಂಭವ ಅದು ಮುಗಿದ ಮೇಲೆ ಸೂತ್ರಂ ಅಂತ ಬರುತ್ತೆ ಅಲ್ಲಿ ಅಂತ. ಸೂತ್ರಂ ಅಂತ ಸೂತ್ರಂ ಅಂದರೆ ಇಷ್ಟೊತ್ತಿಗಾಗಲೇ ತುಂಬ ವಿಷಯಗಳು ಬಂದ್ಬಿಟ್ಟಿವೆ ಅಲ್ವಾ. ಆ ಪ್ರಥಮ ನಿವೇದನೆಯಲ್ಲಿ ತುಂಬ ವಿಷಯಗಳು ಬಂದುಬಿಟ್ಟಿದೆ. ಅದೆಲ್ಲವನ್ನು ಒಂದು ಸೂತ್ರಕ್ಕೆ ಪೋಣಿಸಿ ತುಂಬ ಚದುರಿದಂಗೆ ತುಂಬ ವಿಷಯಗಳು ಬಂದಿರುತ್ತೆ ಅಲ್ಲಿ. ನಿಮಿತ್ತಗಳಿಂದ ಹೇಳೋದಲ್ವಾ, ಯಾವುದಾದ ವಿಷಯಗಳು ಅಲ್ಲೆಲ್ಲ ಸ್ಕ್ಯಾಟರ್ಡ್ ಆಗಿ ಬಂದಿರುತ್ತೆ ಪೂರ್ತಿ. ಅದು ಈ ಸೂತ್ರಕ್ಕಾಗುವಾಗ ಅದೆಲ್ಲ ಪೋಣಿಸಿ ಶಿಸ್ತು ಮಾಡಿ ವ್ಯವಸ್ಥಿತವಾಗಿ ಅದನ್ನೊಂದು ಮಾಲೆ ಥರ ಮಾಡಿಕೊಡೋವಂಥದ್ದು ಅಂತ. ಗ್ರಹಗಳ ಮೂಲಕ ಮಾಡೋವಂಥದ್ದು ಸುಲಭವಾಗಿ ಮಾಡೋಕ್ಕೆ ಬರುತ್ತೆ ಗ್ರಹಗಳ ಮೂಲಕವಾಗಿ. ಈ ಬುಧನ ವಿಚಾರಲ್ಲೇ ಒಂದು ಕಡೆಗೆ, ಶನಿ ವಿಚಾರಲ್ಲೇ ಒಂದು ಕಡೆಯಿಂದ ಹೇಳ್ತಾ ಬರೋಂಥ. ಶನಿಗೆ ಏನೇನು ಕಾರಕತ್ವ ಇದೆ, ಅಲ್ಲಿ ಏನು ಆಧಿಪತ್ಯ ಇದೆ, ಎಲ್ಲಿದ್ದಾನೆ ಶನಿಯಲ್ಲಿ, ಇದೆಲ್ಲ ಸೇರಿಸ್ಕೊಂಡು ಒಟ್ಟು ಶನಿ ವಿಚಾರಗಳು, ಒಟ್ಟು ಬುಧ ವಿಚಾರಗಳು, ಒಟ್ಟು ಗುರು ವಿಚಾರಗಳು ಈ ಥರ ಹೇಳೋಕ್ಕೊಂದು ಅವಕಾಶ ಬೇಕು. ಅದಕ್ಕೆ ಸೂತ್ರ ಇರೋವಂಥದ್ದು 5 ಸೂತ್ರಗಳಿದೆ. 5 ಸೂತ್ರಗಳು ಯಾವುದೆಲ್ಲ? ಪೃಥ್ವಿ ಸೂತ್ರ, ಜಲಸೂತ್ರ, ಅಗ್ನಿಸೂತ್ರ, ವಾಯುಸೂತ್ರ, ಆಕಾಶ ಸೂತ್ರ. ಇದಕ್ಕೆ ಬೇರೆ ಹೆಸರುಗಳು ಇದೆ. ಪೃಥ್ವಿ ಸೂತ್ರವನ್ನು ಸಾಮಾನ್ಯ ಸೂತ್ರ ಅಂತ ಕರೀತಾರೆ. ಜಲಸೂತ್ರವನ್ನು ಅಧಿಪ ಸೂತ್ರ ಅಂತ ಕರೀತಾರೆ. ಅಧಿಪತಿಗಳಿಂದ ತೀರ್ಮಾನ ಆಗುತ್ತೆ ಅದು, ಹಾಗಾಗಿ ಅಧಿಪ ಸೂತ್ರ ಅಂತ ಕರೀತಾರೆ. ಅಗ್ನಿಸೂತ್ರವನ್ನು ಅಂಶ ಸೂತ್ರ ಅಂತ ಕರೀತಾರೆ. ನವಾಂಶದಿಂದ ಆ ಸೂತ್ರವನ್ನು ನಿರೂಪಣೆ ಮಾಡೋದ್ರಿಂದಾಗಿ ಅಂಶ ಸೂತ್ರ ಅಂತ ಕರೀತಾರೆ. ವಾಯುಸೂತ್ರವನ್ನು ನಕ್ಷತ್ರ ಸೂತ್ರ ಅಂತ ಕರೀತಾರೆ. ಯಾಕೆಂದರೆ ನಕ್ಷತ್ರಕ್ಕೊಂದು ಪಾತ್ರ ಇದೆ. ಆ ಸೂತ್ರದ ನಿಷ್ಪತ್ತಿಯಲ್ಲಿ ನಕ್ಷತ್ರಕ್ಕೊಂದು ಪಾತ್ರ ಇದೆ. ಅದು ಹೇಳೋಕೆ ಹೋದರೆ ಸುಮಾರು ಕಥೆ ಇದೆ, ಅದು ಇನ್ನೊಮ್ಮೆ ನೋಡೋಣ ಅದನ್ನು. ಆಕಾಶ ಸೂತ್ರವನ್ನು ಮಹಾಸೂತ್ರ ಅಂತ ಕರೀತಾರೆ. ಹೀಗೆ ಪೃಥ್ವಿ ಸೂತ್ರ, ಜಲಸೂತ್ರ, ಅಗ್ನಿಸೂತ್ರ, ವಾಯುಸೂತ್ರ, ಆಕಾಶ ಸೂತ್ರ, ಸಾಮಾನ್ಯ ಸೂತ್ರ, ಅಧಿಪ ಸೂತ್ರ, ಅಂಶ ಸೂತ್ರ, ನಕ್ಷತ್ರ ಸೂತ್ರ, ಮಹಾಸೂತ್ರ. ಅದರದ್ದೇ ಇನ್ನೊಂದು ಹೆಸರು, ಅದು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಏನಪ್ಪ ಇದು ಅಂದರೆ ಬುಧನ ಸೂತ್ರ ಪೃಥ್ವಿ ಸೂತ್ರ, ಶುಕ್ರನ ಸೂತ್ರ ಜಲಸೂತ್ರ, ಕುಜನ ಸೂತ್ರ ಅಗ್ನಿಸೂತ್ರ, ಶನಿಯ ಸೂತ್ರ ವಾಯುಸೂತ್ರ, ಗುರುವಿನ ಸೂತ್ರ ಆಕಾಶ ಸೂತ್ರ. ಒಂದೊಂದು ಗ್ರಹಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳು ಅಲ್ಲಿ ಬಂದುಬಿಡ್ತವೆ, ಕ್ರೋಢೀಕೃತವಾಗಿ ಅಲ್ಲಿ ಬರ್ತವೆ. ಬಂತ ಮನಸ್ಸಿಗೆ? ನೀವು ಕೇಳಿ, ಸೂರ್ಯಚಂದ್ರ ಎಲ್ಲೋದ್ರು ಅಂತ ಕೇಳಿ, ಬಾಕಿ ಆದ್ರಲ್ಲ ಸೂರ್ಯಚಂದ್ರ ಅಂತ. ಅವ್ರದ್ದು ಸುಮಾರು ಕಾರಕತ್ವ ಇದೆ ಸೂರ್ಯಚಂದ್ರದ್ದು. ಅದೇನು ಮಾಡ್ತೀರಿ ಅಂದರೆ, ಈ ದೈವಜ್ಞರು ಏನು ಮಾಡ್ತಾರೆ ಅಂದರೆ, ಈ ಚಂದ್ರನ ವಿಷಯ ಇದೆಯಲ್ಲ ಶುಕ್ರನ ಜೊತೆ ಸೇರಿಸ್ಕೊಳ್ತಾರೆ. ಅದನ್ನು ಜಲಸೂತ್ರ ಜೊತೆಗೆ ಸೇರಿಸ್ಕೊಂಡು ಮ್ಯಾಚ್ ಆಗುತ್ತಲ್ವಾ, ಅಲ್ಲಿ ಸೇರಿಸ್ಕೊಳ್ತಾರೆ ಅದನ್ನು. ಹಾಗೆ ರವಿಯನ್ನು ಯಾರ ಜೊತೆ ಸೇರಿಸ್ಕೊತಾರೆ? ಆಗೋಯ್ತು, ಉತ್ತರ ಬಂತು. ಜ್ಯೋತಿಷ ಒಂದು ಹಂತ ಕಲ್ತಾಯ್ತು ನೀವು ಅಂತ. ನೀವು ಎಷ್ಟು ಕಲ್ತ್ರಿ ಅಂದರೆ, ನಾವು ಮೊನ್ನೆ ಹೇಳಿದ್ವಲ್ಲ ನಿಮಗೆ ಅಷ್ಟಮಂಗಲದ ಸ್ವರ್ಣದೂತಿ ಆ ಸ್ವರ್ಣನ್ಯಾಸ ಮಾಡೋ ಯೋಗ್ಯತೆಯನ್ನು ಕಳ್ಕೊಂಡ್ರಿ ನೀವೀಗ ಅಂತ, ಆ ಅರ್ಹತೆ ಕಳ್ಕೊಂಡ್ರಿ ಅಂತ ಅಷ್ಟು ನಿಮಗೆ ಬಂತು. ಅದು ಮಾಡ್ಬೇಕಾದ್ರೆ ಏನೂ ಪರಿಜ್ಞಾನ ಇರಬಾರ್ದಂತೆ, ಆದರೆ ನಿಮಗೆ ಪರಿಜ್ಞಾನ ಬಂತು. ಇದು ಪಾಸಿಟಿವ್, ಇದು ನೆಗೆಟಿವ್ ಅಲ್ಲ. ಆ ಯೋಗ್ಯತೆ ಕಳ್ಕೊಂಡ್ರೆ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ ಅಲ್ವಾ. ತಾಯಿಯಿಂದ ತುತ್ತನ್ನು ತಿನ್ಸ್ಕೊಳ್ಳೋ ಯೋಗ್ಯತೆ ಕಳ್ಕೊಂಡೆ ಅಂದರೆ ದೊಡ್ಡವನಾದಂತ ಅರ್ಥ ಅದಕ್ಕೆ ಒಂಚೂರು ಅಲ್ವಾ. ತಾಯಿ ಹಾಲು ಹೊಯ್ಬೇಕು ಅಂದರೆ ಅಂಥ ಸ್ಥಿತಿ ಇಲ್ಲ ಅಂದರೆ ಏನಂತೆ, ತಾಯಿ ಸ್ನಾನ ಮಾಡಿಸ್ಬೇಕು ಅಂದರೆ, ಈಗ ನಾನೇ ಸ್ನಾನ ಮಾಡ್ಕೋತಾ ಇದ್ದೀನಿ ಅಂದರೆ ಇದನ್ನು ಕೆಟ್ಟದ್ದ ಒಳ್ಳೇದ ಹೇಳಿ? ಹಾಗೆ ಇದು ಅಂತ. ಇಲ್ಲಿ ಒಂದೇನು ಅಂದರೆ, ಈ ಸೂತ್ರಗಳು ಅದಕ್ಕೆ ಗಣಿತ ಇದೆ, ಅದಕ್ಕೆ ಅದಕ್ಕೆ ಇನ್ನೊಂದು ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆ ಫಲವಾಗಿ ಈ ಸೂತ್ರಗಳು ಜೀವಸೂತ್ರವಾಗಿ ಬರ್ಬೋದು, ರೋಗ ಸೂತ್ರವಾಗಿ ಬರ್ಬೋದು, ಮೃತಿ ಸೂತ್ರವಾಗಿ ಬರ್ಬೋದು. ಕಾಣ್ತಾ ಇದೆಯಾ ಅಲ್ಲಿ ನಿಮಗೆ? 3 ತರಹ ಬರ್ಬೋದು: ಜೀವಸೂತ್ರ, ರೋಗಸೂತ್ರ ಮತ್ತು ಮೃತಿ ಸೂತ್ರ ಅಂತ. ಈ 3 ಥರ ಬರ್ಬೋದು. ಈಗ ಉದಾಹರಣೆಗೆ ಈಗ ಕುಜ ಅಂತ ಅಂದ್ಕೊಳ್ಳಿ. ಕುಜನದ್ದು ಮೃತಿ ಸೂತ್ರವಾಗಿ ಬಂತು ಅಂದರೆ ಕುಜನಿಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳು ಸಮಸ್ಯಾಗ್ರಸ್ತ ಅಂತ ಅರ್ಥ ಅಂತ.
ಕುಜನಿಂದ ಏನೇನು ಹೇಳ್ಬೋದು ಆ ಎಲ್ಲ ವಿಚಾರಗಳಲ್ಲಿ ಸಮಸ್ಯೆನೇ ಹೇಳುತ್ತೆ ಅದು ಅಂತ. ಮೃತಿ ಅಂದರೆ ಅತ್ಯಂತ ಅನಿಷ್ಟ, ರೋಗ ಅಂದರೆ ಅನಿಷ್ಟ, ಜೀವ ಅಂದರೆ ಶುಭ ಅಂತ. ಯಾವ ಗ್ರಹದ್ದು ಜೀವಸೂತ್ರವಾಗಿ ಬರುತ್ತೆ ತತ್ಸಂಬಂಧಿ ವಿಚಾರಗಳು ತುಂಬ ಶುಭವಾಗಿರುತ್ತೆ ಅಂತ. ಯಾವ ಗ್ರಹದ್ದು ಮೃತಿಸೂತ್ರವಾಗಿ ಬರುತ್ತೆ ತುಂಬ ಅಶುಭ ಆಗಿರುತ್ತೆ ಅದು. ರೋಗ ಅಂದರೆ ಒಂದು ಮಟ್ಟಿಗೆ ಅಶುಭ ಅಂತ, ಆ ತರಹ ಬರುತ್ತೆ ಅದು ಅಂತ. ಆದರೆ ಈಗ ಒಂದು ಗ್ರಹ ಬಲಿಷ್ಠವಾಗಿದ್ದರೆ ರೋಗಸೂತ್ರ ಜೀವಸೂತ್ರವಾಗಿ ಪರಿವರ್ತನೆ ಆಗುತ್ತೆ. ಆ ಗ್ರಹ ಬಲಿಷ್ಠವಾಗಿದ್ದರೆ. ಆ ಗ್ರಹ ದುರ್ಬಲವಾಗಿದ್ದರೆ ಜೀವಸೂತ್ರ ರೋಗಸೂತ್ರ ಆಗುತ್ತೆ, ರೋಗಸೂತ್ರ ಮೃತಿಸೂತ್ರ ಆಗುತ್ತೆ. ಮೃತಿಸೂತ್ರದ ಗ್ರಹಕ್ಕೆ ಬಲ ತುಂಬ ಇದ್ದರೆ ಅದು ರೋಗಸೂತ್ರ ಆಗುತ್ತೆ. ಏಕದಮ್ ಪ್ರಮೋಷನ್ ಇಲ್ಲ ಜೀವಸೂತ್ರಕ್ಕೆ. ಮೃತಿಸೂತ್ರ ಇದ್ದರೆ ರೋಗಸೂತ್ರ ಆಗುತ್ತೆ, ರೋಗಸೂತ್ರ ಅಂದರೆ ಜೀವಸೂತ್ರ ಆಗುತ್ತೆ. ಇದನ್ನು ನೋಡ್ಕೋಬೇಕು ಮಾಡೋ ಹೊತ್ತಲ್ಲಿ ಗ್ರಹದ ಬಲ ಏನು ಅಂತ. ಬಲದಿಂದಾಗಿ ಪ್ರಮೋಷನ್ ಆಗ್ಬೋದು, ಡಿಮೋಷನ್ ಆಗ್ಬೋದು ಈ ಸೂತ್ರಗಳಲ್ಲಿ ಅಂತ. ಆಯಿತು, ಇದನ್ನು ಹೇಗೆ ಬಳಸ್ತಾರೆ ಅಂದರೆ, ಈಗ ಯಾವುದೋ ಒಂದು ವಿಷಯ ತುಂಬ ಅಶುಭ ಅಂತ ಹೇಳಿದ್ರು ಅಂತ ಅಂದ್ಕೊಳ್ಳಿ, ಹಿಂದಕ್ಕೆ ಚಿಂತನೆ ಆಗಿದೆ ಅಂತ ಅಂದ್ಕೊಳ್ಳಿ ನೀವು. ಆದರೆ ಸೂತ್ರದಲ್ಲಿ ಶುಭವಾಗಿ ಬಂತು ತುಂಬ, ಅದು ಆ ಗ್ರಹ ಸಂಬಂಧಪಟ್ಟ ಗ್ರಹ ತುಂಬ ಶುಭವಾಗಿ ಬಂತು. ಉದಾಹರಣೆಗೆ ಭೂಮಿ ಅಂತ ಅಂದ್ಕೊಳ್ಳಿ, ಭೂಮಿಯ ಬಗ್ಗೆ ಅತ್ಯಂತ ಅನಿಷ್ಟವನ್ನು ಹೇಳ್ಬಿಟ್ಟಿದ್ದಾರೆ. ಹಿಂದೆ ಅನಿಷ್ಟ ಬಂದಿದೆ ಅಂತ ಲಕ್ಷಣಗಳಲ್ಲಿ ಅಲ್ಲೋ ಇಲ್ಲೋ ಬೇರೆ ಬೇರೆ ಸಂದರ್ಭದಲ್ಲಿ ಅನಿಷ್ಟ ಬಂದಿದೆ ತುಂಬ ಅಂತ ಅಂದ್ಕೊಳ್ಳಿ. ಬುಧ ತುಂಬ ಶುಭವಾಗಿ ಬಂದ, ಜೀವಸೂತ್ರವಾಗಿ ಬಂತು ಬುಧನ ಸೂತ್ರ. ಅಂದರೆ ಅಷ್ಟೆಲ್ಲ ಅಶುಭ ಆಗೋದಿಲ್ಲ, ಮತ್ತು ಅದು ಪರಿಹಾರ ಇದೆ, ಅದಕ್ಕೆ ಹಿಂಗೋಗುತ್ತೆ ಅದು ಅಂತ. ಇನ್ಯಾವುದೊಂದು ತುಂಬ ಶುಭನೇ ಹೇಳಿದ್ದಾರೆ, ಅದು ಸೂತ್ರ ಮೃತಸೂತ್ರವಾಗಿ ಬಂತು ಅಥವಾ ರೋಗಸೂತ್ರವಾಗಿ ಬಂತು, ಆ ಶುಭದ ಪ್ರಮಾಣ ಕೆಳಗೆ ಬರುತ್ತೆ. ಆಗ ಅಷ್ಟು ಶುಭ ಇಲ್ಲ ಅದು ಅಂತ. ಇಲ್ಲಿ ಬ್ಯಾಲೆನ್ಸ್ ಮಾಡ್ತಾರೆ ಅದನ್ನು ಅಂತ, ಫೈನ್ ಟ್ಯೂನ್ ಮಾಡ್ತಾರೆ ಇಲ್ಲಿ ಅದನ್ನು ಅಂತ. ಹಿಂದೆ ಏನೇನು ಶುಭಾಶುಭಗಳ ಪ್ರಸ್ತಾಪ ಆಗಿತ್ತೋ ಇಲ್ಲಿ ಅದು ಹೆಚ್ಚಬಹುದು, ಕಡಿಮೆ ಆಗ್ಬೋದು, ಒಂದು ಸರಿಯಾದ ನಿಷ್ಕರ್ಷೆಗೆ ಇಲ್ಲಿ ಬರುತ್ತೆ, ಈ ಜಾಗದಲ್ಲಿ ಬರುತ್ತೆ ಅದು ಅಂತ. ಮತ್ತು ಹಿಂದೆ ಬಂದ ವಿಚಾರಗಳು ಸೂತ್ರದಲ್ಲಿ ಪುನಃ ಬಂತು ಅಂದರೆ ದೃಢಂ ಅಂತ. ಸಾಮಾನ್ಯವಾಗಿ ಅಷ್ಟಮಂಗಲದಲ್ಲಿ ಹೇಗೆ ಅಂದರೆ ಅದು ಸೂತ್ರದಲ್ಲಿ ನೋಡೋಣ ಅಂತ. ಸೂತ್ರ ಒಂದು ವಿಷಯ ನಿರ್ಧಾರಾತ್ಮಕವಾಗಿ ಕೇಳಿದರೆ ಇದು ಹೀಗಲ್ವಾ ಅಂತ ಕೇಳಿದರೆ ಸೂತ್ರದಲ್ಲಿ ಹೇಳ್ತೀವಿ ಅಂತ ಹೇಳ್ತಾರೆ ಅವರು. ಯಾಕೆಂದರೆ ಅಲ್ಲಿ ದೃಢ ಹಾಕಿರೋದು, ಸೂತ್ರದಲ್ಲಿ ದೃಢ ಹಾಕಿ ಬಳ್ಳಿ ಗಟ್ಟಿ ಮಾಡ್ತಾರಲ್ವ ಸೂತ್ರದಲ್ಲಿ, ಹಾಗೆ ಅದು ಅಂತ. ಆ ಥರ ಇದನ್ನು ಬಳಸ್ತಾರೆ. ಇದು ಸೂತ್ರದ ವಿಷಯ. ತ್ರಿಸ್ಫುಟ ಅಂತ ಅವತ್ತು ಹೇಳಿದ್ವು. ಈ ತ್ರಿಸ್ಫುಟದ ವಿಷಯ ತುಂಬ ಇದೆ, ತುಂಬ ಅಂದರೆ ತುಂಬ ಇದೆ, ಮತ್ತು ತುಂಬ ಸೀರಿಯಸ್ಸು ಇದೆ ಅದು ತ್ರಿಸ್ಫುಟದ ವಿಷಯ. ಅದು ತುಂಬ ಗಂಭೀರವೂ ಇದೆ. ಸ್ಫುಟ ಅಂದರೆ ಗೊತ್ತಾ ನಿಮಗೆ ಏನು ಅಂತ? ಅರ್ಥ ಇದೆ, ಇಲ್ಲ ಅಂತಿಲ್ಲ. ಸ್ಪಷ್ಟ ಅನ್ನೋ ಅರ್ಥವೂ ಇದೆ, ಗೊತ್ತಾ ನಿಮಗೆ? ಸ್ಪಷ್ಟ, ಆ ವಿಷಯ ಸ್ಫುಟ ಆಯಿತು ಅಂದರೆ ಸ್ಪಷ್ಟ ಆಯಿತು ಅಂತ. ಕೇಳಿದ್ದೀರ ಇದನ್ನ? ಸ್ಫುಟವಾಗಿ ಹೇಳಿದರು ಅಂದರೆ ಸ್ಪಷ್ಟವಾಗಿ ಹೇಳಿದರು ಅಂತ, ಬಿಡಿಸಿ ಹೇಳಿದರು. ಅದು ಒಡೆದನ್ನ ಅರ್ಥವೇ ಇದೆ ಅಲ್ಲೂ ಕೂಡ, ಆದರೆ ಸ್ಪಷ್ಟತೆ ಅನ್ನೋದನ್ನು ತೋರಿಸುತ್ತೆ ಅಂತ. ಈ ಶಬ್ದ ನಿಮಗೆ ಬೇಕಾಗುತ್ತೆ ಜ್ಯೋತಿಷ್ಯದಲ್ಲಿ. ಯಾವುದು? ಸ್ಫುಟ ಅನ್ನೋ ಶಬ್ದ ತುಂಬ ಬೇಕಾಗತ್ತೆ ನಿಮಗಿದು. ಯಾಕೆ ಬೇಕಾಗತ್ತೆ ಅಂದರೆ, ಈಗ ಸೂರ್ಯ ಎಲ್ಲಿದ್ದಾನೆ ಗೊತ್ತಾ ನಿಮಗೆ? ಈಗ ಸೂರ್ಯ ಎಲ್ಲಿದ್ದಾನೆ? ಶಾಬಾಷ್, ಪರವಾಗಿಲ್ಲ. ಕನ್ಯೆಯರು ಹೇಳಲಿಲ್ಲ, ನೀವು ಹೇಳಿದ್ರಲ್ಲ ಅದನ್ನು. ಇತ್ತೀಚೆಗೆ ಕನ್ಯಾ ರಾಶಿ ಪ್ರವೇಶ ಆಗಿದೆ ಸೂರ್ಯನದ್ದು. ಕನ್ಯಾಕ್ಕೆ ಬಂದಿದ್ದಾನೆ, ನಿಮ್ಮ ರಾಶಿಗೆ ಬಂದಿದ್ದಾನೆ ಸೂರ್ಯ ಅಂತ. ಈಗ ಕನ್ಯಾ ರಾಶಿಯಲ್ಲಿ ಸೂರ್ಯ ಇದ್ದಾನೆ ಅಂದರೆ ಮುಗಿಲಿಲ್ಲ, ಅಲ್ಲಿ ಎಲ್ಲಿದ್ದಾನೆ ಅಂತ. ಬೇರೆ ಬೇರೆ ಥರ ಮಾಡ್ಬೋದು. 2 ಭಾಗ ಮಾಡ್ತಾರೆ ರಾಶಿಯನ್ನು, 3 ಭಾಗ ಮಾಡ್ತಾರೆ, 9 ಭಾಗ ಮಾಡ್ತಾರೆ. ಆಮೇಲೆ ಇನ್ನೂ ಮಾಡ್ತಾ ಹೋಗ್ತಾರೆ. ಈ ಸೂರ್ಯನ ಎಕ್ಸಾಕ್ಟ್ ಲೊಕೇಶನ್ ಇದೆಯಲ್ಲ, ನಿರ್ದಿಷ್ಟವಾಗಿ ಈ ಸೂಕ್ಷ್ಮದಲ್ಲಿದ್ದಾನೆ ಸೂರ್ಯ ಅಂತ, ರಾಶಿ ಒಳಗಡೆಗೆ ಈ ಬಿಂದುವಲ್ಲಿದ್ದಾನೆ, ಅದನ್ನು ಸ್ಫುಟ ಅಂತ ಕರೀತಾರೆ. ಅದನ್ನು ನೀವು ಸ್ಪ್ಲಿಟ್ ಅನ್ನೋ ಅರ್ಥ ಹೇಳ್ಬೋದು. ಬಿಡಿಸಿ ಎಲ್ಲ ಬೇರೆ ಬೇರೆ ಮಾಡಿ ಚೂರು ಮಾಡಿ ಇಲ್ಲಿದ್ದಾನೆ ಸೂರ್ಯ ಅಂತ. ಪಿನ್ ಪಾಯಿಂಟ್ ಲೊಕೇಶನ್ ಹೇಳೋದಿದೆಯಲ್ಲ, ಅದನ್ನು ಸ್ಫುಟ ಅಂತ ಕರೀತಾರೆ ಅದನ್ನು ಅಂತ. ಹಾಗಾಗಿ ಒಂದು ಗ್ರಹದ ಫಲವನ್ನು ನಿರ್ದಿಷ್ಟವಾಗಿ ಹೇಳಬೇಕಾದ್ರೆ ಆ ಸ್ಫುಟಕ್ಕೆ ಎಷ್ಟೋ ಸರಿ ಹೋಗ್ಬೇಕಾದ ಪ್ರಮೇಯ ಇರುತ್ತೆ ಅಂತ. ತುಂಬ ಬಳಸ್ತಾರೆ ಇದನ್ನು ಅಂತ. ನಿರ್ದಿಷ್ಟವಾಗಿ ಹೇಳಬೇಕು, ಸೂಕ್ಷ್ಮಕ್ಕೂ ಹೇಳಬೇಕು ಅಂದರೆ ಸ್ಫುಟ ನೋಡಬೇಕು ಅಂತ. ಹಾಗೆ ಲಗ್ನ ಸ್ಫುಟ,
ಚಂದ್ರಸ್ಫುಟ, ಮಾಂದ್ಯಸ್ಫುಟ, ಈ ಮೂರು ಸ್ಫುಟವನ್ನು ಸೇರಿಸಿದರೆ ಅದಕ್ಕೆ ತ್ರಿಸ್ಫುಟ ಅಂತ ಹೆಸರು. ಅದಕ್ಕೆ ತ್ರಿಸ್ಫುಟ ಅಂತ ಕರೀತಾರೆ ಅದನ್ನು. ಲಗ್ನಸ್ಫುಟ, ಚಂದ್ರಸ್ಫುಟ, ಮಾಂದ್ಯಸ್ಫುಟ. ಇದರಲ್ಲಿ ತುಂಬ ವಿಷಯಗಳು ಬಂದುಬಿಡ್ತವೆ. ಎಲ್ಲಿವರೆಗೆ ಅಂದರೆ, ಈ ಪೃಚ್ಛಕ 1 ವರ್ಷದಲ್ಲಿ ಸಾಯ್ತಾನೆ, 1 ತಿಂಗಳಲ್ಲಿ ಸಾಯ್ತಾನೆ, 1 ದಿನದಲ್ಲಿ ಸಾಯ್ತಾನೆ. ಅಂದರೆ ಎಲ್ಲಿವರೆಗೆ, ಮತ್ತು ಅದರಲ್ಲೇನು ತುಂಬ ಗೊಂದಲವೂ ಕೂಡ ಇಲ್ಲ. ಅದು ಬಂದ್ಬಿಡುತ್ತೆ. ತ್ರಿಸ್ಫುಟ ಇಂಥ ರಾಶಿಯಲ್ಲಿ ಬಂದರೆ, ಇಂಥ ನವಾಂಶದಲ್ಲಿ ಬಂದರೆ, ಹೀಗೆಲ್ಲ ಬಂದ್ಬಿಡುತ್ತೆ ಅದು. ಅಥವಾ ಹಾಗೆ ಬಂದಾಗ ಅವ್ರು ನೇರವಾಗಿ ಹೇಳ್ತಾರೆ ಅಂತ ಹೇಳಕ್ಕೆ ಬರುತ್ತೆ ಅಲ್ಲಿ ಅಂತ. ಇನ್ನೊಂದು ದಿನ ಆಯುಸ್ಸಿದೆ ನಿಮಗೆ ಅಂತ ಅಷ್ಟಮಂಗಲದಲ್ಲಿ, ಅಲ್ಲಿವರೆಗೆ ವಿವರಕ್ಕೆ ಹೋಗುತ್ತೆ. ಅದು 1 ದಿನದ ಆಯುಸ್ ಉಳಿದಿದೆ ನನಗೆ ಇನ್ನು ಅಂತ, ಅಲ್ಲಿವರೆಗೂ ಹೋಗೋಕ್ಕಾಗುತ್ತೆ ಇದರಲ್ಲಿ ಅಂತ, ತ್ರಿಸ್ಫುಟದಲ್ಲಿ ಅಂತ. ಅದು ಮಾತ್ರ ಅಲ್ಲ, ಯಾರ್ಯಾರಿಗೆ ತೊಂದರೆಗಳಿದೆ, ರೋಗ ಮೃತ್ಯು, ಅದನ್ನು ಹೇಳೋಕ್ಕಿರುವಂಥದ್ದು ಮುಖ್ಯವಾಗಿದ್ದು. ಈಗ ಇಂತಿಂಥ ರಾಶಿಯವರಿಗೂ ತೊಂದರೆ ಅಂತ, ಈ ಮನೆಯವರಿಗೆ ಇಂತಿಂಥ ರಾಶಿಯವರು ಯಾರು, ನಕ್ಷತ್ರಗಳು ಯಾರು, ಆ ನಕ್ಷತ್ರಗಳವರಿಗೆ, ರಾಶಿಗಳವರಿಗೆ ರೋಗ ಬರ್ಬೋದು ಅಥವಾ ಮೃತ್ಯು ಬರ್ಬೋದು. ಅದನ್ನು ಹೇಳ್ಬೋದು ಇದು ತ್ರಿಸ್ಫುಟದಿಂದ. ತುಂಬ ವಿಶೇಷ ಅದು ಅಂತ. ಅದು ಎಲ್ಲಿವರೆಗೂ ಬರುತ್ತೆ ಅಂದರೆ ದೈವಜ್ಞವರೆಗೂ ಬರುತ್ತೆ ಅಂತ. ದೈವಜ್ಞನಿಗೆ ತೊಂದರೆ ಇದ್ರೂ ಬರುತ್ತೆ ಅದರಲ್ಲಿ ಅಂತ ಆಗುತ್ತೆ. ಅನುಭವದಲ್ಲೂ ಕೂಡ ಇದೆ. ಈಗ ಇಲ್ಲಿ ಮೊನ್ನೆ ಇಲ್ಲಿದ್ದ ದೈವಜ್ಞರ ಪೈಕಿಯಲ್ಲಿ ಕೂಡ ಸ್ವಂತ ಅನುಭವ ಇರೋರು ಇದ್ದಾರೆ. 2 ಜನರು ಸ್ವಂತ ಅನುಭವ ಇರೋವಂಥವ್ರು. ಅಂದರೆ ದೈವಜ್ಞ ರಾಶಿಯಲ್ಲಿ ಮಾಂದ್ಯ ಬರುವಂಥದ್ದು, ಅದು ತ್ರಿಸ್ಫುಟ ದೈವಜ್ಞರಿಗೆ ಕೇಡಾಗುವಂಥದ್ದನ್ನು ಸೂಚನೆ ಮಾಡುವಂಥದ್ದು, ಅದಾಗಿ ಕೂಡಲೇ ಇವರು ತೊಂದರೆ ಆಗುವಂಥದ್ದು, ಅಪಘಾತ ಆಗುವಂಥದ್ದು, ದೈವಜ್ಞರಿಗೆ ಅಪಘಾತ ಆಗುವಂಥದ್ದು, ಅವ್ರ ಮನೆಯಲ್ಲಿ ಯಾರು ಹೋಗುವಂಥದ್ದು ಅಥವಾ ಅವರೇ ಹೋಗುವಂಥದ್ದು, ಇದೆಲ್ಲ ಆಗತ್ತೆ. ಇದರಲ್ಲಿ ದೈವಜ್ಞರನ್ನು ಕೂಡ ಇದು ಬಿಡೋದಿಲ್ಲ ಅಂತ, ತ್ರಿಸ್ಫುಟ ಅಂತ. ಅವ್ರನ್ನೂ ಕವರ್ ಮಾಡಿ ಅವ್ರಿಗೂ ಫಲ ಹೇಳುತ್ತೆ ಅಂತ. ಅಷ್ಟೊತ್ತು ಎಲ್ಲರಿಗೂ ಫಲ ಹೇಳಿರ್ತಾರಲ್ಲ, ಅವ್ರಿಗೂ ಒಂದು ಫಲ ಬರುತ್ತೆ ಇಲ್ಲಿ ಅಂತ. ತ್ರಿಸ್ಫುಟ ತುಂಬ ವಿಶೇಷ ಅಂತ. ತ್ರಿಸ್ಫುಟ, ಚತುಸ್ಫುಟ, ಪಂಚಸ್ಫುಟ ಅಂತ 3 ಬರುತ್ತೆ ಇದರಲ್ಲಿ. ತ್ರಿಸ್ಫುಟ ಅಂದರೆ ಲಗ್ನ, ಚಂದ್ರ, ಮಾಂದ್ಯಗಳ ಸ್ಫುಟವನ್ನು ಕೂಡಿಸೋವಂಥದ್ದು. ಅದಕ್ಕೆ ರವಿಯ ಸ್ಫುಟವನ್ನು ಸೇರಿಸಿದ್ರೆ ಚತುಸ್ಫುಟ, ಅದಕ್ಕೆ ರಾಹು ಸ್ಫುಟವನ್ನು ಸೇರಿಸಿದ್ರೆ ಪಂಚಸ್ಫುಟ ಅಂತ. ತ್ರಿಸ್ಫುಟ, ಚತುಸ್ಫುಟ, ಪಂಚಸ್ಫುಟ ಅಂತ. ಅದು ತ್ರಿಸ್ಫುಟ ಮುಖ್ಯ ಅದರಲ್ಲಿ ಅಂತ. ಆಮೇಲೆ ಪ್ರಾಣ ದೇಹ ಮೃತ್ಯು ಅಂತಂದು ಹೇಳ್ತಾರೆ ಇಲ್ಲೇ. ಪ್ರಾಣ ದೇಹ ಮೃತ್ಯು ಸ್ಫುಟ ಅಂತ ಹೇಳ್ತಾರೆ ಅದನ್ನು. ಅದಕ್ಕೊಂದು ಸಣ್ಣ ಗಣಿತ ಇದೆ. ಅದು ಲಗ್ನ ಸ್ಫುಟವನ್ನು 5ರಿಂದ ಗುಣಿಸಿ ಮಾಂದ್ಯ ಸ್ಫುಟ ಸೇರಿಸಿದ್ರೆ ಪ್ರಾಣಸ್ಫುಟ ಬರುತ್ತೆ. ನೀನು ಸುಮ್ಮನೆ ಕೇಳ್ಕೊಂಡಿರಿ ಅಷ್ಟೇ, ಮುಂದಕ್ಕೆ ನಿಮಗೆ ಯಾವಾಗಲಾರದು ಸಂದರ್ಭ ಬಂದಾಗ ಸುಲಭ ಆಗುತ್ತೆ ನಿಮಗದು. ಲಗ್ನ ಸ್ಫುಟವನ್ನು 5ರಿಂದ ಗುಣಿಸಿ ಮಾಂದ್ಯ ಸ್ಫುಟ ಸೇರಿಸಿದ್ರೆ ಪ್ರಾಣಸ್ಫುಟ ಬರುತ್ತೆ. ಚಂದ್ರಸ್ಫುಟವನ್ನು 8ರಿಂದ ಗುಣಿಸಿ ಮಾಂದ್ಯ ಸ್ಫುಟ ಸೇರಿಸಿದ್ರೆ ದೇಹ ಸ್ಫುಟ ಬರುತ್ತೆ. ಸುಮ್ಮನೆ ಕೇಳ್ಕೊಳ್ಳಿ. ಮಾಂದ್ಯ ಸ್ಫುಟವನ್ನು 7ರಿಂದ ಗುಣಿಸಿ ರವಿಸ್ಫುಟ ಸೇರಿಸಿದ್ರೆ ಮೃತ್ಯುಸ್ಫುಟ ಬರುತ್ತೆ. ಈ ಪ್ರಾಣಸ್ಫುಟ, ದೇಹಸ್ಫುಟ, ಮೃತ್ಯುಸ್ಫುಟದಲ್ಲಿ ದೇಹಸ್ಫುಟ ಜಾಸ್ತಿ ಬಂದರೆ ರೋಗ ಶಮನ, ಪ್ರಾಣಸ್ಫುಟ ಜಾಸ್ತಿ ಬಂದರೆ ರೋಗ, ಮೃತ್ಯುಸ್ಫುಟ ಅದಕ್ಕೆ ಬಂದರೆ ಯಮನೂರಿಗೆ ಪ್ರಯಾಣ ಅಂತ. ಹಾಗಾಗಿ ಇದನ್ನು ನೋಡಬೇಕು ಅಂತ. ಈ ಪ್ರಾಣಸ್ಫುಟ, ದೇಹಸ್ಫುಟ, ಮೃತ್ಯುಸ್ಫುಟ ಅಂತ ಇದು ಮುಖ್ಯ, ಇದು ಕೂಡ ಅಂತ. ಹಾಗೆ ಸೂಕ್ಷ್ಮ ತ್ರಿಸ್ಫುಟ ಅಂತ ಒಂದಿದೆ ಇಲ್ಲಿ. ಈ ತ್ರಿಸ್ಫುಟದ ನಂತರ ಸೂಕ್ಷ್ಮ ತ್ರಿಸ್ಫುಟ ಅಂತ. ಈ ಸೂಕ್ಷ್ಮ ತ್ರಿಸ್ಫುಟ ಅಂದರೆ ಏನು ಅಂದರೆ ಪ್ರಾಣಸ್ಫುಟ, ದೇಹಸ್ಫುಟ, ಮೃತ್ಯುಸ್ಫುಟ ಈ 3 ಸೇರಿಸಿದ್ರೆ ಸೂಕ್ಷ್ಮ ತ್ರಿಸ್ಫುಟ ಅಂತ. ಈ ಸೂಕ್ಷ್ಮ ತ್ರಿಸ್ಫುಟದಲ್ಲಿ ಪಾಪಗ್ರಹ ಉದಯಾಗಿ ಬಂತು ಅಂದರೆ ಪೃಚ್ಛಕರಿಗೆ, ಅವರಿಗಿರಿಗೆಲ್ಲ ಬೇರೆ ಬೇರೆಯವರಿಗೆಲ್ಲ ದೋಷ ಹೇಳ್ತಾರೆ ಅಲ್ಲಿ. ಆದರೆ ಆ ಸೂಕ್ಷ್ಮ ತ್ರಿಸ್ಫುಟದಲ್ಲಿ ಮಾಂದಿ ಬಂದರೆ ದೈವಜ್ಞರಿಗೆ ತೊಂದರೆ ಆಗುತ್ತೆ ಅಂತ. ಈ ದೈವಜ್ಞರ ತೊಂದರೆ ಬಗ್ಗೆ ಹೇಳಿದ್ವಲ್ಲ ನಾವೀಗ. ಈ ಸೂಕ್ಷ್ಮ ತ್ರಿಸ್ಫುಟದಲ್ಲಿ ಮಾಂದಿ ಉದಯ ಆಯಿತು ಅಂದರೆ ಪ್ರಶ್ನೆ ಹೇಳೋರಿಗೆ ತೊಂದರೆ ಬರುತ್ತೆ ಅಂತ. ಮೃತ್ಯುವಿನರಿಗೂ ಬರ್ಬೋದು ಅವರಿಗೆ ಅಂತ. ಅನುಭವ ಸಿದ್ಧ ಕೂಡ ಇದೆಲ್ಲ ಅಂತ. ಅನುಭವ ಸಿದ್ಧ, ಅದರಲ್ಲೇನು ಎರಡನೇ ಮಾತಿಲ್ಲ ಅಂತ. ಇವತ್ತಿನ ಕಾಲಕ್ಕೂ ಕೂಡ ಗೊಂದಲ ಇಲ್ಲ. ಅದು 50-50 ಪಂಚಭೌತಿ ಪಂಚನಭೌತಿ ಅಲ್ಲ, ಹೀಗಾಗುತ್ತೆ ಅದು ಅಂತ, ಏನು ವ್ಯತ್ಯಾಸ ಇಲ್ಲ ಅಂತ. ಆಯಿತಾ? ಇನ್ನು ಮತ್ತೆ ಮುಂದಕ್ಕೆ ಏನು ಬಂತು? ತ್ರಿಸ್ಫುಟಜ ಅಷ್ಟಮಂಗಲ ಫಲಂ, ಅದು ಹೇಳಿದೆ ನಿಮಗೆ ಅಷ್ಟಮಂಗಲ ಫಲವನ್ನು ಅಲ್ವಾ. ಇಲ್ಲಿ ಫಲ ಹೇಳೋದಿಲ್ಲ, ತ್ರಿಸ್ಫುಟ ಆದಮೇಲೆ ಹೇಳುವಂಥದ್ದು ಫಲವನ್ನು. ತ್ರಿಸ್ಫುಟಜ ಅಷ್ಟಮಂಗಲ ಫಲಂ. ಆಮೇಲೆ ಏನು ಬರುತ್ತೆ?
ಆರೂಢ ಚಿಂತನೆ ಮಾಡಬೇಕು ಅಂತ ಹೇಳಿದ್ರು. ಇಲ್ಲಿ ಚಿಂತನೆ ಮಾಡಬೇಕು. ಸ್ವರ್ಣಾರೂಢ ರಾಶಿ ಇಟ್ಕೊಂಡು ದ್ವಾದಶ ಭಾವಗಳನ್ನು ಚಿಂತನೆ ಮಾಡುವಂಥದ್ದು ಇಲ್ಲಿ. ಆಮೇಲೆ ಉದಯ ಆರೂಢ ಅಂದರೆ ತತ್ಕಾಲ ಲಗ್ನ ಅದಿಟ್ಕೊಂಡು ಚಿಂತನೆ ಮಾಡುವಂಥದ್ದು, ಪೂರ್ತಿ ಸಮಗ್ರ ಚಿಂತನೆ ಮಾಡುವಂಥದ್ದು. ಅದಾದಮೇಲೆ ಚಂದ್ರಾಧಿಷ್ಠಿತ ರಾಶಿಯನ್ನು ಇಟ್ಕೊಂಡು ಸಮಗ್ರ ಚಿಂತನೆ ಮಾಡುವಂಥದ್ದು. ಅದು ಈ 3 ಸಮಗ್ರ ಚಿಂತನೆಗಳು ಬರುತ್ತೆ. ಇಷ್ಟಾದ ಮೇಲೆ ಬರುವಂಥದ್ದು ಅದು 3 ಸಮಗ್ರ ಚಿಂತನೆಗಳು, ಬೇರೆ ಬೇರೆ ಆಂಗಲಿಂದ ನೋಡೋವಂಥದ್ದು. ಅದಾದಮೇಲೆ ಆಯುಸ್ಸ ಅಲ್ವಾ, ಆಯುಷ್ ಖೇಟವಶಾಚ ಜಾತಕವಶಾತ್ ಅದ ನಂತರ ಬಂತಲ್ವಾ. ಆಯುಸ್ಸನ್ನು ಚಿಂತನೆ ಮಾಡುವಂಥದ್ದು ಅದು ಗ್ರಹ ಕುಂಡಲಿಯಿಂದ, ಆ ಗ್ರಹ ಅಷ್ಟಮಂಗಲದ ಗ್ರಹ ಕುಂಡಲಿಯಿಂದ ಮತ್ತು ಜಾತಕದಿಂದ, ಜಾತಕ ಚಿಂತನೆ ಈ ಜಾಗದಲ್ಲಿ ಬರುವಂಥದ್ದು. ಪೃಚ್ಛಕನ ಜಾತಕ ಚಿಂತನೆಯನ್ನು ಇಲ್ಲಿ ಮಾಡುವಂಥದ್ದು, ಈ ಜಾಗದಲ್ಲಿ ಮಾಡುವಂಥದ್ದು. ಅದು ಆಗತ್ತೆ ಅದು. ಅದಾದಮೇಲೆ ಅದೇನಿದೆ, ಪರಾನ್ ಭಾವಾನ್ ಸಂಚಿತ್ಯ ಅಂತ, ಇದರ ಆಚೆಗೆ ಏನಾದರೂ ಉಳಿತ ಭಾವಗಳು ಇದನ್ನು ಮೀರಿ ಇಷ್ಟೂ ಜರಡಿಗಳನ್ನ ದಾಟಿ, ಎಷ್ಟು ಸ್ಕ್ರೀನಿಂಗ್ ಇದೆ, ಇದಿಷ್ಟು ದಾಟಿ ಮತ್ತೇನಾದ್ರು ಉಳಿತಾ ಅಂತ ನೋಡಬೇಕು ದೈವಜ್ಞ ಅಂತ. ಏನನ್ನು ಉಳಿಸಬಾರ್ದು ಅಂತ, ಏನನ್ನು ಉಳಿಸ್ಬಾರ್ದು ಅಂತ. ಹಾಗಾಗಿ ಸಂಚಿತ್ಯ ಭಾವಾನ್ ಪರಾನ್. ಆಮೇಲೆ ಆಗ ಹೇಳಬೇಕು ದೇವಾನುಗ್ರಹ ಎಷ್ಟಿದೆ ಎಷ್ಟಿಲ್ಲ, ಹೇಳೋಕ್ಕೆ ಸಕಾಲ ಅದು ಅಂತ. ಇಷ್ಟೂ ಮಾಡಿದಾಗ ಪರ್ಸೆಂಟೇಜ್ ಹೇಳ್ಬೋದು ಅಂತ. ಇಷ್ಟಿದೆ ಇಷ್ಟಿಲ್ಲ, ಇಲ್ಲಿದೆ ಇಲ್ಲಿಲ್ಲ, ಹೀಗಿದೆ ಹೀಗಿಲ್ಲ, ನಿಷ್ಕೃಷ್ಟವಾಗಿ ಹೇಳೋಕ್ಕಾಗತ್ತೆ ಅಂತ ದೈವಾನುಗ್ರಹದ ವಿಚಾರವನ್ನು ಆ ಸಮಯದಲ್ಲಿ ಅಂತ. ಅದಾದ ಮೇಲೆ ಕೊನೆಯದಾಗಿ ಬಾಧಾಭಿಚಾರಜಂ, ಬಾಧಾಭಿಚಾರಾದ್ಯಪಿ ಅಂತ, ಬಾಧೆ ಮತ್ತು ಅಭಿಚಾರ ಮೊದಲಾದವುಗಳನ್ನ ಹೇಳಬೇಕು. ಅದನ್ನು ನಿಮಗೀಗ ಹೇಳ್ತೀವಿ. ಒಂದು ಶ್ಲೋಕ ಇದೆ, ಪ್ರಸಿದ್ಧ ಶ್ಲೋಕ, ನಿಮಗದು ಆ ಶ್ಲೋಕ ಬರಬೇಕಾಗತ್ತೆ. ಎಷ್ಟು ಇದು ಕೊನೆ, ಇದನ್ನ ಹೇಳಿ ಮುಕ್ತಾಯ ಮಾಡ್ತೀವಿ. ಎಷ್ಟು ರೀತಿಯಲ್ಲಿ ಬಾಧೆಗಳು, ಎಲ್ಲೆಲ್ಲಿಂದ ಬರುತ್ತೆ ಬಾಧೆಗಳು ಮನುಷ್ಯನಿಗೆ ಅನ್ನೋದ್ರ ವಿವರ ಇಲ್ಲಿದೆ. ಶ್ಲೋಕ ನಾವು ಹೇಳ್ತೀವಿ, ನಿಧಾನವಾಗಿ ಕೇಳ್ಕೊಳ್ಳಿ ಇದನ್ನು. ಶ್ಲೋಕ ತೋರಿಸು. ದೇವೈರ್ವಾ ಧರ್ಮದೇವೈ ಫಣಿ ಪಿತೃ ಗುರುಭಿ ಬ್ರಾಹ್ಮಣೈ ಪ್ರೇತಭೂತೈ ಪೀಡಾ ಯಾಸ್ಯಾತ್ ಕೃತಾ ಸಾ ತದನುಭವತಿಯ ದೃಗ್ಭವ ವಾಗ್ಭವಾವ ಯಾಸ್ಯಾತ್ ಭೂಯೋ ವಿಶೋತ್ಥ ಪುನರ್ಹ ರಿಪುಭಿರ್ಯಾ ಕೃತ ಸಾ ಚ ತಾಸಾಂ ಹೇತುಶ್ಚಾಪಿ ಕ್ರಮೇಣ ಪ್ರತಿವಿಧಿರಪಿ ಚ ಪ್ರೋಚ್ಯತೆ ಪೃಚ್ಛಕಾನಾಂ. ಇದರ ಪ್ರಯೋಗ ಇಲ್ಲದೆ ಪ್ರಶ್ನೆ ಪೂರ್ತಿ ಆಗೋದೇ ಇಲ್ಲ ಅಂತ. ಇದು ಬರಲೇಬೇಕಿದು, ಅಂತಿಮವಾಗಿ ಬರಬೇಕು. ಅಂದರೆ ನಮಗೆ ತೊಂದರೆ ಎಲ್ಲಿಂದ ಇದೆ, ಎಲ್ಲೆಲ್ಲಿಂದ ಇದೆ, ನಿರ್ದಿಷ್ಟವಾಗಿ ನಾವು ಅದಕ್ಕೆ ಪರಿಹಾರಗಳು ಮಾಡಬೇಕಾಗತ್ತೆ ಅಂತ. ಇದನ್ನು ಸಾಮಾನ್ಯ ಕೊಟ್ಟ ಕೊನೆಯಲ್ಲಿ ಇಟ್ಕೋತಾರೆ ಇದನ್ನು. ಎಲ್ಲೆಲ್ಲಿಂದ ಬರುತ್ತೆ ತೊಂದರೆ ಅಂದರೆ ದೇವ ಇರ್ವಾ, ದೇವಕೋಪ. ಈಗ ನಾವು ದೇವರಿಗೆ ತಪ್ಪಿ ನೋಡಿದಿರ್ಬೋದು, ಯಾವುದೋ ದೇವಸ್ಥಾನಕ್ಕೆ ಅಪಚಾರ ಮಾಡಿರ್ಬೋದು, ದೇವಸ್ವಾಪಹರಣ ಮಾಡಿರ್ಬೋದು, ದೇವರ ಸ್ವತ್ತನ್ನು ತಿಂದಿರ್ಬೋದು, ಏನೋ ಆ ದೇವತೆಗಳ ಕೋಪ ಇದೆಯಲ್ಲ ಅದನ್ನು ಹೇಳ್ತಾ ಇದ್ದು. ಮೊದಲು ಆರಂಭ ಆಗೋದು ಅಲ್ಲಿಂದಲೇ ಇದು ಅಂತ. ಈಗ ದೇವ ಇರ್ವಾ ಧರ್ಮದೇವೈಹಿ ಅಂದರೆ ದೇವತೆಗಳ ಎತ್ತರ ಅಲ್ಲ ಇದು, ಅದು ನಮ್ಮ ಸ್ತರ ಅಲ್ಲ, ನಮಗಿಂತ ಮೇಲೆ ಅದು. ಈ ಮಧ್ಯದಲ್ಲಿ ಬರ್ತವೆ ಕೆಲವು, ಗೊತ್ತಲ್ಲ ನಿಮ್ಗದು, ಕೇಳಿದಿರಲ್ವಾ? ಈಗ ಚೌಡಿ ಇದೆ, ಯಕ್ಷಿ ಇದೆ, ಉದಾಹರಣೆಗೆ ನಾಗಕ್ಕೆ ಪೆರೆ ಇದೆ ಪ್ರತ್ಯೇಕವಾಗಿ. ಅಥವಾ ದಕ್ಷಿಣ ಕನ್ನಡ ಆದರೆ ಧೂಮಾವತಿ ಅಂತ ಅನ್ಬೋದು, ಕಲ್ದರೊಟ್ಟಿ ಪಂಜುರ್ಲಿ ಅಂತ ಅನ್ಬೋದು. ದೈವಗಳು ಅಂತ ಹೇಳ್ತಾರೆ, ಅದನ್ನ ಆ ಭಾಷೆಯಲ್ಲೇ ಬಳಸ್ತಾರೆ ಆ ಕಡೆಗೆ. ಅದೆಲ್ಲ ಇದೆ. ಈಗ ನೀವು ಕುಂದಾಪುರ ಕಡೆಗೆ ಹೋದರೆ ವಿಚಿತ್ರ ಹೆಸರುಗಳಿದೆ ಅದಕ್ಕೆ, ತುಂಬ ವಿಚಿತ್ರವಾಗಿರ್ತಕ್ಕಂಥದ್ದು. ಅಂದರೆ ಇವು ಮಹಾದೇವತೆಗಳಲ್ಲ, ಗಣಗಳಲ್ಲಿ ಸಲ್ಲುವಂಥವು ಅಂತ. ಕ್ಷುದ್ರ ದೇವತೆಗಳು ಅಂತಲೂ ನಾವು ಅದನ್ನು ಕರಿಬೋದು ಅಂತ. ದೇವತೆಗಳು ಹೌದು, ಆದರೆ ಮಹಾವಿಷ್ಣುವೋ ಮಹಾಲಕ್ಷ್ಮಿಯೋ ಈಶ್ವರನೋ ಅನ್ನೋ ತರಹ ಅಲ್ಲ ಅಂತ. ಇವುಗಳ ಕೋಪ ಇದೆಯಾ ಅಂತ. ಇವುಗಳು ಸಾಮಾನ್ಯವಾಗಿ ರಾಜಸ ತಾಮಸ ಆಗಿರುತ್ತೆ. ಇದು ಸಾಮಾನ್ಯವಾಗಿ ಅಪವಾದ ಇರ್ಬೋದು ಅದಕ್ಕೆ. ಹಾಗಾಗಿ ಪರಿಣಾಮವನ್ನು ಕೂಡಲೇ ಮಾಡ್ತೇವೆ, ತೀವ್ರವಾಗಿ ಪರಿಣಾಮವನ್ನು ಮಾಡ್ತೇವೆ ಇವು ಅಂತ. ಹಾಗಾಗಿ ರಾಜಸ ತಾಮಸ ಶಕ್ತಿಗಳು. ದೇವಗಿರುವ ಧರ್ಮದೇವೈ ಫಣಿ ಪಿತೃ ಗುರುಭಿ. ಫಣಿ ಅಂದರೆ ಸರ್ಪ, ನಾಗದೋಷ ಅಥವಾ ಸರ್ಪ ಕೋಪ ಅಂತ. ಅಲ್ಲೇನಿದೆ, ನಾಗಕೋಪ ಅಂತಿದೆಯಾ. ಪಿತೃಕೋಪ ಅಂತ, ನಮ್ಮ ಪೂರ್ವಜರುಗಳು ಅಂತ. ಈಗ ಪೃಚ್ಛಕ ಯಾರಿರ್ತಾನೋ ಅವನ ಪೂರ್ವಜರುಗಳಾಗಬೇಕು.
ಯಾರ್ಯಾರು ಅಲ್ಲ ಪಿತೃ ಅಂತಂದರೆ. ಅವನ ತಂದೆ, ಅಜ್ಜ ಮುತ್ತಜ್ಜ ಬದುಕಿರೋರು ಕೂಡ ಆಗ್ಬೋದು. ತಂದೆ ತಾಯಿ ಬದುಕಿರ್ತಾರೆ, ಆದರೆ ಅವ್ರಿಗೆ ಬೇಜಾರಾಗಿರುತ್ತೆ, ಅವ್ರಿಗೇನೋ ತೊಂದರೆ ಮಾಡಿರ್ತಾನೆ ಅವನು, ಅದು ದೋಷ ಆಗಿಬರುತ್ತೆ ಅವನಿಗದು ಅಂತ. ಹಾಗಾಗಿ ನಮ್ಮ ಹಿಂದಿನವರು ಅಂತ ದೈವಜ್ಞರು ಕೆಲವರು ಸಾಮಾನ್ಯವಾಗಿ ಇಲ್ಲಿ ಪಿತೃ ಅನ್ನೋದಕ್ಕೆ ಪ್ರೇತ ಎಲ್ಲ ಪ್ರೇತಗಳನ್ನೆಲ್ಲ ತೊಗೊಂಡ್ಬಿಡ್ತಾರೆ. ಇಲ್ಲಿ ನಮಗಿದು ಸರಿ ಅಂತ ಅನಿಸ್ತಾ ಇದೆ, ಹಾಗಾಗಿ ಹೀಗೆ ಹೇಳ್ತಾ ಇದ್ದೀವಿ. ಬೇರೆ ಕೆಲವರು ಕೂಡ ಇದನ್ನು ಸರಿ ಅಂತ ಹೇಳ್ತಾರೆ. ಪಿತೃ ಅಂದರೆ ಪೂರ್ವಜರು ಅಂತ. ಎಲ್ಲ ಪ್ರೇತಗಳೆಲ್ಲ ಬರೋದಿಲ್ಲ ಇಲ್ಲಿ ಅಂತ, ಸಂಬಂಧಪಟ್ಟಿರೋ ಪ್ರೇತಗಳನ್ನೆಲ್ಲ ಇಲ್ಲಿ ತರಬಾರ್ದು ಅಂತ. ಪಿತೃವರ್ಗಕ್ಕೆ ಬರೋದಿಲ್ಲ ಅವೆಲ್ಲವೂ ಕೂಡ ಅಂತ. ಹಾಗಾಗಿ ಎಲ್ಲ ಪ್ರೇತಗಳನ್ನು ತಗೊಳ್ಳೋಕೆ ಕೆಲವರು ತಗೋತಾರೆ, ತಗೊಳ್ಳದೆ ಇದ್ದರೆ ಒಳ್ಳೆಯದು ಅಂತ. ಪಿತೃವರ್ಗ ಮಾತ್ರ ತಗೊಂಡ್ರೆ ಒಳ್ಳೆಯದು ಈ ಜಾಗದಿಂದ ಅಂತ. ಫಣಿ ಪಿತೃ ಗುರುಬಿಹಿ, ಗುರುಕೋಪ, ಗುರುವಿಗೆಲ್ಲೋ ಅಪಚಾರ ಮಾಡಿದ್ದು, ಗುರುವಿಗೆ ನೋವು ಮಾಡಿದ್ದು, ಅಥವಾ ವಿದ್ಯೆಯನ್ನು ದುರುಪಯೋಗ ಮಾಡಿದ್ದು, ಇಂಥದ್ದೆಲ್ಲ ಇರುತ್ತಲ್ಲ. ಗುರುವಿನ ನಿಗ್ರಹಕ್ಕೆ ಪಾತ್ರ ಆಗುವಂಥದ್ದು, ಆಗ್ರಹಕ್ಕೆ ಪಾತ್ರ ಆಗುವಂಥದ್ದು ಎಲ್ಲಿ? ಪಿತೃದೇವತೆಗಳನ್ನು ತಗೋಬೋದು. ಅಲ್ಲಿಗೆ ಇದರ ಪರಿಣಾಮ ಅಲ್ಲಿಂದಲೇ ಆಗುವಂಥದ್ದು. ದೇವತೆಗಳ ಪೈಕಿಯಲ್ಲಿ ಈ ದೇವತೆಗಳಿಗೂ ತಂದೆ ಸ್ಥಾನದಲ್ಲಿ ಬರ್ತಾರೆ, ಅವರು ಜನಕ ಸ್ಥಾನದಲ್ಲಿ ಬರ್ತಾರೆ, ಪಿತೃದೇವತೆಗಳು ಅಂತ. ಹಿಂದೆ ಅದನ್ನು ಪ್ರಸ್ತಾಪ ಮಾಡಿದ್ದು ನಾವು ಅಂತ ನಮ್ಮ ನೆನಪು ನಮಗೆ ಜೀವಯಾನದಲ್ಲಿ. ಪಿತೃದೇವತೆಗಳನ್ನು ಕೂಡ ತಗೋಬೋದು. ಆ ಪಿತೃ ಅನ್ನಲ್ಲಿ ಎಲ್ಲಿಂದ ತಗೋಬೋದು ಅವ್ರನ್ನಂತ, ಅಲ್ಲಿಂದ ತಗೋಬೇಕಾಗತ್ತೆ ಅವ್ರನ್ನ. ಹಾಗೆ ಗುರುಕೋಪ, ಬ್ರಾಹ್ಮಣ ಕೋಪ, ಎಲ್ಲಿ ಒಂದು ಸದ್ಬ್ರಾಹ್ಮಣನ ಆಗ್ರಹಕ್ಕೆ ಪಾತ್ರ ಆದರೆ, ಅವನಿಗೆ ನೋವು ಮಾಡಿದರೆ, ಅವನು ಶಪಿಸಿದರೆ, ಅಂದರೂ ಸಾಕು ಶಾಪವೇ ಅದು. ಹಂಗೆ ಬ್ರಾಹ್ಮಣ ಕೋಪ. ಪ್ರೇತಭೂತೈಹಿ ಅಂತ. ಪ್ರೇತಭೂತೈಹಿ ಅಂದರೆ ಪ್ರೇತ ಬೇರೆ ಭೂತ ಬೇರೆ. ಇಲ್ಲಿ ಕೆಲವು ವ್ಯಾಖ್ಯಾನಕಾರರು ಒಂದೇ ಮಾಡಿ ಪ್ರೇತಭೂತೈಹಿ ಒಂದೇ ಮಾಡಿ ಒಟ್ಟು 11 ಮಾಡಿದ್ದಾರೆ. ಆದರೆ ಇನ್ನು ಕೆಲವರು ಎರಡೇ ಬೇರೆ ಬೇರೆ ಮಾಡಿದ್ದಾರೆ. ಅವ್ರು ಬೇರೆ ಬೇರೆ ಮಾಡೋದು ಹೆಚ್ಚು ಸೂಕ್ತ ಅಂತ ಅನಿಸುತ್ತೆ ನಮಗೆ. ಯಾಕೆಂದರೆ ಇನ್ನೊಂದು ವರ್ಗ ಬಿಟ್ಟು ಹೋಗುತ್ತೆ ಇಲ್ಲದ್ರೆ. ಪ್ರೇತ ಅಂದರೆ ಅದೇ ಗತಿಸಿ ಹೋದವರು, ಸಂಸ್ಕಾರ ಸರಿಯಾಗಿ ಆಗದೆ ಅತ್ತು ಇಲ್ಲ ಇತ್ತು ಇಲ್ಲ ಅಂತಾಗಿರ್ತಾರಲ್ಲ ಅಂಥವ್ರು ಪಾಪ. ಅವರು ನಿಜವಾಗಿ ಪ್ರೇತ ಅಂದರೆ ಭಯಪಡೋ ವಿಚಾರ ಅಲ್ಲ, ಪ್ರೇತ ಅಂದರೆ ಕನಿಕರ ಪಡೋ ವಿಚಾರ ಅಂತ. ಅವರಿಗೆ ಉತ್ತರ ಕ್ರಿಯೆ ಸರಿ ಆಗದೇ ಇದ್ದಿದ್ದರಿಂದ ಅವರಿಗೆ ಯಮಲೋಕಕ್ಕೆ ಹೋಗೋಕ್ಕೆ ಸಾಧ್ಯ ಆಗಿರೋದಿಲ್ಲ. ಯಮಲೋಕಕ್ಕೆ ಹೋದ ಮೇಲೆ ಮುಂದಿನ ಗತಿ ಸಿಗುವಂಥದ್ದು ಅವರಿಗೆ ಅಂತ. ಶಿಕ್ಷೆ ರಕ್ಷೆ ಏನೋ ಒಂದಾಗಿ ಮುಂದಿನ ಗತಿ ಸಿಗುತ್ತೆ ಅವರಿಗೆ. ಆದರೆ ಮುಂದಿನ ಗತಿಯೇ ಸಿಗೋದಿಲ್ಲ ಅಂತ ಹೇಳಿ ಅತ್ತು ಇಲ್ಲ ಎತ್ತು ಇಲ್ಲ ಅಂತ ಆಗ್ಬಿಡ್ತಾರೆ ಅವರು ಅಂತ. ಇಡಿಯೇ ಬಿಟ್ಟಿನ್ನು ಮೆತ್ತಲು ಮೇಯ್ದದ ಪ್ರೇತ ಅಂತ ಒಂದು ಕಗ್ಗ ಇದೆ, ಅಂಥ ಸ್ಥಿತಿ ಅದು ಅಂತ. ಹಾಗಾಗಿ ಅವು ಕೆಲವು ಸಾರಿ ಬಂದು ಉಪದ್ರ ಮಾಡ್ತವೆ. ಹೌದು, ಯಾಕೆಂದರೆ ಅವಕ್ಕೆ ಅವರಲ್ಲಿ ಏನಿದೆ ಅಂದರೆ ದುಃಖ ಮಾತ್ರ ಇರುವಂಥದ್ದು. ಒಂದು ಪ್ರೇತ ಅಂದರೆ ಅದಕ್ಕೆ ಸುಖ ಅಂತ ಇಲ್ಲ ಅಂತ, ಅಲ್ಲಿ ನಿರಂತರ ದುಃಖವೇ ಇರೋವಂಥದ್ದು. ಕೊಟ್ಟರೆ ಅದನ್ನೇ ಕೊಡ್ಬೇಕು ಅವರು. ಅವರಲ್ಲಿ ಏನಿದೆ ಅದನ್ನು ಕೊಡ್ಬೇಕು ತಾನೆ, ಇಲ್ಲದೆ ಇರೋದು ಕೊಡೋಕ್ಕಾಗತ್ತಾ? ನಮ್ಮ ಹತ್ರ ಏನಿದೆ ಅದನ್ನು ಕೊಡ್ತೀವಿ ನಾವು. ಅಕ್ಕಿ ಇದ್ರೆ ಅಕ್ಕಿ ಕೊಡ್ತೀವಿ, ಅವಲಕ್ಕಿ ಇದ್ರೆ ಅವಲಕ್ಕಿ ಕೊಡ್ತೀವಿ, ಇನ್ನೇನೋ ಇದ್ರೆ ಅದನ್ನು ಕೊಡ್ತೀವಿ ತಾನೆ. ಹಾಗಾಗಿ ಇರೋದು ದುಃಖ ಆಗಿದ್ದರಿಂದ ದುಃಖವನ್ನು ಹಂಚ್ತೇವೆ ಅವು ಬಂದರೆ ಅಂತ. ಹಾಗಾಗಿ ಪ್ರೇತಗಳಿಂದ ಭೂತ ಅಂದರೆ ಭೂತಗ್ರಹಗಳು ಅಂತ. ಇದ್ರ ಬಗ್ಗೆ ನಮ್ಗೆ ಇನ್ನೊಂದು ಸತಿ ಹೇಳಿದ್ವು ಅಂತ. ಭೂತಗ್ರಹಗಳು ನವಗ್ರಹಗಳಲ್ಲ ಇವು. ಯಕ್ಷ, ರಾಕ್ಷಸ ಅಥವಾ ನಾಗ, ಗಂಧರ್ವ, ಈ ದೇವತಾ ಗಣಗಳು ಅಂತ, ಅಥವಾ ಶಿವನ ಗಣಗಳಿರುತ್ತವೆ. ಅವು ಈಶ್ವರಾಜ್ಞೆಯಿಂದ ನಮ್ಮ ಪೂರ್ವಕರ್ಮದ ಫಲವಾಗಿ ಬಂದು ಹಿಡಿದು ಕ್ಲೇಶಪಡಿಸ್ತವೆ ಅಂತ. 3 ಥರ ಇದೆ ಅಂತ ಹೇಳಿದ್ವು. ಹಂತು ಕಾಮ, ರಂತು ಕಾಮ, ಭೋಕ್ತು ಕಾಮ ಅಂತ 3 ಥರ ಇರ್ತವೆ ಅಂತ ಹೇಳಿದ್ವು ಅಂತ. ಅವು ಸ್ವಭಾವಗಳು ತುಂಬ ವಿಚಿತ್ರ ಆಗಿಬಿಡುತ್ತೆ. ಅವನು ನಿಜವಾಗಿ ತುಂಬ ಒಳ್ಳೆ ಮನುಷ್ಯ, ಆದರೆ ಆ ಗ್ರಹ ಬಂದು ಹಿಡಿದ ನಂತರ ಇದ್ದಕ್ಕಿದ್ದಂತೆ ಅವನ ಸ್ವಭಾವ ಹುಣ್ಣಿಮೆ ಅಮಾವಾಸ್ಯೆಷ್ಟು ಬದಲಾವಣೆ ಪಡ್ಕೊಂಡ್ಬಿಡುತ್ತೆ. ವಿಚಿತ್ರ ಆಗಿಬಿಡ್ತಾನೆ ಅವನು ಇಡೀ ನಡೆ ನುಡಿ ಎಲ್ಲ ಬೇರೆ ಥರ ಆಗುತ್ತೆ. ಅಲ್ಲಿ ಅನೇಕ ನಮ್ಮ ಕಣ್ಮುಂದೆ ಕಾಣ್ತೀವಿ ನಾವು ಅಂಥದನ್ನು ಅಂತ, ಕಣ್ಮುಂದೆ ಕಾಣ್ತೀವಿ ಅಂತ. ಅದು ಈ ಲಕ್ಷಣಗಳು ಹೇಳ್ಬಿಟ್ಟಿದ್ದಾರೆ ಇಲ್ಲಿ. ಯಾವ ಥರ ಒಂದು ಸತಿ ನೀವು ಅದನ್ನು ನಿಮಗೆ ಮಾಡಬೇಕು ಅಂತಿತ್ತು ನಮ್ಗೆ ಪಾಠ, ನಮ್ಗೆ ಅದನ್ನು ಅಂದರೆ ಅದರಿಂದ ಗೊತ್ತಾಗತ್ತೆ ಅಂತ. ಅವನ ಸ್ವಭಾವ ವರ್ತನೆ ನೋಡಿದರೆ ಇದು ಇಂಥದ್ದೇ ಹಿಡಿದಿದೆ ಅಂತ ಗೊತ್ತಾಗುತ್ತೆ ಅಂತ, ಇಂಥದ್ರ ಕಾಟವೇ ಇದೆ ಅಂತ. ಯಾಕೆಂದರೆ ಅದರ ಲಕ್ಷಣ ಬೇರೆ ಇದೆ ಅಂತ. ಈಗ ರಾಕ್ಷಸ ಗ್ರಹ ಆದರೆ, ಯಕ್ಷಗ್ರಹ ಆದರೆ, ನಾಗಗ್ರಹ ಆದರೆ, ಗಂಧರ್ವ ಆದರೆ ಅವುಗಳ ಲಕ್ಷಣಗಳು ತೋರಿಸ್ತೇವೆ ಅವು ಅಂತ. ಅದು ನೋಡಿ ಪ್ರತಿಕ್ರಿಯೆ ಮಾಡಬೇಕು ಅಂತ, ಆ ಲಕ್ಷಣ ಅನುಸರಿಸಿ ಪ್ರತಿಕ್ರಿಯೆ ಮಾಡಬೇಕು ಅಂತ. ನೀವು ಅದಕ್ಕೆ ಪುನಃ ಪ್ರಶ್ನೆ ಇಡಬೇಕು ಅಂತೂ ಇಲ್ಲ, ಅವನು ವರ್ತನೆ ನೋಡಿದ್ರೆ ಗೊತ್ತಾಗತ್ತೆ ಅಂತ. ಅವನ ಕಣ್ಣು, ಮುಖ, ಹಾವ ಭಾವ, ಅವನ ಚರ್ಯಗಳು, ಅಥವಾ ಅವನು ಏನು ಯಾವ ಥರ ಆಡ್ತಾನೆ, ಯಾವುದನ್ನು ಇಷ್ಟಪಡ್ತಾನೆ, ಏನು ಮಾಡೋಕ್ಕೆ ಹೋಗ್ತಾನೆ, ಅದು ನೋಡಿದ್ರೆ ಗೊತ್ತಾಗತ್ತೆ ಅಂತ. ಜೀವನ ಕೆಡಿಸ್ತೇವೆ, ಜೀವನ ಮುಗಿಸ್ತೇವೆ ಎಷ್ಟೋ ಬಾರಿ ಇವು ಬಂದು ಅಂತ. ಹಾಗಾಗಿ ಅದನ್ನು ತಗೊಳ್ಬೇಕು ಇಲ್ಲಿ ಅಂತ. ಪ್ರೇತಭೂತೈಹಿ ಪೀಡಾ ಯಾಸ್ಯಾತ್ ಕೃತ, ಇವುಗಳಿಂದ ಒಂದು ಪೀಡೆ ಆಗಿರುತ್ತಲ್ವ. ತದನುಭವತಿಯ ದೃಗ್ಭವ, ಅದು ಬಂದಿದೆ.
ದೃಗ್ಭವ ಅಂದರೆ ದೃಷ್ಟಿಬಾಧೆ ಅಂತ. ದೃಷ್ಟಿಬಾಧೆ ಕೇಳಿದಿರಲ್ವಾ? ದೃಷ್ಟಿ ತೆಗೆಯೋದು ಅಂತಂದು ಈಗಲೂ ಕೂಡ ಚೂರುಪಾರು ಉಳ್ಕೊಂಡಿದೆ ಅದು. ಉಪ್ಪು, ಮೆಣಸು, ಆಯ್ತಾ, ಸಾಸಿವೆ, ಆಮೇಲೆ ಕೆಂಡ, ತೆಂಗಿನಕಾಯಿಂದ ಮಾಡ್ತಾರೆ, ನೀರಿಂದ ಮಾಡ್ತಾರೆ, ಬೇರೆ ಬೇರೆ ದ್ರವ್ಯಗಳನ್ನು ಬಳಸಿ ಮಾಡ್ತಾರೆ. ಇದೆಲ್ಲ ಮುಖ್ಯ ದ್ರವ್ಯಗಳು. ಯಾವುದು? ಮೆಣಸು, ಉಪ್ಪು, ಕುಂಬಳಕಾಯಿ. ದೃಷ್ಟಿ ಆಗತ್ತೆ. ಯಾಕೆಂದರೆ ಈ ಎರಡು ಕಣ್ಣುಗಳು ಅನ್ನೋದು ಎರಡು ಮಹಾದ್ವಾರಗಳು ಅಂತ. ನಮ್ಮ ಒಳಗಿರೋದನ್ನ ಹೊರಗೆ ಚೆಲ್ತಾ ಇರ್ತವೆ ಅವು. ಇಲ್ಲಿದೆಯಲ್ಲ, ತುಂಬಿಕೊಂಡಿದೆ ಏನು, ಅದನ್ನು ಈ ಕಣ್ಣುಗಳು ಹೊರಗೆ ಚೆಲ್ತಾ ಇರ್ತವೆ. ಶುಭ ತುಂಬಿಕೊಂಡಿದ್ರೆ ಅವು ಶುಭವನ್ನು ಚೆಲ್ತವೆ, ಅಶುಭ ತುಂಬಿಕೊಂಡಿದ್ರೆ ಅಶುಭವನ್ನು ಚೆಲ್ತವೆ. ಅಶುಭ ಎಲ್ಲಿ ಚೆಲ್ತೋ ಅಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ, ಆಗಲೇಬೇಕದು. ಈ ಗುರುದೃಷ್ಟಿ ತುಂಬ ಶುಭ ಅಂತ ಹೇಳ್ತಾರೆ. ಅಂದರೆ ಗುರುದೃಷ್ಟಿ ಅಂದರೆ ಲೌಕಿಕವಾಗಿ ಕೂಡ ಯಾರೋ ಸಂತರೋ, ಗುರುಗಳೋ, ಸಾಧಕರೋ ಅವ್ರ ಕಣ್ಣಿಗೆ ಹಾಕಬೇಕು ಅಂತ, ಅಥವಾ ಮನೆ, ಭೂಮಿ ಒಂದ್ಸರಿ ದೃಷ್ಟಿ ಬೀಳಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಇದು ಇದೆ ಅಂತ, ಇದು ಅಮೃತ ದೃಷ್ಟಿ ಇದು ಅಂತ. ವಿಷದೃಷ್ಟಿ ಕೂಡ ಇದೆ ಅಂತ. ಅವ್ರು ಹೀಗೆ ಒಂದ್ಸರಿ ನೋಡಿದ್ರೆ ಆಯ್ತು, ಅದು ಮುಗೀತು, ಅದು ಕತೆ. ಈ ಶಸ್ತ್ರ ಪ್ರಯೋಗ ಏನು ಬೇಡ ಅಂತ, ನೋಡಿದ್ರೆ ಸಾಕು, ಕತೆ ಮುಗಿದೋಯ್ತು ಅಂತ. ಇದಾಗತ್ತೆ ತುಂಬ ಇದು. ಯಾಕಂದರೆ ಇದಕ್ಕೆ ಮಹಾತ್ಮರು ಬೇಕು ಅಂತಿಲ್ಲ. ಇದಕ್ಕೆ ಮನಸ್ಸು ಕಲುಷಿತ ಆಗಿರ್ತಕ್ಕಂಥವ್ರು ಅಥವಾ ದೋಷ ಪಾಪ ಒಳಗೆ ತುಂಬ ತುಂಬಿಕೊಂಡಿರ್ತಕ್ಕಂಥವ್ರು ಅಂಥವ್ರು ಬೇಕಾಗುವಂಥದ್ದು ಇದಕ್ಕೆ. ಪಾಪ ಅವ್ರೇನು ಬೇಕಂತ ಮಾಡ್ತಾರೆ ಅಂತಲೂ ಇಲ್ಲ. ಅವರು ಸಹಜವಾಗಿ ಒಂದು ವಿಷಯ ನೋಡಿ ಖುಷಿಪಟ್ಟರೆ, ಒಂದು ದೃಷ್ಟಿ ಅವ್ರಿಗೆ ಬಿದ್ದರೆ, ಒಂಚೂರು ಅವ್ರಿಗೂ ಆಸೆ ಆದರೆ ಅದರ ಮೇಲೆ ಮುಗೀತು, ಅದು ಫಿನಿಶ್ ಅದು ಅಂತ. ಅದನ್ನು ಮೀರಬೇಕಾದ್ರೆ ತುಂಬ ಶಕ್ತಿ ಇರಬೇಕಾಗತ್ತೆ ಅಂತ. ಹಾಗಾಗಿ ಇದು ತುಂಬ ಮುಖ್ಯವಾಗಿರುವಂಥದ್ದು. ಇದು ಕೂಡ ನನಗೆ ದೃಗ್ಭವ, ವಾಗ್ಭವ ಅಂತ, ವಾಗ್ದೋಷಗಳು. ಶಾಪ ಹೇಗೂ ಆಯಿತು. ಈ ಆಣೆ, ಭಾಷೆ ಈಗೆಲ್ಲ ಸಲೀಸಾಗಿ ದೇವರಾಣೆ ಅಂತ ಅಂದ್ಬಿಡೋದು. ಮಾತೆತ್ತಿರ ದೇವರಾಣೆ, ದೇವರಾಣೆ ಮಾಡಿಲ್ಲ, ದೇವರಾಣೆ ತಗೊಂಡಿಲ್ಲ ಅಂತ. ಅದು ಅಂದರೆ ಅದು ಸರಿ ಇದ್ರೂ ಕೂಡ ದೋಷವೇ. ಅದು ಬಳಸ್ಬಾರ್ದು ಅದನ್ನು ಆ ಥರ ಅಂತ. ಪರಸ್ಪರ ಅಂತೂ ಆಣೆ ಭಾಷೆ ಹಾಕುವಂಥದ್ದು ಎಲ್ಲ ಮಾಡಲೇಬಾರ್ದು ಅಂತ. ಒಬ್ರಿಗೊಬ್ರು ಆ ಥರ ಮಾಡಿಕೊಂಡ್ರೆ ಅದು ವಾಗ್ದೋಷವಾಗಿ ಪರಿಣಮಿಸುತ್ತೆ ಮುಂದಕ್ಕದು ಅಂತ. ಧರ್ಮಸ್ಥಳ ದೇವರಾಣೆ ಅಂತ ಅಂದ್ಬಿಡೋದು ಮಾತೆತ್ತಿದ ಕೂಡಲೇ. ಆ ಧರ್ಮಸ್ಥಳದ್ದಂತೂ ಇದಕ್ಕೆ ಅದು ಬಳಕೆ ತುಂಬ ಆಗ್ತಾ ಇರೋಂಥದ್ದು, ಭಕ್ತಿಗಿಂತ ಜಾಸ್ತಿ ಇಂಥದ್ದಕ್ಕೆ ಬಳಕೆ ಆಗ್ತಾ ಇರೋಂಥದ್ದು ಅಂತ. ಹಾಗಾಗಿ ಈ ಆಣೆ ಭಾಷೆಗಳು ಅಥವಾ ನೆಲ ಬಡಿದು ಶಪಿಸೋವಂಥದ್ದು ಕೆಲಸ ಅದೆಲ್ಲ ಇರ್ತದೆ ಕೆಲಸ ಸತಿ. ಇಂಥದ್ದೆಲ್ಲ ಇದೆಯಲ್ಲ, ಅದೆಲ್ಲ ವಾಗ್ದೋಷಗಳು ಅಂತ. ಪರಿಹಾರ ಮಾಡ್ಕೋಬೇಕು. ಎಷ್ಟೊತ್ತು ಸತಿ ಒಂದು 5-8 ತಲೆಮಾರು ಹಿಂದೆ ನಡೆದಿರುತ್ತೆ ಒಬ್ರಿಗೊಬ್ರಿಗೆ. ಈ 5-8 ತಲೆಮಾರು ನಂತರ ಕೂಡ ಪರಿಹಾರ ಮಾಡ್ಕೋಬೇಕಾಗತ್ತೆ ಅಂತ. ಒಬ್ರಿಗೊಬ್ರು ಆ ವಾಗ್ದೋಷ ಪರಿಹಾರ ಮಾಡ್ಕೋಬೇಕಾಗತ್ತೆ ಅಂತ. ಅದಕ್ಕೆ ವಿಧಿವಿಧಾನಗಳಿದೆ ವಾಗ್ದೋಷ ಪರಿಹಾರ ಮಾಡುವಂಥದ್ದು ಅಂತ. ಹಾಗಾಗಿ ದೃಗ್ಭವ ವಾಗ್ಭವ ಯಾಸ್ಯಾದ್ ಭೂಯೋ ವಿಷೋತ್ಥ ಅಂತ. ವಿಷದಿಂದ ಆಗುವಂಥ ಬಾಧೆ ಅಂತ, ವಿಷಪ್ರಯೋಗ ಅದನ್ನು ತೋರಿಸುತ್ತೆ ಈ ಅಷ್ಟಮಂಗಲ ಅಥವಾ ಪ್ರಶ್ನ. ಈ ವಿಷಬಾಧೆಯನ್ನು ತೋರಿಸುತ್ತೆ. ಮತ್ತು ಅದರಲ್ಲಿ ಕೂಡ ಕೈ ವಿಷ ಅಂತ ಒಂದು ಇದೆ, ಮದ್ದು ಹಾಕೋದು ಅಂತಂದು ಶಬ್ದ ಬಳಸ್ತಾರೆ. ಕೈ ವಿಷ ಅಂತ ಒಂದು ಶಬ್ದ ಬಳಸ್ತಾರೆ, ಅದಿದೆ. ಅದೆಲ್ಲ ಇಲ್ಲಿ ಬರೋಂಥದ್ದು. ವಿಷೋತ್ಥ ಪುನರ್ಹ ರಿಪುಭಿರ್ಯಾಕೃತ ಅಂದರೆ ಶತ್ರುಗಳಿಂದ ಮಾಡಿರ್ತಕ್ಕಂಥ ಶತ್ರುಕೃತವಾದ ಅಭಿಚಾರ ಅಥವಾ ಬಾಧೆಗಳು. ಶತ್ರುಗಳು ಪ್ರತ್ಯಕ್ಷ ಬಂದು ಏನು ಮಾಡೋಕ್ಕೆ ಸಾಧ್ಯ ಆಗದೆ ಇದ್ದಾಗ ಪರೋಕ್ಷವಾಗಿ ಮಾಡೋವಂಥದ್ದು. ಹೀಗೆ ಅಭಿಚಾರ ಪ್ರಯೋಗ ಮಾಡುವಂಥದ್ದು, ಯಾವುದೊಂದು ದೇವತೆಯನ್ನು, ದುರ್ದೇವತೆಯನ್ನು ಬಿಡೋದು. ಈ ಪಾಂಡವರ ಮೇಲೆ ಒಂದು ದುರ್ದೇವತೆ ಬಿಟ್ಟನಂತೆ ಅವನು ದುರ್ಯೋಧನ. ಪರಮಾಸ್ತ ಪಾಪ ಹೊರಪಾಡಿಗೆ ಅವರು ಕಷ್ಟಪಟ್ಕೊಂಡಿದ್ರೆ ಪಾಂಡವರು ಒಂದು ಕೃತ್ಯ ಅಂತ ಹೇಳ್ತಾರೆ ಅದನ್ನು. ಕೃತ್ಯ ಅಂತ ಅದನ್ನು ಬಿಟ್ಟನಂತೆ. ಒಬ್ಬ ಕಣಿಕ ಅಂತ ಒಬ್ಬ ಅವನನ್ನು ಇಟ್ಕೊಂಡು ಅವನ ಮೂಲಕ ಹೋಗಿ ಅಭಿಚಾರ ಮಾಡಿಸಿ ಮತ್ತೊಂದು ಮಾಡಿಸಿ ಅದು ಅವ್ರ ಮೇಲೆ ಬಿಟ್ಟ ಅಂತ. ಯಕ್ಷಪ್ರಶ್ನೆ ಸಮಯ ಆಗಿತ್ತದು ಅಂತ. ಯಕ್ಷಪ್ರಶ್ನೆ ಕಥೆ ನಿಮ್ಗೆ ಗೊತ್ತಲ್ಲ ನಿಮ್ಗದು. ಅದು ಆ ಕೃತ್ಯ ಬಂದು ತಿನ್ಬೇಕು ಇವ್ರನ್ನ. ತಿನ್ನುತ್ತೆ, ಸೊಲ್ಯೂಷನ್ ಇಲ್ಲ ಅದಕ್ಕೆ, ತಿನ್ನುತ್ತೆ. ಆದರೆ 2 ಸಂದರ್ಭದಲ್ಲಿ ತಿನ್ನೋದಿಲ್ಲ ಅಂತದ್ದು. ಒಂದು ಧರ್ಮಚಿಂತನೆಯಲ್ಲಿ ಮುಳುಗಿದ್ರೆ ಅದು ಮುಟ್ಟೋದಿಲ್ವಂಥದ್ದು. ಇನ್ನೊಂದು ಸತ್ವವಾಗಿದ್ದರೆ ಮತ್ತೇನು ಮಾಡೋದು, ಸತ್ತವ್ರನ್ನ ಮುಟ್ಟೋದಿಲ್ಲ ಅಂತ. ಇನ್ನೇನು ಮಾಡೋದು, ಸತ್ತ ಮೇಲೆ ಏನು ಮಾಡೋಕ್ಕಾಗತ್ತೆ ಅಂತ, ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ. ಆ ಕೃತ್ಯ ಬರೋ ಹೊತ್ತಿಗೆ ಏನಾಗಿತ್ತು ಅಂದರೆ ಆಗಿದ್ದಲ್ಲ, ಏರ್ಪಡಿಸ್ತಿದ್ದೆ ದೇವತೆಗಳು ಅದನ್ನು.
4 ಜನ ಪಾಂಡವರು ಸತ್ತೋಗಿದ್ರು. ಭೀಮ, ಅರ್ಜುನ, ನಕುಲ, ಸಹದೇವ ಸತ್ತೋಗಿದ್ರು ಅಲ್ವಾ? ಅದು ಆ ಯಕ್ಷ ಪ್ರಶ್ನೆ ಸನ್ನಿವೇಶದ ಕಾರಣಕ್ಕಾಗಿ ಪ್ರಶ್ನೆಗೆ ಉತ್ತರ ಕೊಡದೆ ನೀರನ್ನು ಮುಟ್ಟಿದ್ರೆ ಸಾಯ್ತೀಯ ಅಂತ ಅಲ್ವಾ, ಹಾಗಿರೋದಲ್ವ, ಅದು ಸತ್ತೋಗಿದ್ರು. ಆ ಕೃತ್ಯ ಅವ್ರನ್ನೇನು ಮಾಡೋ ಹಾಗಿಲ್ಲ. ಧರ್ಮರಾಜ ಧರ್ಮಚಿಂತನೆಯಲ್ಲಿ ಮುಳುಗಿದ್ದ ಅಂತ. ಧರ್ಮಮೂರ್ತಿ ಯಕ್ಷ ಅಂದರೆ ಯಾರು? ಯಮಧರ್ಮನೇ ಅವನು. ಅವನ ಜೊತೆಗೆ ಮಾತಾಡ್ತಾ ಇದ್ದಾನೆ, ಧರ್ಮದೇವತೆ ಜೊತೆಗೆ ಮಾತಾಡ್ತಾ ಇದ್ದಾನೆ, ಅವನ ಅಂಶ ಇವನು ಕೂಡ. ಹಾಗಾಗಿ ಅವರಿಬ್ಬರು ಧರ್ಮ ಮತ್ತು ಧರ್ಮನ ಅಂಶ ಪರಸ್ಪರ ಧರ್ಮ ಮಾತಾಡದೆ ಬೇರೆ ಮಾತಾಡಬೇಕು. ಅವರು ಕಟ್ಟ ಪಂಚಾಯತ್ಗೆ ಮಾಡೋಕ್ಕೆ ಸಾಧ್ಯ? ಅವರೇನು ಸಾಧ್ಯ ಇಲ್ಲ ಅಲ್ವಾ? ಅದನ್ನೇ ಮಾತಾಡ್ತಾ ಇದ್ರು ಇಬ್ಬರು ಕೂಡ. ಅಂತ ಕೃತ್ಯ ಬಂದಿದ್ದು ನೋಡಿದರೆ ಅದಕ್ಕೆ ಏನು ಮಾಡೋ ಹಾಗಿಲ್ಲ. ಅದಕ್ಕೆ ನಾಲ್ಕು ಜನ ಹೋಗಿದ್ದಾರೆ, ಒಬ್ಬ ಧರ್ಮ ಚಿಂತನೆ ಮಾಡ್ತಾ ಇದ್ದಾನೆ ಅಂತ ವಾಪಸ್ ಹೋಯ್ತಂತೆ. ಯಾರು ಮಾಡಿದಾನೋ ಅದಕ್ಕೆ ವಾಪಸ್ ಹೋಯ್ತದು ಅಂತ. ಅದರಲ್ಲಿರೋ ಆಪತ್ತು ಅದು ಕೂಡ ಅಂತ. ಆ ಥರ ಎಲ್ಲ ಮಾಡೋಕ್ಕೆ ಹೋದರೆ ಅದು ಅಲ್ಲಿ ಸಿಗದೆ ಹೋದರೆ ವಾಪಸ್ ಇಲ್ಲಿ ಬಂದು ತಿನ್ನುತ್ತೆ. ಅದು ಅಂಥದ್ದನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು, ಯಾವ ಕಾರಣಕ್ಕೂ ಮಾಡಬಾರ್ದು, ಮಾಡಿಸ್ಬಾರ್ದು ಅಂಥದ್ದನ್ನ ಅಂತ. ಹಾಗೆ ರಿಪುಗಳಿಂದ, ಶತ್ರುಗಳಿಂದ ಮಾಡಲ್ಪಡುವಂಥ ಅಭಿಚಾರಗಳು ಅದು ಅಂತ. ಇಷ್ಟು ಪಟ್ಟಿ ಕೊಟ್ಟರು, 11 ಅಥವಾ 12 ಅಂತ. ಪ್ರೇತ ಭೂತ ಬೇರೆ ಮಾಡಿದರೆ ಅದು 12 ಆಗುತ್ತೆ. ಅದು ಲೆಕ್ಕ ಹಾಕಿ. ದೇವೈರ್ವ ಧರ್ಮದೇವೈ ಫಣಿ ಪಿತೃ ಗುರುಭಿ ಬ್ರಾಹ್ಮಣೈ ಪ್ರೇತ ಭೂತೈ ಪೀಡಾ ಯಾ ಸ್ಯಾತ್ ಕೃತಾಸ ತದನುಭವತೆಯ ದೃಗ್ಭವ ವಾಗ್ಭವಾವ ಯಾ ಸ್ಯಾತ್ ಭೂಯೋ ವಿಶೋತ್ಥ ಪುನರಿಹ ರಿಪುಭಿರ್ಯಾಕೃತ. 12 ಆಯ್ತು. 12 ಬಗೆಯ ಬಾಧೆಗಳು ಅಂತಂದು ಪಟ್ಟಿ ಕೊಡುತ್ತೆ ಜ್ಯೋತಿಷ ಪ್ರಶ್ನೆ ಮಾರ್ಗ. ಈ 12 ರೀತಿಯಲ್ಲಿರುತ್ತೆ ಇದು ಅಂತಂದರೆ ಅಗೋಚರವಾದ ಶಕ್ತಿಗಳಿಂದ ನಮಗಾಗುವಂಥ ಪೀಡೆ ಇದೆಯಲ್ಲ, ಕಣ್ಣಿಗೆ ಕಾಣುವಂಥದ್ದಲ್ಲ ಇದು. ಕಣ್ಣಿಗೆ ಕಾಣದ ಶಕ್ತಿಗಳು ಬಂದು ನಮ್ಮನ್ನು ಪೀಡಿಸುವಂಥದ್ದು ಇದೆಯಲ್ಲ, ಇದು 12 ರೀತಿಯಲ್ಲಿ ಆಗ್ಬೋದು ಇಲ್ಲಿ ಅಂಥೇಳಿ ಈ 12ಕ್ಕೆ ಪ್ರತಿವಿಧಿಯನ್ನು ಹೇತುಶ್ಚಾಪಿ ಕ್ರಮೇಣ ಪ್ರತಿವಿಧಿರಪಿಚ್ಚ ಅಂತ ಹೇಳ್ತಾರೆ ಅವರು. ಹೇತು ಅಂದರೆ ಯಾಕಾಗತ್ತೆ ಇದೆಲ್ಲ, ದೇವಕೋಪ ಯಾಕೆ ಬರುತ್ತೆ, ಧರ್ಮದೇವಕೋಪ ಯಾಕೆ ಬರುತ್ತೆ, ಗುರುಕೋಪ ಯಾಕೆ ಬರುತ್ತೆ, ಇದನ್ನೆಲ್ಲ ಕಾರಣಗಳನ್ನ ನಿರೂಪಣೆ ಮಾಡ್ತಾರೆ. ಎಲ್ಲಿಂದ ಬಂತು ಅಂತ, ಆಮೇಲೆ ಏನು ಪರಿಹಾರ ಇದಕ್ಕೆ ಅಂತ ಎರಡನ್ನೂ ಹೇಳ್ತಾರೆ. ಈ ಆಯುರ್ವೇದವ್ರು ಹಾಗೆ ಮಾಡುತ್ತಲ್ವ, ಯಾಕೆ ಬಂತು ರೋಗ ಅಂತ, ಎಲ್ಲಿಂದ ಬಂತು ಮೊದಲು ಹುಡುಕ್ಬೇಕಾಗಿರೋದು ಅಂತ, ಮೂಲ ಕಾರಣ ಏನು ಅಂತ, ಆಮೇಲೆ ಔಷಧ ಏನು ಅಂತ. ಯಾಕೆಂದರೆ ಅದು ಗೊತ್ತಾಗದೆ ಇದು ಸರಿ ಆಗೋದೇ ಇಲ್ಲ ಅಂತ. ಹಾಗಾಗಿ ಈ ಎರಡನ್ನೂ ಜ್ಯೋತಿಷ ನಿರೂಪಣೆ ಮಾಡುತ್ತೆ. ಈ ಬಾಧೆಗಳ ಕಾರಣಗಳು ಮತ್ತು ಬಾಧೆಗಳಿಗೆ ಪರಿಹಾರಗಳು ಅಂತ. ಏನು ಮಾಡಿದರೆ ಪರಿಹಾರ ಆಗತ್ತೆ ಅಂತ ಇದು ಹೇಳಿದಾಗ ಅಷ್ಟಮಂಗಲ ಪೂರ್ತಿ ಆಗುತ್ತೆ ಅಂತ. ಇಲ್ಲಿ ಬಂದಾಗ ಅವನು ನಿರ್ಬಾಧನಾಗಬೇಕು, ಎಲ್ಲ ಬಾಧೆಗಳು ಪರಿಹಾರ ಆಗಬೇಕು. ಅದಕ್ಕೆ ಬೇಕಾದಂತೆ ಅಷ್ಟಮಂಗಲದ ವಿಸ್ತೃತ ನಿರೂಪಣೆ ಇರುವಂಥದ್ದು. ಸಂಕ್ಷೇಪವಾಗಿ ಮಾಡೋಕ್ಕೆ ಬರುವಂಥದ್ದೇ ಅಲ್ಲ ಇದು ಈ ಅಷ್ಟಮಂಗಲ ಎನ್ನುವಂಥದ್ದು. ಇವತ್ತೆಲ್ಲ ಸಂಕ್ಷೇಪವಾಗೂ ಮಾಡ್ತಾರೆ, ಅದನ್ನು ಕೆಲವು ಹೇಳ್ತಾರೆ, ಕೆಲವು ಬಿಡ್ತಾರೆ, ಆಮೇಲೆ ಓಡಿಸ್ಕೊಂಡು ಹೋಗ್ತಾರೆ. ಈ ಸೂತ್ರ ಬಂತು ಅಂದರೆ ನಮ್ಮ ಮೊನ್ನೆ ಪ್ರವಚನ ಆಗಿತ್ತಲ್ಲ, ಹಾಗೆ ಆಗುತ್ತೆ ಅದು. ಅಲ್ಲಿಂದ ಓಡೋಕ್ಕೆ ಶುರುವಾಗುತ್ತೆ. ಎಲ್ಲ ಮುಟ್ಟಿದ್ರು, ಬಿಟ್ಟರು, ಚೂರು ಚೂರು ಹೇಳಿದ್ರು, ಹೋಗ್ತಾಯಿದ್ರು ಮುಂದಕ್ಕೆ. ಅಲ್ಲಿ ಮುಗ್ದೇ ಹೋಯ್ತು ಅಂತ ಅನ್ನೋ ಥರ ನಡೆಯುತ್ತೆ. ಆದರೆ ಇದನ್ನ ಸೂತ್ರ ಬಂದ ನಂತರ ವಿಸ್ತಾರ ಆಗಬೇಕು. ಅದು ಆ ದ್ವಾದಶ ಭಾವ ಚಿಂತನೆಯಲ್ಲಿ ಆಮೇಲೆ ಅದು ಮಾಡೋದೇ ಇಲ್ಲ, ಅದನ್ನು ಹೋಗ್ತಿರ್ತಾರೆ ಮುಂದೆ ಸೀದಾ ಅಂತ. ನಿಮ್ಗೆ ಗೊತ್ತಿದ್ರೆ ಕೊನೆ ಪಕ್ಷ ನಿಮಗದು ಏನು ಮಾಡಿದ್ರು ಅಂತಾರು ಗೊತ್ತಾಗತ್ತೆ ಅಂತ. ಹೇಳಿದ್ರು ಬಿಟ್ಟರು, ಏನು ಹೇಳಿದ್ರು ಏನು ಬಿಟ್ಟರು ಅಂತಾರು ಗೊತ್ತಾಗತ್ತೆ ಅದು ಅಂತ. ಹಾಗಾಗಿ ಇದನ್ನು ನಾವು ತಿಳಿದಿಟ್ಕೊಂಡಿರಬೇಕು. ತುಂಬ ಅದ್ಭುತವಾಗಿರುವಂಥ, ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ವಿದ್ಯೆ, ಅತ್ಯದ್ಭುತವಾಗಿರ್ತಕ್ಕಂಥ ವಿದ್ಯೆ ಅಂತ. ಇದು ಕಣ್ಣು ಅಂದರೆ ಎಂಥ ಕಣ್ಣು ಅಂದರೆ ಕಾಣದೇ ಇರುವಂಥದ್ದೇ ಇಲ್ಲ ಅಂತ. ಎಂಥ ಸ್ಕ್ಯಾನರ್ ಇದು ಅಂದರೆ ಏನೊಂದು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಮತ್ತು ಜರಡುಗಳು ಒಂದ್ರ ಹಿಂದೆ ಒಂದು ಸ್ಕ್ರೀನಿಂಗ್ ಹೇಗೆ ಬರುತ್ತೆ ಅಂದರೆ 108 ಸತಿ ಸ್ಕ್ರೀನಿಂಗ್ ಆಗುತ್ತೆ ಅಂತ, ತಪ್ಪಿಸ್ಕೊಳ್ಳೋಕೆ ಚಾನ್ಸೇ ಇಲ್ಲ ಅಂತ. ಆ ರೀತಿ ಒಂದು ವಿಧಾನ ಇಲ್ಲಿದೆ ಅಷ್ಟಮಂಗಲದಲ್ಲಿ ಅಂತ. ಇದು ಒಟ್ಟಾರೆ ಉಪಯುಕ್ತವೇ ಇದು. ಅಂದರೆ ಜೀವನಕ್ಕೂ ಉಪಯುಕ್ತ, ಎಲ್ಲ ಚಿಂತನೆಗೂ ಸಲ್ಲುವಂಥದ್ದು, ಉಪಯೋಗ ಆಗುವಂಥದ್ದು. ಹಾಗಾಗಿ ಇದನ್ನು ಹೇಳಿದ್ದು. ಆ ಕೊನೆಯ ಕೋಷ್ಟಕ ತೋರಿಸ್ಬಿಡು ಸುರೇಶ್, ಅದನ್ನು ಕೊನೆಯ ಕೋಷ್ಟಕ ನೋಡಿ. ಇದು ಇದೆಲ್ಲ ಹೇಳದೇ ಇರೋದು ಯಾವುದೂ ಇಲ್ಲ. ನೀವು ಅದನ್ನು ನೋಡಿಕೊಂಡ್ರೆ ಆಯ್ತು ಅಷ್ಟೇ. ಸ್ವಲ್ಪ ದೊಡ್ಡದು ಮಾಡು, ಅವರಿಗೆ ಕಾಣ್ತಾ ಇಲ್ಲ, ಎಲ್ಲ ಬಗ್ತಾ ಇದ್ದಾರೆ. ಇದೆಲ್ಲ ಮಾಡೋಕ್ಕೆ ಸುಮಾರು ಕೆಲಸ ಹಿಡಿದಿದೆ ಈ ರೂಪಕ್ಕೆ ತರಬೇಕಾದ್ರೆ. ಇದನ್ನು ಇಡೀ ಅಷ್ಟಮಂಗಲ ಒಂದು ಅದರ ಸೂತ್ರ ಇದೆ ಇಲ್ಲಿ, ಹೇಗೆ ಹೋಗುತ್ತೆ ಅದು ಅಂತ. ಕೆಲವು ವಿವರಣೆ ಕೊಟ್ಟಿಲ್ಲ, ಯಾಕೆಂದರೆ ಅದು ಮೈಂಡ್ ಮ್ಯಾಪೇ ಮಾಡಿದೆ ಅದಕ್ಕೆ ಪ್ರತ್ಯೇಕವಾಗಿ. ಪ್ರಶ್ನೆ ಕ್ರಿಯಾ ಸಂಭವ ಅಂತಷ್ಟೇ ಹೇಳಿದೆ. ಆ ಪ್ರಶ್ನೆ ಕ್ರಿಯಾ ಸಂಭವಕ್ಕೆ ಪ್ರತ್ಯೇಕ ಮೈಂಡ್ ಮ್ಯಾಪ್ ಮಾಡಿರೋದ್ರಿಂದ ಅಲ್ಲಿ ಹೇಳಿಲ್ಲ ಅಂತ.
ಮುಂದಕ್ಕೂ ಗೊತ್ತಾಗತ್ತೆ ನಿಮಗೆ. ಇದರಲ್ಲಿ ಸ್ಪಷ್ಟತೆ ಬರುತ್ತಾ ಇದು ನೋಡಿದರೆ, ಏನಿದೆ ಏನಿಲ್ಲ ಅಂತ. ಅಷ್ಟಮಂಗಲದಲ್ಲಿ ಏನಿದೆ ಮತ್ತು ಏನಿಲ್ಲ ಅಂತ ತಿಳಿಯಾಗತ್ತೆ ಇದರಲ್ಲಿ ಅಂತ. ಏನಿಲ್ಲ ಅಂತ ಇಲ್ವೇ ಇಲ್ಲ, ಎಲ್ಲ ಇದೆ ಅಲ್ಲಿ. ಎಷ್ಟಿಟ್ಕೊಳ್ಳಿ. ಮುಂದಕ್ಕೆ ನಾಳೆಯಿಂದ ಈಗ ಅಂದ್ಕೊಂಡಿರೋಂಥದ್ದು, ಈಗ ಮೇಷದಲ್ಲಿ ರವಿ ಇದ್ದರೆ ಏನು ಫಲ, ವೃಷಭದಲ್ಲಿದ್ದರೆ ಏನು ಫಲ, ಮಿಥುನದಲ್ಲಿದ್ದರೆ ಏನು ಫಲ. ನಿಮ್ಮ ಜಾತಕಗಳು ನೋಡ್ಕೊಳ್ಳೋಕೆ ನಿಮಗೆ ಸುಲಭ ಆಗುತ್ತೆ. ನಿಮಗೆ ಗ್ರಹಗಳು ಆಯಾ ರಾಶಿಗೆ ಬಂದಾಗ ಏನು ಫಲ ಕೊಡ್ತವೆ, ಮತ್ತು ಆಯಾ ಭಾವಕ್ಕೆ ಬಂದಾಗ ಅದರ ನಂತರ ಅಂದರೆ ಲಗ್ನದಲ್ಲಿದ್ದರೆ ಏನು ಫಲ, ದ್ವಿತೀಯದಲ್ಲಿದ್ದರೆ ಏನು ಫಲ, ತೃತೀಯದಲ್ಲಿದ್ದರೆ ಏನು ಫಲ. ಈ ದ್ವಾದಶ ಭಾವಚಿಂತನೆಗೆ ತುಂಬ ಸಹಾಯ ಆಗುವಂಥದ್ದು. ಹಾಗಾಗಿ ಗಾನವಾದನೆಲ್ಲ ಹೇಳಿ ಈಗ ಸರಳವಾದನ್ನ ಹೇಳೋಕ್ಕೆ ಶುರು ಮಾಡ್ತೀವಿ ಇಲ್ಲಿಂದ ಮುಂದೆ. ಆದರೆ ತುಂಬ ಸರಳ, ಚಿಂತನೆ ಮಾಡೋಕ್ಕೆ ಹೋದರೆ ಅದು ಒಳಗಷ್ಟಿದೆ ವಿಷಯಗಳು. ಅಂದರೆ ಒಂದೊಂದು ಜಾತಕ ನೋಡಿದಾಗಲೂ ಬೇರೆ ಥರ ಅರ್ಥ ಕೊಡುತ್ತದು, ಬೇರೆ ಥರ ಒಂದು ಚಿತ್ರ ಕೊಡುತ್ತದು. ಹಾಗಿದೆ ಅದು. ಅದರಲ್ಲಿ ಬೃಹತ್ ಜಾತಕ ತೊಗೊಂಡು ಹೇಳಬೇಕು ಅಂತಿದ್ವಿ ಆರಂಭದಲ್ಲಿ. ವರಾಹಮಿಹಿರ ಹೇಳಿದ್ದು ಕೆಲವು ಸಲ ಚೂರಲ್ಲೇ ಹೇಳ್ತಾರೆ ಅವರು, ಇಷ್ಟಿಷ್ಟರಲ್ಲಿ ಹೇಳ್ತಾರೆ ಅವರು, ಒಂದು ಶಬ್ದದಲ್ಲಿ ಹೇಳ್ತಾರೆ, ಕೆಲವು ಒಂದೇ ಶಬ್ದ ಹಾಗೆಲ್ಲ ಹೇಳ್ತಾರೆ ಅವರು. ಯಾಕೆಂದರೆ ಮೂಲಾಧಾರ ಮೂಲ ಪ್ರಮಾಣ ಅದೇ ಆಗುತ್ತೆ. ಆಮೇಲೆ ಬೇರೆ ಬೇರೆಯವರು ಹೇಳ್ತಾರೆ, ವಿಸ್ತಾರ ಮಾಡಿ ಹೇಳ್ತಾರೆ ಬೇರೆ ಬೇರೆಯವರು ಕೂಡ ಅದನ್ನು. ನಿನ್ನೆ ನಾವು ಗುರು ಅಷ್ಟಮದಲ್ಲಿದ್ದ ಫಲ ಹೇಳ್ತಾ ಇದ್ವಿ ನಿಮಗೆ. ಅವರು ಒಂದು ಶಬ್ದ ಹೇಳ್ತಾರೆ, ಯಾರು ನಮ್ಮ ವರಾಹಮಿಹಿರರು, ಅದನ್ನು ಸರವಳಿಲಿ ಒಂದು ಶ್ಲೋಕ ಹೇಳ್ತಾರೆ, ಒಂದು ಇಡೀ ಶ್ಲೋಕದಷ್ಟು ವಿವರ ಕೊಡ್ತಾರೆ ಅವರು. ಬೇರೆ ಗ್ರಂಥಗಳು ಏನು ಹೇಳಿದ್ದಾರೆ ಅಂತ ಮತ್ತೆ ನೋಡ್ಬೋದು ನಾವು. ಅದನ್ನು ಒಂದು 2-3 ಪ್ರಾಮಾಣಿಕ ಗ್ರಂಥಗಳನ್ನು ಅವಲೋಕನ ಮಾಡ್ಬೋದು. ಮೊದಲು ಬೃಹತ್ ಜಾತಕದಲ್ಲಿ ಏನು ಹೇಳ್ತಾರೆ, ಒಂದೊಂದು ರಾಶಿಯಲ್ಲಿ ಬಂದಾಗ ಏನು ಫಲ ಹೇಳ್ತಾರೆ ಅದನ್ನು ಗಮನಿಸಬೇಕು. ಅದು ನಮಗೊಂದು ಮೆಂಟಲ್ ಪ್ರಿಪರೇಷನ್ ಬೇಕು. ಅದಕ್ಕೆ ಪ್ರಿಪರೇಷನ್ ಏನು ಅಂದರೆ, ಅಲ್ಲಿ ಏನೋ ಬಂದ ತಕ್ಷಣ ಹಾಗೆ ಅಂತ ಅಂದ್ಕೊಬಿಡೋದಿಲ್ಲ. ನೀಚ ಅಂತ ಬಂತು, ನೀಚ ಇವನು ಅಂತ ಅಂದ್ಕೊಳ್ಳೋದಲ್ಲ ಅಂತ. ಬಂದ ಮಾತ್ರಕ್ಕೆ ನೀಚ ಅಲ್ಲ ಅಂತ. ಆ ಗ್ರಹಕ್ಕೆ ಬಲ ಇದ್ದಾಗ ಆ ದುಷ್ಫಲ ಕೊಡೋದಿಲ್ಲ ಅವನು. ಎರಡೂ ಇರುತ್ತೆ ಅಲ್ಲಿ. ಸತ್ಫಲ ಜಾಸ್ತಿ ಕೊಡ್ತಾನೆ, ಬಲ ಕಡಿಮೆ ಆದಾಗ ದುಷ್ಫಲ ಜಾಸ್ತಿ ಆಗುತ್ತೆ. ಅದು ಗೊತ್ತಿರಬೇಕು ನಮಗೆ. ಮತ್ತು ಬೇರೆ ಗ್ರಹಗಳು ಕೌಂಟ್ರ್ ಮಾಡ್ತವೆ ಎಷ್ಟೋ ಸರ್ತಿ. ಈ ಗ್ರಹ ಒಂದು ಯಾವುದೋ ಒಂದು ಕೆಟ್ಟ ಫಲ ಹೇಳ್ತಾ ಇರುತ್ತೆ ಒಂದು ಗ್ರಹ ಅಂತ ಅಂದ್ಕೊಳ್ಳಿ, ಮತ್ತೊಂದು ಗ್ರಹ ಅದನ್ನು ನಲಿಫೈ ಮಾಡ್ಬೋದು, ನ್ಯೂಟ್ರಲೈಸ್ ಮಾಡ್ಬೋದು ಅದನ್ನು. ಅಂದರೆ ಅದಕ್ಕೆ ಜಾಸ್ತಿ ಪವರ್ ಇರ್ಬೋದು ಇನ್ನೊಂದು ಗ್ರಹಕ್ಕೆ, ಅದು ಇದೇ ವಿಷಯದಲ್ಲಿ ಒಳ್ಳೆ ಫಲ ಕೊಡ್ತಾ ಇರ್ಬೋದು. ಅದು ಆಗ ಇದು ಹೋಗುತ್ತೆ ಅದರಲ್ಲಿ ಅಂತ. ಹಾಗಾಗಿ ಗಡಿಬಿಡಿ ಮಾಡಿಕೊಂಡು ನೀವು ನಿಮ್ಮ ಬಗ್ಗೆ ಆಗಲಿ ಬೇರೆಯವ್ರ ಬಗ್ಗೆ ಆಗಲಿ ಸುಮ್ಮನೆ ನೋಡಿ ಇವನು ಇಂಥ ಪಟಿಂಗ ಇವನು ಅಂತ ತೀರ್ಮಾನ ಮಾಡಬಾರ್ದು ಒಂದೇ ಸರ್ತಿ. ಅಂತಂದರೆ ಪಾಸಿಟಿವ್ ತೀರ್ಮಾನ ಬೇಗ ಮಾಡಿಬೇಕಾದ್ರೆ, ದುಷ್ಟ ಇವನು ತೀರ್ಮಾನ ಮಾಡಬಾರ್ದು ಅಷ್ಟು ಬೇಗ. ದೋಷ ನಿಜವಾಗಿ ಇದೆಯೋ ಇಲ್ಲೋ ಅಂತ ಗೊತ್ತಾಗಬೇಕಾದ್ರೆ ಕೆಲಸ ಇದೆ, ಸ್ವಲ್ಪ ಸಮಗ್ರ ದೃಷ್ಟಿ ನಮಗೆ ಬೇಕಾಗತ್ತೆ. ಇದನ್ನ ಇಟ್ಕೊಂಡು ನಾವು ಆ ಚಿಂತನೆ ಮಾಡಬೇಕು ಅಂತ. ಹರೇ ರಾಮ.